ಲೋನ್ ಟ್ರ್ಯಾಪ್ ಟ್ರ್ಯಾಪಾ? ಟ್ರ್ಯಾಪ್ ಹಾಂ, ಹೋಮ್ ಲೋನ್ ಮಾಡಬೇಕಾ ಬೇಡವಾ, ಅದರ ಕ್ರೈಟೀರಿಯಾ ಎಂತ? ಹೋಮ್ ಲೋನ್ ಮಾಡಲೇಬಾರ್ದು ಸರ್. 1,00,000 ಸ್ಯಾಲ್ರಿ ತೊಗೊಂಡವರು ನಾನು ರಿಚ್ ಆಗಿರ್ತೀನಿ, ನಾನು ಆಗಿರ್ತೀನಿ ಈಗಿರ್ತೀನಿ, ಅದು ಸುಳ್ಳು. ನೀವು 15,000 ಇಂದನೂ ಸ್ಟಾರ್ಟ್ ಮಾಡಿ ನೀವು ರಿಚ್ ಆಗೋ ಚಾನ್ಸಸ್ ಇರುತ್ತೆ. ನಾವು ಎಷ್ಟು ಸೇವ್ ಮಾಡಿದ ಇನ್ವೆಸ್ಟ್ಮೆಂಟ್ ಬಗ್ಗೆ ಯೋಚನೆ ಮಾಡಬೇಕು. ಫ್ರೆಶರ್ ಒಂದು 25,000 ಸ್ಯಾಲ್ರಿ ಬಂತು, ಅವ್ರೇನು ಮಾಡಬೇಕು? PM ಮೋದಿ, ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಗೋಲ್ಡನ್ನೇ ತಗೊಳ್ಬೇಡಿ ಈಗದ ಸಿಚುವೇಶನ್. ನೀವೆಂತ ಹೇಳ್ತೀರಾ ಇದ್ರ ಬಗ್ಗೆ? PF ಅಂದರೆ ಎಂತ, ಯಾರು ಪ್ರಾವಿಡೆಂಟ್ ಫಂಡ್ನ ಮಾಡಬೇಕು, ಎಂತ ಯೂಸ್ ಬೆನಿಫಿಟ್ ಎಂತ, ಅದ್ರ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ? ಬಿಗಿನರ್ಸಿಗೆ ಯಾವಾಗ ಅವರೊಂದು ಲಕ್ಸುರಿಯಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಏನು ಹೇಳ್ತೀರಾ? ವಾಟ್ ಇಸ್ ದ ಸೇಫ್ ಪ್ಲೇಸ್? EMI ಕಟ್ತಾ ಟ್ರ್ಯಾಪಿಗೆ ಬಿದ್ದುಬಿಟ್ರೆ ಮತ್ತೆ ಅದೇ EMI ಅದೇ ಟ್ರ್ಯಾಪಲ್ಲಿ ಹೋಗ್ತಾ ಇರ್ತೀರಿ ಸರ್. ಸೊ ನಾನೇನು ಯೋಚನೆ ಮಾಡಿದೆ ಅಂದರೆ, ನನ್ನ ಮೈಂಡ್ ಸೆಟ್ ಹೇಗಿತ್ತು ಅಂದರೆ, ಇವೊಂದು ಐ ನ್ಯೂ ದಟ್ ನನಗೆ ಬೆಂಗಳೂರಲ್ಲಿ ಒಂದು ಮನೆ ತಗೊಳ್ಬೇಕು ಆಸೆ ಇತ್ತು. ತಗೊಂಡ್ರೆ ಸೆಟಲ್ ಫೀಲ್. ನಾನೇನು ಯೋಚನೆ ಮಾಡಿದೆ, ನಾನು ಕೂತೆ ಆಯ್ತಾ, ಮನೆ ತಗೊಂಡ್ರೆ ಎಲ್ಲಿ ಮುಟ್ತೀನಿ ನಾನು, ಅದೇ ನನ್ನ ಮೇಲೆ ಇನ್ವೆಸ್ಟ್ ಮಾಡಿ ನನ್ನ ಬಿಸ್ನೆಸ್ ಅನ್ನು ಗ್ರೋ ಮಾಡಿ ನಾನು ಎಲ್ಲಿ ಮುಟ್ತೀನಿ ಅಂತ ಯೋಚನೆ ಮಾಡಿದೆ. ನಾವೊಂದು ವಿಷಯದಲ್ಲಿ ಫೇಲ್ ಆದಾಗ ಆ ಕಡೆ ಈ ಕಡೆ ತಿರುಗಿ ಬ್ಲೇಮ್ ಮಾಡುವಕ್ಕಿಂತ ನಿಮ್ಮನ್ನೇ ನೀವು ಬ್ಲೇಮ್ ಮಾಡಿದ್ರೆ ನೀವು ಇಂಪ್ರೂವ್ ಆಗ್ತೀರಾ. ಈಗ ನಮ್ಮ ಕ್ಯಾಮ್ರಾ ಟೀಮ್ ಎಲ್ಲ ಹೋಗಿ ರಾಪ ಈಗ ಇನ್ವೆಸ್ಟ್ ಮಾಡಿ ದುಡ್ಡು ಮಾಡ್ತಾರೆ ನೋಡಿ. ಅಗಾಡ್ತದೆ. ಇಲ್ಲ ಬ್ರೋ, ನೀವು ಜಾಸ್ತಿ ಕೊಟ್ಟರೆ ಅಲ್ಲ ಮಾಡ್ಲಿಕ್ಕಾಗೋದು. ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದೆ ಸರ್, ನೀವು ಕೂತ್ಕೊಳ್ಳಿ. ಸೊ ಗೈಸ್, ಈ ವಿಷಯ ಎಂತ ಅಂದರೆ, ನಾವು ರಿಕ್ವೈರ್ಮೆಂಟ್ ಪ್ರಕಾರ ಅಂದರೆ ತುಂಬ ಜನ ಕೇಳಿದರು. ಲಾಸ್ಟ್ ಟೈಮ್ ನಾವು ಸೋಷಿಯಲ್ ಮೀಡಿಯಾದ ಬಗ್ಗೆ ಒಂದು ಪಾಡ್ಕಾಸ್ಟ್ ಮಾಡಿದ್ವಿ. ಎಡಿಟಿಂಗ್ ಇರ್ಬೋದು, ವಿಡಿಯೋಗ್ರಫಿ ಇಂಡಸ್ಟ್ರಿ ಇರ್ಬೋದು, ಸೋಷಿಯಲ್ ಮೀಡಿಯಾ ಹೇಗೆ ಗ್ರೋತ್ ಆಗುತ್ತೆ ಅಂತ. ಸೊ ಇವತ್ತು ನಾವು ಫೈನಾನ್ಸ್ ಬಗ್ಗೆ ಮಾತಾಡ್ಲಿಕ್ಕೆ ಬಂದೇವೆ. ಯಾಕಂದರೆ ಬ್ರೋ, ನೀವು ಹೇಗೆ, ಫಸ್ಟ್ ಕ್ವೆಶನ್ ಏನಂದರೆ, ಬ್ರೋ ನೀವು ಹೇಗೆ ಫೈನಾನ್ಷಿಯಲ್ ಡಿಸಿಷನ್ ತೊಗೊಂಡ್ರಿ, ಅಥವಾ ಆ್ಯಸ್ ಅ ಕ್ರಿಯೇಟರ್ ಹೇಗೆ ಗ್ರೋ ಆದ್ರಿ, ಅಥವಾ ಕಂಪ್ನಿ ಗ್ರೋತ್ ಹೇಗಾಯಿತು, ಟೀಮ್ ಬಿಲ್ಡಿಂಗ್ ಹೇಗಾಯಿತು, ಏನು ಇನ್ವೆಸ್ಟ್ ಮಾಡಿದ್ರಿ, ಅ ಲಾಟ್ ಆಫ್ ಕ್ವೆಶನ್ಸ್ ಕೇಳಿದರು ಜನ. ಆ್ಯಂಡ್ ದೆನ್ ನಂದು ಹೋಲ್ ಐಡಿಯಾ ಏನಿತ್ತು ಅಂದರೆ, ನಾನೀಗ ಸ್ವಲ್ಪ ಡಿಸಿಷನ್ ತೊಗೊಳ್ಬೋದು, ಫೈನಾನ್ಸ್ ಬಗ್ಗೆ ಕಲ್ತಿದ್ದೀನಿ ಅಂದರೆ ಓವರ್ ದ ಪೀರಿಯಡ್ ಆಫ್ ಟೈಮ್ 6, 7, 8 ವರ್ಷದಲ್ಲಿ ಸ್ವಲ್ಪ ಕಲ್ತಿರೋದು. ಯಾಕಂದರೆ ನಾನು ಫೈನಾನ್ಸಲ್ಲಿ ಏನು ಕೋರ್ಸ್ ಮಾಡಿಲ್ಲ. ಆ್ಯಂಡ್ ಈ ಜರ್ನಿಯಲ್ಲಿ ನನಗೆ ಹೆಲ್ಪ್ ಮಾಡಿದವರು ಆ್ಯಂಡ್ ಯಾವ ಥರ ಹೋಗಬೇಕು ನಾಲೆಡ್ಜ್ ಶೇರ್ ಮಾಡಿದವರು, ಅವ್ರನ್ನ ನಾವು ಇವತ್ತು ಇಲ್ಲಿ ಕರೆಸಿದ್ದೇವೆ. ಬೇಸಿಕಲಿ ನೀವು ಇನ್ಸ್ಟಾಗ್ರಾಮಲ್ಲಿ ಅಥವಾ ಯೂಟ್ಯೂಬಲ್ಲಿ ನೋಡಿದರೆ ಕನ್ನಡ ಫೈನಾನ್ಸ್ ಕ್ಲಬ್ ಅಂತ ಒಂದು ಪೇಜನ್ನು ನಡೆಸ್ತಾರೆ. ದಟ್ ಈಸ್ ದೇಯರ್ ಫರ್ಮ್. ಆ್ಯಂಡ್ ಅಲ್ಲಿಂದ ರೆಪ್ರೆಸೆಂಟ್ ಮಾಡಲಿಕ್ಕೆ ಇವತ್ತು ಶರತ್ ಅಂತ ಹೇಳಿ ಒಬ್ಬರು ಬಂದಿದ್ದಾರೆ. ಸೊ ವೆಲ್ಕಮ್ ಶರತ್, ಹೇಗಿದ್ದೀರಾ? ನಿಂತ್ಕೊಳ್ಬೇಕಂದಿಲ್ಲ, ಕೂತ್ಕೊಳ್ಳಿ. ಹೇಗೆ ಫೀಲ್ ಆಗ್ತಾ ಇದೆ? ಫಸ್ಟ್ ಪಾಡ್ಕಾಸ್ಟ್ ಒಳ್ಳೆ ಫೀಲ್ ಆಗ್ತಿದೆಯಾ? ಒಳ್ಳೆ ಫೀಲ್ ಆಗ್ತಿದೆ ಸರ್. ಹಾಂ, ಒಳ್ಳೆ ಫೀಲ್ ಆಗ್ತಿದೆ. ಬೇಸಿಕಲಿ ಒಂದು ಆಡಿಯನ್ಸ್ಗೆ ಹೇಳಿಬಿಡೋಣ ದಟ್ ನಾವು ಏನು ಮಾತಾಡ್ತಾ ಇದ್ದೀವಿ ಅಂತ. ಗೈಸ್, ಬೇಸಿಕಲಿ ನಿಮಗೆ ಫ್ರಮ್ ಸ್ಟಾರ್ಟಿಂಗ್ ಅ ಕಂಪನಿ ಏನೆಲ್ಲ ಬೇಕು, ಡಾಕ್ಯುಮೆಂಟೇಷನು, ಅದಾದಮೇಲೆ ಪರ್ಸ್ನಲ್ ಫೈನಾನ್ಸ್ನ ಹೇಗೆ ಬೆಳೆಸೋದು, ಯಾವ ಥರ ಸೇವ್ ಮಾಡೋದು, ಇಷ್ಟು ಇನ್ಕಮ್ ಇದ್ದರೆ ಏನು ಮಾಡ್ಬೋದು, ಅಷ್ಟು ಇನ್ಕಮ್ ಇದ್ದರೆ ಏನು ಮಾಡೋದು, ಯಾವ ಥರ ಮನೆ ಕಟ್ಟುವ ವಿಷಯ, ಲೋನಿನ ವಿಷಯ, ಇನ್ ಡೀಟೇಲ್ ಆಗಿ ಈ ಥರ ಬೇರೆ ಬೇರೆ ಟಾಪಿಕ್ ಮಾತಾಡ್ತೀವಿ. ಯಾಕಂದರೆ ಈಗ ದುಡ್ಡು ಮಾಡ್ತಾರೆ, ಎಲ್ಲರೂ ಸ್ಯಾಲ್ರಿ ಬರುತ್ತೆ, ಕೆಲಸ ಮಾಡ್ತಾರೆ, ಬಟ್ ಅದನ್ನು ಹೇಗೆ ರೈಟಾಗಿ ಮನಿ ಮ್ಯಾನೇಜ್ಮೆಂಟ್ ಹೇಗೆ ಮಾಡೋದು ಅಂತ ತುಂಬ ಜನರಿಗೆ ಡೌಟ್ ಇರುತ್ತೆ. ಸೊ ಸ್ನೇಹಿತರೆ, ಇವತ್ತು ನನ್ನ ಜರ್ನಿ ರಿಗಾರ್ಡಿಂಗ್ ಮೈ ಫೈನಾನ್ಸಸ್ ಆ್ಯಂಡ್ ಏನೇನು ಯಾರ್ಯಾರಿಗೆ ಏನು ವ್ಯಾಲ್ಯೂ ಆ್ಯಡ್ ಮಾಡ್ತದೆ, ಏನು ಮಾಡಿದರೆ ನಿಮ್ಮ ಮನಿ ಮ್ಯಾನೇಜ್ಮೆಂಟ್ ಚೆಂದ ಆಗ್ತದೆ, ಒಳ್ಳೆ ಆಗ್ತದೆ, ಆ್ಯಂಡ್ ಆಲ್ಸೋ ವೆಲ್ತನ್ನು ಹೇಗೆ ಕ್ರಿಯೇಟ್ ಮಾಡೋದು ಅಂತ ಒಂದು ಇನ್ಸೈಟ್ ಕೊಡೋಣ ಅಂತ ಉದ್ದೇಶ ಇರೋದು. ಸೊ ನಾವು ಟೈಮ್ ವೇಸ್ಟ್ ಮಾಡಲ್ಲ, ನಿಮಗೆ ಆದಷ್ಟು ಬೇಗ ಇನ್ಫಾರ್ಮೇಷನ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಓಕೆನಾ? ಶರತ್ ಅವರು ಇಲ್ಲಿದ್ದಾರೆ ಫ್ರಮ್ ಕನ್ನಡ ಫೈನಾನ್ಸ್ ಕ್ಲಬ್. ಸೊ ಫಸ್ಟ್ ಆಫ್ ಆಲ್ ಶರತ್, ನಾವು ಡೀಟೇಲಾಗಿ ಕ್ವೆಶನ್ಸ್ ಹೋಗುವ ಮುಂಚೆ, ನೀವು ಯಾಕೆ ಕನ್ನಡ ಫೈನಾನ್ಸ್ ಕ್ಲಬ್ ಅಂತ ಸ್ಟಾರ್ಟ್ ಮಾಡಿರೋದು? ನಂಗೆ ಇದು ಗೊತ್ತಾಗಬೇಕು. ನಮ್ಮ ಕರ್ನಾಟಕದಲ್ಲಿ ಕನ್ನಡ ಜನರಿಗೋಸ್ಕರ, ಏನು ಕನ್ನಡ ಜನರಿಗೋಸ್ಕರ ವ್ಯಾಲ್ಯೂ ಆ್ಯಡ್ ಮಾಡಲಿಕ್ಕೋಸ್ಕರ ಪೇಜ್ನ ಕ್ರಿಯೇಟ್ ಮಾಡಿರೋದು ಸರ್. ಬೇಸಿಕಲಿ ಫೈನಾನ್ಸ್ ರಿಲೇಟೆಡ್ ವಿಷಯನ ನಮ್ಮ ಕನ್ನಡಿಗರಿಗೆ ಸ್ಪ್ರೆಡ್ ಆಗಲಿ ಅಂತ ಮಾಡಿರೋದು. ಓಕೆ. ಈಗ ಫೈನಾನ್ಸ್ ಅಂತ ಹೇಳುವಾಗ ನಮಗೆ ಈಗ ಏನೇನು, ಈಗ ಜನರಲ್ ಫೈನಾನ್ಸ್ ಅಂತ ಹೇಳ್ತಾರೆ ಜನ. ಸೊ ಫೈನಾನ್ಸ್ ಅಂತ ಹೇಳುವಾಗ ಏನು ಡಿಪಾರ್ಟ್ಮೆಂಟ್ ಬರುತ್ತೆ, ಅದರಲ್ಲಿ ಒಂದು ಬೇಸಿಕ್ ನಾವೇನು ಅರ್ಥ ಮಾಡ್ಕೊಳ್ಬೇಕು? ಫೈನಾನ್ಸ್ ಅಂದರೆ ಸ್ಯಾಲ್ರಿ. ಓಕೆ. ನೀವು ಹೇಗೆ ಯೂಸ್ ಮಾಡ್ತೀರಾ ಅದನ್ನು, ಎಲ್ಲಿ ಸೇವ್ ಮಾಡಿದ್ರೆ ಬೆಟರಾ, ಇನ್ವೆಸ್ಟ್ ಮಾಡಿದ್ರೆ ಬೆಟರಾ, ಓಕೆ, ಎಲ್ಲಿಲ್ಲ ಅದನ್ನು ಹೇಗೆ ಮ್ಯಾನೇಜ್ ಮಾಡೋದು, ಓಕೆ, ಹೇಗೆ ಇದು ಮಾಡೋದು ಅಂತ. ಬೇಸಿಕಲಿ
ದುಡ್ಡಿನ ವಿಷಯ ಅಂತ ಹೇಳ್ಬೋದಾ? ದುಡ್ಡಿನ ವಿಷಯ ಜನರಲ್ ಟರ್ಮ್ ಅಲ್ಲಿ, ಟೆಕ್ನಿಕಲ್ ಆಗಿ ಹೋಗೋದು ಬೇಡ, ಜನರಲ್. ಯಾಕಂದ್ರೆ ತುಂಬಾ ಜನರಿಗೆ ಟೆಕ್ನಿಕಲ್ ಅರ್ಥ ಆಗ್ಬೋದು, ತುಂಬಾ ಜನರಿಗೆ ಜನರಲ್ ಆಗಿ ಹೇಳಿದ್ರೆ ಒಳ್ಳೆ ಆಗ್ತದೆ. ನಂಗೆ ಎಂತ ಐಡಿಯಾ ಅಂದ್ರೆ, ಇವನ್ ಒಬ್ರು ಹಳ್ಳಿಯಲ್ಲಿ ಕೂತಿದ್ರೆ ಅವ್ರಿಗೆ ಅರ್ಥ ಆಗ್ಬೇಕು ಹೇಗೆ ಸೇವ್ ಮಾಡೋದು ಏನು ಅಂತ. ದಟ್ ಈಸ್ ದ ಹೋಲ್ ಐಡಿಯಾ. ಬೇಸಿಕಲಿ ಮನಿ ಮ್ಯಾನೇಜ್ಮೆಂಟ್ ಅಂತ ಸಹ ಹೇಳ್ಬೋದು ಅಲ್ಲ? ಕರೆಕ್ಟು. ನೀವು ಫೈನಾನ್ಸ್ ಬಗ್ಗೆ ನೀವೇನು ಓದಿದ್ದೀರಾ, ಏನು ಮಾಡಿದಿರಾ, ನೀವು ಯಾವ ಊರು? ನಾನು ಬೇಸಿಕಲಿ ತುಮಕೂರು ಸರ್. ತುಮಕೂರಿಂದ ಬಂದಿರೋದು. ನಾನು M.Com ಕಂಪ್ಲೀಟ್ ಮಾಡಿದ್ದೀನಿ, ಮತ್ತು CA ಪರ್ಸ್ಯೂಯಿಂಗ್ ಮಾಡ್ತಾ ಇದ್ದೀನಿ. ಹೌದು. ಪ್ಲಸ್ ಇದರಲ್ಲಿ NICM ಅಲ್ಲಿ ಎಕ್ಸಾಮ್ ಮಾಡಿ ಸರ್ಟಿಫೈಡ್ ಇದು ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಆಗಿದ್ದೀನಿ. ಹೌದು, ವೆರಿ ನೈಸ್. ಸೊ ಕ್ವಾಲಿಫೈಡ್ ನೀವು ಎಲ್ಲ ಓಕೆ. ನಮ್ಮದು ಸ್ವಲ್ಪ ನೀವು ಯಾವ ಎಷ್ಟು ಟೈಮಿಂದ ಕೆಲಸ ಮಾಡ್ತಿದ್ದೀವಿ? ನಮ್ಮ ಪರಿಚಯ 2020 ಮಾಡ್ತೀವಿ. 2020 ಒಂದು 6 ವರ್ಷ ಆಯ್ತು. ಕರೆಕ್ಟಾ? ಬೇಸಿಕಲಿ ಜನರಿಗೆ ದುಡ್ಡಂತ ಬರುವಾಗ ನಾವು ಸೇವಿಂಗ್ಸ್ ಎಷ್ಟು ಮಾಡಬೇಕು ಅಂದರೆ, ಈಗ ತುಂಬ ಜನರ ಕ್ವೆಶನ್ ಏನಿರುತ್ತೆ ಅಂದರೆ, ನಾವು ಇಷ್ಟು ದುಡ್ಡು ಮಾಡ್ತಿದ್ದೇವೆ ಆಯಿತಾ, ಅದರಲ್ಲಿ ನಾವು ಎಷ್ಟು ಸೇವ್ ಮಾಡಬೇಕು, ಖರ್ಚೇ ಆಗಿಬಿಡತ್ತೆ, ಸೇವ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಕ್ವೆಶನ್ ಇರುತ್ತೆ ಆಯಿತಾ. ಸೊ ನಿಮಗೆ ಏನು ಅನಿಸುತ್ತೆ ಇದ್ರ ಬಗ್ಗೆ? ನಾವು ಎಷ್ಟು ಪರ್ಸೆಂಟೇಜನ್ನು ಸೇವಿಂಗ್ಸ್ ಅಂತ ಹೇಳುವಾಗ, ಒಂದು ಎಷ್ಟೇ 50,000 ಇರಲಿ, 1,00,000 ಇರಲಿ, 10,000 ಇರಲಿ, ಸೊ ಸೇವಿಂಗ್ಸ್ ಅಂತ ಹೇಳುವಾಗ ಏನು ಮಾಡಬೇಕು ಅಂತ ಅನ್ಸುತ್ತೆ? ಅಂದರೆ ಬೇಸಿಕಲಿ 30 to 40% ನೀವು ಕಂಪ್ಲೀಟ್ಲಿ ಸೇವ್ ಮಾಡಲೇಬೇಕು ಸರ್. 30 to 40% ಸೇವ್ ಮಾಡಿದ್ರೆ ಮತ್ತೆ ಈ ಖರ್ಚಿಗೆ ಅಂತ ಮಾಡಿ ಬೇಸಿಕ್ ನೀಡ್ಸ್ ಇನ್ನು 50% ಬೇಸಿಕ್ ನೀಡ್ಸ್ ಮತ್ತೆ ಅದರಲ್ಲಿ ಅಡ್ಜಸ್ಟ್ ಮಾಡ್ಬೋದು. ಇದೇ ತಮ್ಮ ರೂಲ್ ಅಂದ್ರೆ. ಈಗ ಯಾರೆಲ್ಲ ಸಕ್ಸಸ್ಫುಲ್ ಆಗಿದ್ದಾರೆ ಇದೇ ತಮ್ಮ ರೂಲ್ ಯೂಸ್ ಮಾಡ್ಕೊಂಡು ಸಕ್ಸಸ್ಫುಲ್ ಆಗಿರೋದು ಸ್ನೇಹಿತರೆ. ಈಗ ಇವ್ರು ಈ ಪಾಯಿಂಟ್ ಅನ್ನ ಹೇಳ್ತಾ ಇದ್ದಾರೆ, ಇದನ್ನ ಮಾಡೋದು ಕಷ್ಟ. ಬಟ್ ಆನೆಸ್ಟ್ ಹೇಳ್ಬೇಕು ಅಂದ್ರೆ ನನ್ನ ಇನಿಷಿಯಲ್ ಸ್ಟೇಜಸ್ ಅಲ್ಲಿ 50-60%, ನಾನು 70-80% ಅನ್ಸ ಸೇವ್ ಮಾಡಿದ್ದೇನೆ ಆಯ್ತಾ. ಸೊ ದಟ್ ಈಸ್ ಒನ್ ವ್ಯಾಲಿಡ್ ಪಾಯಿಂಟ್. ಸೇವಿಂಗ್ಸ್ ಅಂತ ಹೇಳುವಾಗ ಅಟ್ಲೀಸ್ಟ್ 40% ಬರೆಯೋದ, ನಿಮ್ಗೆ ಏನು ದುಡ್ಡು ಬರುತ್ತೆ ಅದರಲ್ಲಿ 40% ನೀವು ತೆಗೆದಿಡಬೇಕು ಸೇವಿಂಗ್ಸು. ಕರೆಕ್ಟ್, ಓಕೆ. ಫಸ್ಟ್ ಪಾಯಿಂಟ್ ಸೇವಿಂಗ್ಸ್ ಬಗ್ಗೆ ಇದೊಂದು ವ್ಯಾಲಿಡ್ ಇದು ಆನ್ಸರ್. ಓಕೆ, ಈಗ ಸೇವಿಂಗ್ಸ್ ಅಂತ ಹೇಳಿದ್ರೆ ನಾವೀಗ ಸ್ವಲ್ಪ ದುಡ್ಡು ಇಟ್ವಿ ಅಂತ ಅನ್ಕೊಳ್ಳಿ. ಸ್ವಲ್ಪ ದುಡ್ಡು ಕೂಡಿಟ್ರು. ಈಗ ದುಡ್ಡು ಕೂಡಿಟ್ಟಾಗ ಈ ದುಡ್ಡನ್ನು ಎಲ್ಲ ಹಾಕಬೇಕು ಅಂತ ಕ್ವಶನ್ ಬರುತ್ತೆ. ಈಗ ಕೂಡಿಟ್ರು ಮನೇಲಿ ಕ್ಯಾಶ್ ಮನೇಲಿ ಇಡೋಕ್ಕಾಗತ್ತಾ? ಇಲ್ಲ. ಏನೋ ಯಾಕಂದ್ರೆ ಜನ ಏನಿಲ್ಲ, ಸುಮ್ಮನೆ ಸೇವ್ ಮಾಡಿ ಇಡುವ ಬದಲು ನೀವು ಎಲ್ಲಿಯಾದ್ರೂ ಹಾಕಿದ್ರೆ ಅದು ಸ್ವಲ್ಪ ಇನ್ಕ್ರೀಸ್ ಆಗತ್ತೆ ಅಂತ. ಆ ಪಾಯಿಂಟ್ ಬರುವಾಗ ನನ್ನ ನಾಲೆಜ್ ಏನಿದ್ದದಂದ್ರೆ, ಮುಂಚೆ ನನಗೆ ಈ ಮ್ಯೂಚುವಲ್ ಫಂಡು ಅಥವಾ ಈಗ ಎಷ್ಟು ನಾಲೆಜ್ ಇರಲಿಲ್ಲ. ನನ್ನ ಕೆಲಸ ಆಯಿತು ಅದರಲ್ಲೇ ಇದ್ದೆ ಆಯಿತಾ. ನಿಮ್ಮನ್ನು ಮೀಟಾಗಿ ಸ್ವಲ್ಪ ಕಲಿತೆ ನಾನು. ಸೊ ಮೇನ್ ಥಿಂಗ್, ಈಗ PM ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಗೋಲ್ಡನ್ನೇ ತಗೊಳ್ಬೇಡಿ ಈಗದ ಸಿಚುವೇಶನಲ್ಲಿ. ನೀವೆಂತ ಹೇಳ್ತೀರಾ ಇದ್ರ ಬಗ್ಗೆ? ಅವ್ರು ಏನು ಹೇಳಿದ್ರು ಅಂದರೆ, ನಮ್ಮ ಹಣಕಾಸಿನ ಸ್ಥಿತಿನ ಸ್ಟೇಬಲ್ ಮಾಡ್ಲಿಕ್ಕೋಸ್ಕರ ಆ ಥರ ಹೇಳಿದ್ರು ಸರ್. ಅವ್ರು ಯಾವುದೇ ಥರ ಬ್ಯಾನ್ ಮಾಡಲಿ ಅಂತ ಅಥವಾ ಅದು ಗೋಲ್ಡ್ ಮಾರ್ಕೆಟ್ ಕೆಳಗಡೆ ಬೀಳುತ್ತೆ ಅಂತ ಹೇಳಿಲ್ಲ. ಸಪೋಸ್ ನಮ್ಮ ಇಂಡಿಯಾ ಏನು ಮಾಡುತ್ತೆ ಅಂದರೆ, ಗೋಲ್ಡ್ನ ಹೆಚ್ಚಾಗಿ ಇಂಪೋರ್ಟ್ ಮಾಡುತ್ತೆ. ಆ ಇಂಪೋರ್ಟ್ ಮಾಡಿದಾಗ ಅವ್ರಿಗೆ ನಾವು ಡಾಲರ್ಸಲ್ಲಿ ಪೇ ಮಾಡಬೇಕಾಗುತ್ತೆ. ಓಕೆ, ನಾವು ಆ ಡಾಲರ್ಸಲ್ಲಿ ಪೇ ಮಾಡಬೇಕಾದ್ರೆ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಮೇಲೆ ಮತ್ತು ನಮ್ಮ ರುಪಿ ಮೇಲೆ ಒತ್ತಡ ಬೀಳುತ್ತೆ. ಓಕೆ, ಆಗ ಏನಾಗುತ್ತೆ, ನಮ್ಮ ರುಪಿ ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗುತ್ತೆ. ಓಕೆ, ಅವಾಗ ಡಾಲರ್ಸ್ ವ್ಯಾಲ್ಯೂ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಅವಾಗ ನಮ್ಮ ಇಂಡಿಯನ್ ಎಕಾನಮಿ ಕಡಿಮೆ ಆಗುತ್ತೆ. ಸೊ ಬೇಸಿಕಲಿ ಇದು ಪರ್ಸನಲ್ ಜನರಿಗೆ ನೀವು ಗೋಲ್ಡ್ ತಗೊಳ್ಬೇಡಿ ಅಂತ ಹೇಳೋಕ್ಕಿಂತ ಜಾಸ್ತಿ ಓವರ್ ಆಲ್ ನಮ್ಮ ಎಕನಾಮಿ ಮೇಲೆ ಬರಬೇಕು ಅಂತ ಉದ್ದೇಶದಲ್ಲಿ ಹೇಳಿರೋದು. ಈಗದ ಸಿಚುವೇಶನ್ಗೆ ಅವಾಯ್ಡ್ ಮಾಡಿ ಅಂತ ಹೇಳ್ತಾರೆ. ಬಟ್ ದೆನ್ ಓವರ್ ಆಲ್ ಗೋಲ್ಡ್ ಅಂತ ಹೇಳುವಾಗ ಫ್ಯೂಚರ್ಗೆ ಇದು ಗುಡ್ ಸೇಫ್ ಅಸೆಟ್ ಸರ್. ಆಸ್ ಆಫ್ ನೌ ಅವ್ರು ಹೇಳಿರೋದು ನಮ್ಮ ಇಂಡಿಯನ್ ಎಕನಾಮಿಕ್ ಗ್ರೋತ್ಗೋಸ್ಕರ ಆ ಥರ ಹೇಳಿರೋದು. ಸೊ ಈಗ ದುಡ್ಡಿದ್ರೆ ಗೋಲ್ಡಿಗೆ ಹಾಕ್ಬೇಕಾ? ಈಗ ಸದ್ಯಕ್ಕೆ ಬೇಡ. ಈಗ ಅಲ್ಲ, ಫ್ಯೂಚರಲ್ಲಿ ಗೋಲ್ಡಲ್ಲಿ ಮಾಡಿದ್ರೆ ಫುಲ್ ಅಂತ ಗೋಲ್ಡ್ಗೆ ಹಾಕೋದಲ್ಲ. ಸಮ್ 30 to 40% ಗೋಲ್ಡ್, 30 to 40% SIP, ಈಕ್ವಿಟಿ, ಬೇರೆ ಮಾಡಬೇಕು. ಆಯ್ತು, ಅದ್ರ ಬಗ್ಗೆ ಮಾತಾಡೋಣ. ಬಟ್ ನನಗೆ ಇನ್ನೊಂದು ಎಂಥ ವಿಷಯ ಇತ್ತಂದರೆ, ನಾನು ನನ್ನ ಪರ್ಸ್ನಲ್ ವಿಷಯ ಹೇಳ್ತೀನಿ ಆಯಿತಾ. ನಾನು ಅರ್ನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ನನಗೆ ಇನ್ವೆಸ್ಟ್ಮೆಂಟ್ ಬಗ್ಗೆ ಅಥವಾ ಗೋಲ್ಡಿನ ಬಗ್ಗೆ ಸಹ ಯೋಚನೆ ಮಾಡಲಿಕ್ಕೆ ಟೈಮ್ ಇರಲಿಲ್ಲ. ಯಾಕಂದರೆ ಬೆಳಿಗ್ಗೆ ರಾತ್ರಿ ಕಷ್ಟಪಡ್ತಿದ್ದೆ, ಖಾಲಿ ದುಡಿಯೋದು, ಕೆಲಸ ಮಾಡೋದು, ಮಲಗೋದು, ತಿನ್ನೋದು, ಅದರಲ್ಲೇ ಕೆಲಸ ಹೋಗ್ತಿದ್ದು. ಈಗ ನಾನು ಏನು ಮಾಡಿದೆ ಅಂದರೆ, ನನ್ನ ತಲೆಯಲ್ಲಿ ಓಕೆ, ನಂದು ಈಗ ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ನಂದು ಈಗ ಸೇವಿಂಗ್ಸ್ ಅಕೌಂಟ್ ಇದೆ. ಆಗ ನಂದು ಕಂಪ್ನಿ ಫಾರ್ಮ್ ಏನಾಗಲಿ ಒಬ್ಬನೇ ಕೆಲಸ ಮಾಡ್ತಿದ್ದೆ. ಆಗ ಓಕೆ, ಸೇವ್ ಮಾಡಬೇಕು ಅಂತ ನಾನು ಯಾವ ಥರ ಸೇವ್ ಮಾಡಿದೆ ಅಂದರೆ, ನನ್ನ ಸೇವಿಂಗ್ಸು ಅಂದರೆ ಅರೌಂಡ್ 1 crore ಸೇವ್ ಆಗುವ ತನಕ ನಾನು ₹1 ಎಕ್ಸ್ಟ್ರಾ ಎಲ್ಲೂ ಖರ್ಚು ಮಾಡಲಿಲ್ಲ. ಕರೆಕ್ಟಾ? ನಾನೆಂತ ಖರ್ಚು ಅಂದರೆ ಊಟ, ಮಲ್ಗೋದು, ಕೆಲಸ, ಏನು ಬೇಕು ಕೆಲಸಕ್ಕೆ, ಒಂದು ಫೋನ್ ಬೇಕಾ, ಲ್ಯಾಪ್ಟಾಪ್, ಅದು ನನ್ನ ಟಾರ್ಗೆಟ್ ಫಸ್ಟ್ ಇದ್ದದೇ ಅದು. ದುಡಿ ಅಂತ. ಈಗ ನಾನು ಅದು ಮಾಡಿದ್ದು ಸರಿಯಾ
ಅಥವಾ ನಾನು ಫಸ್ಟಿಗೆ ಎಲ್ಲಿಯಾದ್ರೂ ಇನ್ವೆಸ್ಟ್ ಮಾಡಿ, ಈಗ ಒಂದು 20 ಲಕ್ಷ ಆದ ಕೂಡಲೇ ಇನ್ವೆಸ್ಟ್ ಮಾಡ್ಬೇಕಿತ್ತ, ಏನ್ 20 ಲಕ್ಷ ಆದ ಕೂಡಲೇ ನೀವು ಇನ್ವೆಸ್ಟ್ ಮಾಡಬೇಕಿತ್ತು ಸರ್. ಯಾಕೆಂದ್ರೆ ನೀವು ಬ್ಯಾಂಕಲ್ಲಿ ಇಟ್ಟರೆ ಬರೀ 2.7% ಇಂಟ್ರೆಸ್ಟ್ ಮಾತ್ರ ಸಿಗ್ತಾ ಇತ್ತು. ನೋಡಿ ನಂಗೆ ಇದು ಸಹ ಗೊತ್ತಿರಲಿಲ್ಲ ಆಗ. ನಾನೇನು ದುಡ್ಡು ಖಾಲಿ ಆಗ್ಬಾರ್ದು ಅಂತ ಟೆನ್ಷನ್, ಸೇವ್ ಮಾಡಬೇಕು ಅಂತ. ಆಗೇನ್ ಅದೇ ನೀವು ಅದೇ ಒಂದು 30-40% ನೀವೆಲ್ಲರೂ ಮಾರ್ಕೆಟಲ್ಲಿ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಿದರೆ ನೀವು ಅರೌಂಡ್ 50-60% ರಿಟರ್ನ್ ಎಕ್ಸ್ಪೆಕ್ಟ್ ಮಾಡ್ಬೋದಿತ್ತು ವಿತಿನ್ 3-4 ಇಯರ್ಸಲ್ಲಿ. ಅಲ್ಲ, ಆಗ ಗೋಲ್ಡ್ ಪ್ರೈಸ್ ಕಡಿಮೆ ಇತ್ತು. ಸೊ ಅಂದ್ರೆ ಓಕೆ. ಸೊ ವೆನ್ ಯು ಟಾಕ್ ಅಬೌಟ್ ಇನ್ವೆಸ್ಟ್ಮೆಂಟ್, ಈಗ ನಾನು ಹೇಳಿದೆ 1 ಇಯರ್ ತನಕ ನಾನು ಕಲೆಕ್ಟ್ ಮಾಡಿದೆ. ಸೊ ಈಗ ನೀವು ಹೇಳುವ ಪ್ರಕಾರ ಎಷ್ಟಾದರೆ ನಾವು ಸ್ವಲ್ಪ ಇನ್ವೆಸ್ಟ್ ಬಗ್ಗೆ ಯೋಚನೆ ಮಾಡಬೇಕು. ಈಗ ತುಂಬ ಜನ ಹೇಳ್ತಾರೆ ನಾವು ಎಷ್ಟು ಸೇವ್ ಮಾಡಿದ ಇನ್ವೆಸ್ಟ್ಮೆಂಟ್ ಬಗ್ಗೆ ಯೋಚನೆ ಮಾಡಬೇಕು. ಬೇಸಿಕ್ ನೀಡ್ಸ್ ಒಂದು ಎಮರ್ಜೆನ್ಸಿ ಫಂಡ್ ಒಂದು ನೀವು 6 to 1 ಇಯರ್ವರೆಗೂ ನೀವು ಎಮರ್ಜೆನ್ಸಿ ಫಂಡ್ ಮೇಂಟೈನ್ ಮಾಡಿ ಅದ್ಮೇಲೆ ಏನು ಅಮೌಂಟ್ ಉಳಿಯುತ್ತೆ ಅದನ್ನೆಲ್ಲ ನೀವು ಇನ್ವೆಸ್ಟ್ ಮಾಡಬೇಕು. ಸೊ ಈಗ ಬರುತ್ತೆ ಪಾಯಿಂಟು, ಎಮರ್ಜೆನ್ಸಿ ಫಂಡ್. ಪ್ರಾಬಬ್ಲಿ ನಾನು ನನ್ನ ಎಮರ್ಜೆನ್ಸಿ ಫಂಡ್ನ 1 crore ಅಂತ ಅನ್ಕೊಂಡಿದ್ದೆ ಅನ್ಸುತ್ತೆ ಬೇಸಿಕಲಿ. ಸೊ ದಟ್ ಲೈಫ್ ಸೆಟ್ ಅಂದ್ರೆ ಏನು ಕಷ್ಟ ಆದ್ರೆ ಸಹ ಫಂಡ್ ಇದೆ. ಸೊ ನನ್ನ ಥಿಂಕಿಂಗ್ ತಪ್ಪಿರ್ಲಿಲ್ಲ. ಅಂದ್ರೆ ಐ ನೋ ಪ್ರಾಬಬ್ಲಿ ನಾನು ನನ್ನ ಎಮರ್ಜೆನ್ಸಿ ಫಂಡ್ ಅನ್ನು ಕಮ್ಮಿ ಇಟ್ಟು 1% ಒಂದೊಂದು 20 lakhs ತನಕ ಇಟ್ಟು ಸಹ ಇದನ್ನ ಇನ್ವೆಸ್ಟ್ ಮಾಡ್ಬೋದಿತ್ತು. ಸೊ ಓಕೆ, ಎಮರ್ಜೆನ್ಸಿ ಫಂಡ್ ಅನ್ನ ಈಗ ನೋಡಿ, ನೀವು ಹೇಳಿದ್ರು ಎಮರ್ಜೆನ್ಸಿ ಫಂಡ್ ಇಡಿ ಅಂತ. ನೀವೇನ್ ಹೇಳಿದ್ರಿ, ಸೇವಿಂಗ್ಸ್ ಮಾಡಬೇಕು, ಫಸ್ಟ್ ಎಮರ್ಜೆನ್ಸಿ ಫಂಡ್ ಸೆಟ್ ಮಾಡಿ ಮತ್ತೆ ಇನ್ವೆಸ್ಟ್ಮೆಂಟ್ಗೆ ಹೋಗ್ಬೇಕು, ಕರೆಕ್ಟಾ? ಸೊ ಈಗ ಎಮರ್ಜೆನ್ಸಿ ಫಂಡ್ ಅನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಯಾವುದರ ಬೇಸಿಸ್ ಮೇಲೆ ನಾವು ಕ್ಯಾಲ್ಕುಲೇಟ್ ಮಾಡೋದು? ಒಬ್ಬರೇ ಎಮರ್ಜೆನ್ಸಿ ಫಂಡ್ ಅನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೋದು? ಬೇಸಿಕ್ ಅವರು ಮಂತ್ಲಿ ಎಷ್ಟು ನೀಡ್ಸ್ ಮತ್ತೆ ಅವ್ರಿಗೆ ಏನೇನೆಲ್ಲ ಬೇಕಾಗುತ್ತೆ ಅಂತ ಮಂತ್ಲಿ ವೈಸ್ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ನಾವು ನೆಕ್ಸ್ಟ್ 6 months 1 yearಗೆ ನಾವು ಈಸಿಲಿ ಟ್ರ್ಯಾಕ್ ಮಾಡ್ಬೋದು ಸರ್. ಮಂತ್ಲಿ ಅವ್ರದ್ದು ಎಕ್ಸ್ಪೆಂಡಿಚರ್ ಎಷ್ಟಾಗುತ್ತೆ ಅದ್ರ ಮೇಲೆ ಒಂದು 5-10% ಇನ್ಕ್ರೀಸ್ ಮಾಡ್ಕೊಂಡು ನೆಕ್ಸ್ಟ್ 6 months 1 yearಗೆ ನಾವು ಟ್ರ್ಯಾಕ್ ಮಾಡ್ಕೊಂಡ್ರೆ. ಸೊ ಸ್ನೇಹಿತರೆ ಕೇಳಿ, ಮಂತ್ಲಿ ಎಕ್ಸ್ಪೆನ್ಸು ಕ್ಯಾಲ್ಕುಲೇಟ್, ಓಕೆ, ಅದ್ರ ಜೊತೆಗೆ ಒಂದು 5-10% ಇನ್ಕ್ರೀಸ್ ಮಾಡಿ ಎವ್ರಿ ಮಂತ್ ಓವರ್ ಆಲ್ 5 to 10% ಅದ್ರ ಈ ಮಂತ್ಲಿ ಎಕ್ಸ್ಪೆನ್ಸ್. ಈಗ ಮಂತ್ಲಿ ಎಕ್ಸ್ಪೆನ್ಸ್ ವರ್ಷಕ್ಕೆ ಒಂದು 3 ಲಕ್ಷ ಬಂತಂದ ಅನ್ಕೊಳ್ಳಿ, ಬೇಸಿಕ್ ಊಟ ಅದು ಇದು 3.5 ಲಕ್ಷ ಇಟ್ಕೊಂಡು ನೀವು ಅದನ್ನ ಒಂದು 10 yearsಗೆ ಮಾಡ್ಕೊಂಡು 30 lakhs ತರ ಸೇವ್ ಮಾಡಿಟ್ಟು 10 ವರ್ಷದ ಕ್ಯಾಲ್ಕುಲೇಟ್ ಮಾಡ್ಬೇಕಾ? 1 year ಸರ್. 1 year ಇದು 1 year. ಸಪೋಸ್ ನೀವು 3 lakhs ಎಕ್ಸ್ಪೆಂಡಿಚರ್ ಪರ್ ಮಂತ್ ಅನ್ಕೊಂಡ್ರೆ ನೀವು ಅದಕ್ಕೆ 10% ಇನ್ಕ್ರೀಸ್ ಮಾಡ್ಕೊಂಡ್ರೆ 3.5 lakhs ಬರುತ್ತೆ ಪರ್ ಇಯರ್ಗೆ. ಅದನ್ನ ನೀವು ಸೇಫ್ ಫಂಡ್ಸ್ ತರ, ನೀವು ಎಮರ್ಜೆನ್ಸಿ ಫಂಡ್ ತರ ಯೂಸ್ ಮಾಡ್ಕೊಂಡು, ಇದು ನಾನು 3 lakh ಓವರ್ ದ ಇಯರ್ ಓವರ್ ದ ಇಯರ್. ಓಕೆ, ಎಮರ್ಜೆನ್ಸಿ ಫಂಡ್ 1 ವರ್ಷದ್ದು ಇಡಬೇಕು. 1 ವರ್ಷದ್ದು ನೀವು ಪರ್ ಮಂತ್ ಕ್ಯಾಲ್ಕುಲೇಟ್ ಮಾಡ್ಕೊಂಡು, ಸಪೋಸ್ ನೀವು ಪರ್ ಮಂತ್ ಒಂದು 30,000 ಇದೆ ಅನ್ಕೊಳ್ಳಿ, ನೀವು 1 yearಗೆ 3,60,000 ಸಮಥಿಂಗ್ ಆಗುತ್ತೆ. ನೀವು ಅದನ್ನ 4 lakhs ಅಂತ ಇಟ್ಕೊಂಡು ಅದ್ರ ಮೇಲೆ ಏನು ಅಮೌಂಟ್ ಬರುತ್ತೆ ಅದನ್ನೆಲ್ಲ ನೀವು ಇನ್ವೆಸ್ಟ್ ಮಾಡ್ತಾ ಹೋಗ್ಬೇಕು. ಆ 4 ಲಕ್ಷನ ಸೇವ್ ಎಮರ್ಜೆನ್ಸಿ ಅದನ್ನ ಎಲ್ಲಿ ಇಡಬೇಕು? ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ ಎಮರ್ಜೆನ್ಸಿ ಈಸಿ ಲಿಕ್ವಿಡ್ ಫಂಡ್ ಅಲ್ಲಿ ಹಾಕೋದು, FD, RD. ಓಕೆ, ಎಮರ್ಜೆನ್ಸಿ ಫಂಡಿಗೆ ಏನೆಲ್ಲ ಆಪ್ಷನ್ ಇದೆ? RD, FD, ನಾರ್ಮಲ್ ಬ್ಯಾಂಕ್ ಬ್ಯಾಲೆನ್ಸ್. ಇದು 3 ಸೇಫ್. ಓಕೆ, ಟಾಕಿಂಗ್ ಅಬೌಟ್ RD, FD ಈಗ ನೀವು ಹೇಳಿದ್ರಿ. ಸೊ RD ಅಂದ್ರೆ ಏನು? ಅದು ರಿಕರಿಂಗ್ ಡೆಪಾಸಿಟ್ ಸರ್. ರಿಕರಿಂಗ್ ಡೆಪಾಸಿಟ್ ನೀವು ಮಂತ್ಲಿ ಒಂದು ಫಿಕ್ಸೆಡ್ ಅಮೌಂಟ್ನ ನೀವು ಸೆಟ್ ಮಾಡಿ ಅದನ್ನ ಆಟೋಮೆಟಿಕಲ್ ಬ್ಯಾಂಕಲ್ಲಿ ಇದು ಮಾಡ್ಕೊಡ್ತಿದ್ರೆ ಅದರಲ್ಲಿ ಫಿಕ್ಸೆಡ್ ರಿಟರ್ನ್ ಸಿಗುತ್ತೆ. ಸಪೋಸ್ 5% ಅಂದರೆ 5% ಎಕ್ಸಾಕ್ಟ್ ಸಿಗುತ್ತೆ ನಿಮ್ಗೆ. ಅದೇ ಥರ ಅದರಲ್ಲಿ ಚೀಟ್ ಆಗೋದು, ಆ ಥರ ಆಗೋದು, ಮಾರ್ಕೆಟ್ ಥರ ಫಿಕ್ಸ್ಡ್ ಎವ್ರಿಥಿಂಗ್ ಎವ್ರಿ ಇಯರ್ ನೀವು ಒಂದು. ಯಾಕಂದರೆ ನಾನು ಇಂಜಿನಿಯರಿಂಗ್ ಅಲ್ಲಿ ಕೆಲಸ ಮಾಡ್ತಿರುವಾಗ ನಾನೊಂದು RDಗೆ ಸೇರಿದ್ದೆ. ತಿಂಗಳಿಗೆ 4,000 ನಂದು ಕಟ್ ಆಗ್ತಾ ಇತ್ತು ಆಟೋಮ್ಯಾಟಿಕ್ ನನ್ನ ಬ್ಯಾಲೆನ್ಸ್ ಇಂದಲೇ. ಈಗ ನಾನೊಂದು 2 ಲಕ್ಷ ಬ್ಯಾಲೆನ್ಸ್ ಇಟ್ಟರೆ 4,000 ಎವ್ರಿ ತಿಂಗಳು ಕಟ್ ಆಗ್ತಿತ್ತು. ಸೊ ಅದು ಸೇರಿ 1 ವರ್ಷ ಆದ್ಮೇಲೆ ಅದರ ಇಂಟ್ರೆಸ್ಟ್ ಸೇರಿ ನಿಮ್ಗೆ ಒಂದು ಬಲ್ಕ್ ಆಗಿ ಸಿಗುತ್ತೆ. ಸಪೋಸ್ 5% ಅಂದರೆ 5% ಮಾತ್ರ ಸಿಗುತ್ತೆ. ಅದು ಅವರ ರೇಟ್ ಮೇಲೆ ಡಿಪೆಂಡ್ ಆಗುತ್ತೆ. SIP ಮತ್ತೆ RD ಅಂತ ವ್ಯತ್ಯಾಸ? SIP ಸರ್ ತಿಂಗಳು ಕಟ್ ಆಗುತ್ತೆ. ಇದು ಮಾರ್ಕೆಟ್ಗೆ ಲಿಂಕ್ ಆಗಿರುತ್ತೆ ಸರ್. ಸಪೋಸ್ ಇವಾಗ ಮಾರ್ಕೆಟ್ ನಾಳೆ ಡೌನ್ ಆಗ್ಬೋದು, ನೆಕ್ಸ್ಟ್ 1 week ಆದ್ಮೇಲೆ ಇಕ್ವಿಟಿ ಅಂತ ಹೇಳ್ಬೋದು ಇದಕ್ಕೆ. ಇದನ್ನ ಬೇಸಿಕಲಿ ಈಗ ನಾವು SIP ಅಂದ್ರೆ ಮ್ಯೂಚುವಲ್ ಫಂಡ್ಸ್. ಸೊ ನಾವು ಮ್ಯೂಚುವಲ್ ಫಂಡ್ ಬಗ್ಗೆ ಮಾತಾಡೋಣ. ಓಕೆ, ಮ್ಯೂಚುವಲ್ ಫಂಡ್ ಬಗ್ಗೆ ಮಾತಾಡೋಣ. ಸೊ RD, SIP, ಮ್ಯೂಚುವಲ್ ಫಂಡ್. RD ಅಂದ್ರೆ ನಾರ್ಮಲ್ ಬ್ಯಾಂಕ್ ಅಲ್ಲಿ. ಓಕೆ, ಅದು ನಿಮಗೆ ಸೇಫ್ ಅಸೆಟ್ ತರ ಫಿಕ್ಸೆಡ್ ರಿಟರ್ನ್ ಸಿಗುತ್ತೆ. ಯಾವುದೇ ತರ ಗ್ರೋ ಆಗ್ಲಿಕ್ಕೆ, ನಿಮ್ಮ ಮನಿ ಗ್ರೋ ಆಗ್ಲಿಕ್ಕೆ ಅದು ಆಗೋದಿಲ್ಲ. ನಿಮ್ಮ ಎಮರ್ಜೆನ್ಸಿ ಫಂಡ್ಗೋಸ್ಕರ ನೀವು RD ಯೂಸ್ ಮಾಡ್ಬೋದು. ಓಕೆ, SIP ನೀವು ಯೂಸ್ ಮಾಡಬೇಕು ಅಂದ್ರೆ ನಿಮ್ಗೆ ಅದು ಫ್ಯೂಚರ್ ಗ್ರೋತ್, ನಿಮ್ಮ ವ್ಯಾಲ್ಯೂ ಇನ್ಕ್ರೀಸ್ ಮಾಡ್ಲಿಕ್ಕೆ ಅದು ಯೂಸ್. SIP ಅಂದ್ರೆ ಡೈರೆಕ್ಟ್ ಮ್ಯೂಚುವಲ್ ಫಂಡ್ಸ್. ಮ್ಯೂಚುವಲ್ ಫಂಡ್ ಬಗ್ಗೆ ನೀವು ಏನು ಹೇಳ್ತೀರಾ? ಈಗ ಮಾಡ್ಬೋದಾ? ಯಾರು ಮ್ಯೂಚುವಲ್ ಫಂಡ್ ಸ್ಟಾರ್ಟ್ ಮಾಡಬೇಕು? ಸೊ ಸೇ ಫಾರ್ ಎಕ್ಸಾಂಪಲ್ ನಾನೀಗ ಒಂದು ಎಮರ್ಜೆನ್ಸಿ ಫಂಡ್ ರೇಸ್ ಮಾಡಿದೆ, ನನ್ನ ಹತ್ರ ಜಾಸ್ತಿ ಗೋಲ್ಡ್ ತಗೊಳ್ಳುವಷ್ಟು ದುಡ್ಡಿಲ್ಲ, ಬಟ್ ನನಗೆ ಇನ್ವೆಸ್ಟ್ ಮಾಡಬೇಕು, ಎಂತ ದಾರಿ? SIP ಮಾಡೋದು. SIPಲೇ ನೀವು ಫಿಸಿಕಲ್ ಗೋಲ್ಡ್ ತೊಗೊಳೋದು ಬದಲು ನೀವು ಗೋಲ್ಡ್ ETF ಅಂತ ಇದಿರುತ್ತೆ. ನೀವು ಫಿಸಿಕಲ್ ಗೋಲ್ಡ್ ಬದಲು ನೀವು ಆನ್ಲೈನಲ್ಲಿ ಗೋಲ್ಡ್ ತೊಗೊಂಡು ಆ ಥರನೂ ಮಾಡ್ಬೋದು. ಓಕೆ, ಸೊ ಆನ್ಲೈನಲ್ಲಿ ಇನ್ವೆಸ್ಟ್ ಮಾಡಿ. ಗೋಲ್ಡ್ ETF ಅಂತ
ಗೋಲ್ಡ್ ETF ಇರಲಿ SIP ಇರಲಿ ಎಷ್ಟು ದುಡ್ಡು ಅಂದರೆ ಯಾವಾಗ ಎಷ್ಟು ಹಾಕ್ಬೋದು ತಿಂಗಳದು ತಿಂಗಳ ನೀವು 500 ಇಂದನೂ ಸ್ಟಾರ್ಟ್ ಮಾಡ್ಬೋದು. 500 ರೂಪಾಯಿ ಸ್ಟಾರ್ಟ್ ಮಾಡ್ಬೋದು. ಓಕೆ, ಸೊ ಇನ್ವೆಸ್ಟ್ಮೆಂಟ್ ಅಂತ ಹೇಳೋ ಒಂದು SIP ಅಂತ ಹೇಳೋ ಒಂದು ದಾರಿ, ಮಿನಿಮಲ್ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಇದರಿಂದ ಅದು ಎಲ್ಲ ಪಾಪ್ಯುಲರ್ ಆಗಿದೆ ಸರ್, ಇವಾಗ ಪಾಪ್ಯುಲರ್ ಆಗಿದೆ. ಹೇಗೆ ಎಷ್ಟು ಪರ್ಸೆಂಟ್ ಇಂಡಿಯಾದಲ್ಲಿ SIP ಮಾಡ್ತಿರ್ಬೋದು ಜನ, ಪಬ್ಲಿಕ್? 4% ಅಷ್ಟೇ ಸರ್. ನೀವು 4% ಅಂದರೆ ಹೇಗೆ ಅದು ಪಾಪ್ಯುಲರ್ ಆಗುತ್ತೆ? ಸೊ ಇನ್ನೆಷ್ಟು 96% ಮಾಡ್ತಾರೆ. ಈ 4% ಜನರಿಗೆ SIP ಬಗ್ಗೆ ಹೇಗೆ ಗೊತ್ತಾಗ್ತಿದೆ? ಅಡ್ವರ್ಟೈಸ್ಮೆಂಟ್ ಅಂಡ್ ದಿಸ್ ಒನ್ ಅವ್ರ ಪರ್ಸನಲ್ ನಾಲೆಡ್ಜ್ ಇಂದ, ಅಡ್ವರ್ಟೈಸ್ಮೆಂಟ್ ಇಂದ. ಓಕೆ, ಸೊ ಇದ್ರ ಬಗ್ಗೆ ಡೀಟೇಲ್ಸು ಜಾಸ್ತಿ ಗೊತ್ತಾಗಬೇಕಾದ್ರೆ ಜನ ಏನು ಮಾಡಬೇಕು? ಡೈಲಿ ನ್ಯೂಸ್ ನೋಡೋದು, ಮಾರ್ಕೆಟ್ ಅನಾಲಿಸಿಸ್ ಮಾಡೋದು, ಅವ್ರು ಗೊತ್ತಿರೋ ಹತ್ರ ಯಾರಾದರೂ ಸಜೆಷನ್ ತಗೊಂಡು ಮಾಡೋದು. ಓಕೆ, ಸಜೆಷನ್ ತಗೊಂಡು ಮಾಡೋದು. ಜನರ ಹತ್ರ ಅದಕ್ಕೆ ಸಜೆಷನ್ ತಗೊಳ್ಳೋದಕ್ಕೆಲ್ಲ ದುಡ್ಡು ತಗೊಳ್ತಾರಲ್ಲ ಶರತ್? ಅಂದ್ರೆ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರಾದರೂ ಇದು ಮಾರ್ಕೆಟ್ ಫ್ರೆಂಡ್ ಸರ್ಕಲ್ ಅಲ್ಲಿ ಗೊತ್ತಿಲ್ಲ ಅಂದ್ರೆ, ಈಗ ನಂಗೆ ಗೊತ್ತಿರಲಿಲ್ಲ, ನಂದು ಫ್ರೆಂಡ್ಸ್ ಇದ್ರು, ನಂಗೆ ಗೊತ್ತಿರಲಿಲ್ಲ, ನಂಗೆ ನೀವು ಹೇಳಿ ಗೊತ್ತಾಗಿರೋದು. ನಿಮ್ಮಂಥ ಜನರನ್ನು ಹುಡುಕ್ಬೇಕಾ? ಎಲ್ಲಿ ಸಿಗ್ತೀರಾ ನೀವು? ನಾರ್ಮಲ್ ಕನ್ನಡ ಫೈನಾನ್ಸ್ ಕ್ಲಬ್ ಅಲ್ಲಿ ಸಿಗ್ತೀವಿ ಸರ್. ನಮ್ಮ ಪೇಜ್ ಇನ್ಸ್ಟಾಗ್ರಾಮ್ ಅಲ್ಲಿ ಕನ್ನಡ ಫೈನಾನ್ಸ್ ಪ್ರಮೋಷನ್ ಮಾಡಿ. ಬಟ್ ಹಾಗೆಲ್ಲ ಇನ್ ಕೇಸ್ ನಿಮಗೆ ಜನರಲ್ ಫೈನಾನ್ಸ್ ಬಗ್ಗೆ ಏನಾದರೂ ಗೊತ್ತಾಗಬೇಕಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಕನ್ನಡ ಫೈನಾನ್ಸ್ ಕ್ಲಬ್ ಅಲ್ಲಿ ಫಾಲೋ ಮಾಡಿ. ಇನ್ಫಾರ್ಮೇಶನ್ ಕೊಡ್ತಾ ಇದೀವಿ ಸರ್ ಡೈಲಿ ಬೇಸಿಸ್. ಓಕೆ, ನೀವು ಅಲ್ಲಿ ನೋಡ್ಕೋಬಹುದು. ಸೊ ದಿಸ್ ವಾಸ್ ಅಬೌಟ್ SIP. 500 ರೂಪಾಯಿ ಇದ್ರೆ ಸಹ ಮಾಡ್ಬೋದು. RD ಅಥವಾ ನೆಕ್ಸ್ಟ್ ಬರೋದು SIP, ಕರೆಕ್ಟಾ? RD ಮತ್ತೆ FD ಎಂತ ವ್ಯತ್ಯಾಸ? ಫಿಕ್ಸ್ಡ್ ಡೆಪಾಸಿಟ್ ಅಂದ್ರೆ ಇದು ಮಂತ್ಲಿ RD ಹೋಗ್ತಾ ಇದೆ ಸರ್. 50 FD ಅಂದ್ರೆ ಒಂದು ಫಿಕ್ಸ್ಡ್ ಡೆಪಾಸಿಟ್, ದೊಡ್ಡ ಅಮೌಂಟ್. ಇದು ಮಂತ್ಲಿ 3000. ಮ್ಯಾಕ್ಸಿಮಮ್ FD ಅಲ್ಲಿ ಎಷ್ಟು ರಿಟರ್ನ್ ಸಿಗುತ್ತೆ? 6 to 7% ಸರ್. ಓವರ್ ಆಲ್ ಆವರೇಜ್ ಅಲ್ಲಿ 6 ರಿಂದ 7%. 6 to 7%. ವಾಟ್ ಅಬೌಟ್ SIP or ಮ್ಯೂಚುವಲ್ ಫಂಡ್? 12 to 15% per annum. ದಟ್ ಡಬಲ್ ಆಯ್ತಲ್ಲ? ಡಬಲ್ ಆಯ್ತು ಸರ್. ಮತ್ತೆ ಯಾಕೆ ಜನ ಇನ್ನೂ ಸಹ FD ಮಾಡ್ತಿದ್ದಾರೆ, ಇದು ಮಾಡ್ತಾ ಇಲ್ಲ? FD ಅಂದ್ರೆ ಅವರೊಂದು ಸೇಫ್ ಅಸೆಟ್ ತರ ಹೋಗ್ತಾರೆ ಸರ್. ಮಾರ್ಕೆಟ್ ಅಂದ್ರೆ ಅವಾಗ ಯಾರು ಸ್ಕ್ಯಾನ್ ಮಾಡಿದ್ರೆ ಆ ತರ ಸ್ಕ್ಯಾಮ್ ಎಲ್ಲ ಅದು ಮಾನಿಟರ್ ಆಗಿರುತ್ತೆ, ಎಲ್ಲ ಮಾನಿಟರ್ ಆಗಿರುತ್ತೆ. ಆದ್ರೆ ಜನರಿಗೆ ಒಂದು ಅದು ಭಯ ರಿಸ್ಕ್ ಇದೆ. ಅಂದ್ರೆ ಒಂದು ಸ್ವಲ್ಪ ಮಾರ್ಕೆಟ್ ಜೊತೆ. ಈಗ ನಾನು ಸಹ ಮ್ಯೂಚುವಲ್ ಫಂಡ್ ಮಾಡ್ತಾ ಇದ್ದೀನಿ, ನನ್ನ ಪೋರ್ಟ್ಫೋಲಿಯೋ ತುಂಬಾ ಚೆನ್ನಾಗಿ ಬಿಲ್ಡ್ ಆಗಿದೆ. ಅಂಡ್ ದೆನ್ ಐ ಆಮ್ ರಿಯಲಿ ಹ್ಯಾಪಿ. ಇವ್ರೇನು 12% ಏನು ಹೇಳ್ತಿದ್ದಾರೆ, ನಂಗೆ ಕನ್ಸಿಸ್ಟೆಂಟ್ ಆಗಿ ಎವ್ರಿ ಮಂತ್ ಸಿಕ್ಕಿದೆ. ಇಷ್ಟು ತನಕ ಮಾರ್ಕೆಟ್ ದೇವರ ದಯದಿಂದ ಮಾರ್ಕೆಟ್ ಬಿಡಲಿಲ್ಲ. ನಂದು ಪೋರ್ಟ್ಫೋಲಿಯೋ ಗ್ರೋನೇ ಆಗಿದೆ ಅಲ್ಲ? ಅದೇ ಸರ್, ಇವತ್ತು ಮಾರ್ಕೆಟ್ ಬಿದ್ರೂ ನಾಳೆ ಫ್ಯೂಚರ್ ಅಲ್ಲಿ ಮೇಲೆ ಹೋಗುತ್ತೆ. ಅದು ಕಂಟಿನ್ಯೂಸ್ಲಿ ಡೌನ್ ಹೋಗೋದಿಲ್ಲ. ಬಟ್ ಅಲ್ಲಿ ಸಹ ಸೆಲೆಕ್ಷನ್ ಯಾವುದು ಮ್ಯೂಚುವಲ್ ಫಂಡ್ ಸೆಲೆಕ್ಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೆಕ್ಟರ್ ಮ್ಯೂಚುವಲ್ ಫಂಡ್ ಅರ್ಥ ಮಾಡ್ಕೊಳ್ಬೇಕು. ಇಲ್ಲ ಯಾರ ಹತ್ರ ಅದು ಗೈಡೆನ್ಸ್ ತಗೋಬೇಕಾಗುತ್ತೆ, ಎಕ್ಸ್ಪೀರಿಯನ್ಸ್ ಇದ್ದವ್ರ ಹತ್ರ. ನೆಕ್ಸ್ಟ್ ಬಂದ್ಬಿಟ್ಟು ನಂಗೆ ಇದು ತುಂಬಾ ಬೇಸಿಕ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತಾಡಿದ್ವಿ, ಕರೆಕ್ಟಾ? ಈಗ ಎಮರ್ಜೆನ್ಸಿ ಫಂಡ್ ಆಯ್ತು, ಅದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಹೇಳ್ಕೊಟ್ರಿ. ಅದಾದ್ಮೇಲೆ ನಾವು ಹೋದ್ವಿ SIP, RD, FD, SIP ಬಗ್ಗೆ ಜನರಲ್ ಇನ್ಫಾರ್ಮೇಶನ್ ಬಂತು. ಇದು ಆದ್ಮೇಲೆ ನೆಕ್ಸ್ಟ್ ಲೆವೆಲ್ ಎಂತ ಇನ್ವೆಸ್ಟ್ಮೆಂಟ್? ಇದು ಗೋಲ್ಡ್. ಓಕೆ, ಫಿಸಿಕಲ್ ಗೋಲ್ಡ್ ಬಗ್ಗೆ ಓಕೆ, ನೀವು ಹೇಳಿದ್ರಿ ಗೋಲ್ಡ್ ಇನ್ವೆಸ್ಟ್ ಮಾಡ್ಬೋದು. ಆದ್ರೆ ಈಗ ಸದ್ಯಕ್ಕೆ ನಾಟ್ ಅ ಗುಡ್ ಸಿಚುವೇಶನ್ ಟು ಇನ್ವೆಸ್ಟ್ ಇನ್ ಗೋಲ್ಡ್. ಈಗ ನಂಗೆ ನಾಡ್ದು ಮದುವೆ ಆಗ್ತಿದ್ರೆ ನಾನು ಗೋಲ್ಡ್ ತಗೊಳ್ಬಾರ್ದಾ? ಮೋದಿ ಅವರು ಹೇಳಿದ್ದಾರೆ. ಮೋದಿ ಅವರು ಹೇಳಿದ್ರೆ ಅಂತ ನಿಮ್ಮ ನೆಸೆಸಿಟಿ ಇದ್ರೆ ನೀವು ತಗೋಬಹುದು ಸರ್. ಅಂದ್ರೆ ಅದೇ ಪ್ರೈಸ್ ಯಾಕೆ ಗೋಲ್ಡ್ ತಗೊಳ್ಬೇಡಿ ಅಂತ ಹೇಳಿದ್ರೆ ಸಹ ಪ್ರೈಸ್ ಯಾಕೆ ಬೀಳಲಿಲ್ಲ? ಇನ್ನೂ ಸಹ ನಿನ್ನೆ ನೋಡೋಕೆ 15,000 ಚಿಲ್ಲರೆ ಬೀಳ್ಬೇಕಿತ್ತಲ್ಲ. ಒಂದು ಬೀಳುತ್ತೆ ಸರ್. ಅದು ರುಪಿ ವ್ಯಾಲ್ಯೂ ಯಾವಾಗ ಸ್ಟ್ರಾಂಗ್ ಆಗುತ್ತೆ, ಡಾಲರ್ಸ್ ವ್ಯಾಲ್ಯೂ ಕಡಿಮೆ ಆಗುತ್ತೆ, ಆಗ ಗೋಲ್ಡ್ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಅಲ್ಲಿವರೆಗೂ ಕಡಿಮೆ ಆಗೋದಿಲ್ಲ. 15,000 ಇದೆ. ಸೊ ಈಗ ನಾನು ನಾಡ್ದು ಮದುವೆ ಆಗೋದಾದ್ರೆ ಗೋಲ್ಡ್ ತಗೊಳ್ಬೇಕಾ ಬೇಡ? ನೀವು ನನ್ನ ಫೈನಾನ್ಷಿಯಲ್ ಅಡ್ವೈಸರ್ ಆಗಿದ್ರೆ ಏನು ಹೇಳ್ತೀರಾ? ಈಗ ಸದ್ಯಕ್ಕೆ ತಗೊಳೋದು ಬೇಡ ಅಂತ ಸರ್, ಅವಾಯ್ಡ್ ಮಾಡಬೇಕು. ಗೋಲ್ಡ್ ಹಾಕದೆ ಮದುವೆ ಆಗಬೇಕು. ಓಕೆ, ನೋಡಿ ಸ್ನೇಹಿತರೆ, ಚಿನ್ನ ತಗೊಳ್ಳೋದು ಬೇಡ ಅಂತ ಯಾರೆಲ್ಲ ಮದುವೆ ಆಗ್ತಿದ್ದೆ ಅವರಿಗೆಲ್ಲ ಹೇಳಿ ಚಿನ್ನ ಮಾಡಿಸೋದು ಬೇಡ ಅಂತ ನಿಮ್ಮ ಹತ್ರದವರು. ನೆಕ್ಸ್ಟು, ಸೊ ಗೋಲ್ಡ್ ಬಗ್ಗೆ ಈಗ ಬೇಸಿಕ್ ಡಿಸ್ಕಷನ್. ನೆಕ್ಸ್ಟ್ ಈಗ ಇಂಪಾರ್ಟೆಂಟ್ ವಿಷಯ, ನನ್ನ ಜರ್ನಿ ಬಗ್ಗೆ ಹೇಳಬೇಕು ಅಂದರೆ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡುವಾಗ ಐ ವಾಸ್ ಎಲೋನ್, ಆಯಿತಾ ಸ್ನೇಹಿತರೆ? ಈಗ ನಾವು ಮಾತಾಡಿದೆ ಅಂತಂದರೆ ನಾವು ಇನ್ವೆಸ್ಟ್ಮೆಂಟ್ ಬೇಸಿಕ್ ಬಗ್ಗೆ ಮಾತಾಡಿದ್ವಿ, ಆಯಿತಾ? ಈಗ ನಾನು ಮೇನ್ ಟಾಪಿಕ್ ಬಿಸ್ನೆಸ್ ರಿಜಿಸ್ಟ್ರೇಷನ್. ಸೊ ನಿಮಗೆ ಅದರಲ್ಲಿ ನೀವು ಅದರಲ್ಲಿ ನನಗೆ ಸಹ ಹೆಲ್ಪ್ ಮಾಡಿದ್ದೀರಾ. ಸೊ ಬೇಸಿಕಲಿ ನನಗೆ ಟ್ಯಾಕ್ಸು ಏನು, ಒಂದು ಕಂಪನಿ ಸ್ಟಾರ್ಟ್ ಮಾಡುವಾಗ ಏನು, ಯಾಕಂದರೆ ನಾನು ಓದಿದ್ದ ಸ್ಟ್ರೀಮಲ್ಲಿ ಅದು ಎಂತ ಸಹ ಹೇಳೇ ಕೊಡಲಿಲ್ಲ. ಪ್ರಾಬಬ್ಲಿ ಕಾಮರ್ಸ್ ಓದಿದವರಿಗೆಲ್ಲ ಗೊತ್ತಿರುತ್ತೆ, ನಂಗೆ ಗೊತ್ತಿಲ್ಲ. ನಮ್ಮ ಟೀಮಲ್ಲಿ ಕಾಮರ್ಸ್ ಓದಿದವರಿಗೆ ಸಹ ಕಂಪನಿ ಸ್ಟಾರ್ಟ್ ಮಾಡೋದು ಹೇಗಂತ ಗೊತ್ತಿದೆ ಅಂತ. ನೀವೆಂತ ಕಾಮರ್ಸ್ ಓದಿದ್ದ? ನಿಮ್ಗೆ ಗೊತ್ತಿಲ್ಲ. ಸೊ ಕಾಲೇಜಲ್ಲಿ ಇದೆಲ್ಲ ಹೇಳ್ಕೊಡೋದಿಲ್ಲ, ಥಿಯರಿಯಲ್ಲಿ ಇದೆಲ್ಲ ಇಲ್ವಾ? ಇಲ್ಲ. ಓಕೆ, ಸೊ ಈಗ ಇಷ್ಟು ತುಂಬ ಜನ ಇರ್ಬೋದು ಯಾರಿಗೆ ಅವ್ರ ಕಂಪನಿ ಸ್ಟಾರ್ಟ್ ಮಾಡಬೇಕು, ಅವರು ಹೋಗಿ ಬೇರೆಯವ್ರ ಹತ್ರ ಕೇಳಿ ಎಷ್ಟು ಜಾಸ್ತಿ ದುಡ್ಡು ಕೊಡಬೇಕಾಗೋದು. ಬೇಸಿಕ್ ಆಗಿ ಒಂದು ಕಂಪನಿ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದರೆ ನಮಗೆ ಏನೇನು ಬೇಕಿರುತ್ತೆ? ಡಾಕ್ಯುಮೆಂಟ್ಸ್
ಡಾಕ್ಯುಮೆಂಟ್ಸ್ ಅಲ್ಲಿ ಏನು ಬೇಕಿರುತ್ತೆ ಒಂದು ಕಂಪನಿ ಸ್ಟಾರ್ಟ್ ಮಾಡಬೇಕಾದ್ರೆ? ಬೇಸಿಕಲಿ ಕಂಪನಿ ನೇಮ್ ಫೈನಲ್ ಮಾಡ್ಕೋಬೇಕು ಸರ್. ಕಂಪನಿ ನೇಮ್ ಆದಮೇಲೆ ನೀವು ಇಫ್ ಯು ಗೋ ವಿತ್ ಪಾರ್ಟ್ನರ್ಶಿಪ್ ಫರ್ಮ್ ಆರ್ ಪ್ರೈವೇಟ್ ಲಿಮಿಟೆಡ್ ಆರ್ ಪ್ರೊಪ್ರೈಟರ್ಶಿಪ್, ಅದರದ್ದೆಲ್ಲ ನಾವು ಡಿಫ್ರೆನ್ಸ್ ಮಾತಾಡೋಣ. ಬಟ್ ದೆನ್ ಓಕೆ, ಒಂದು ಕಂಪನಿ ನೇಮ್ ಆಯ್ತು, ಯಾವ ಟೈಪ್ ಫರ್ಮ್ ಅಂತ ಸೆಲೆಕ್ಟ್ ಮಾಡಿದ್ರಿ, ಓಕೆ, ಅದ್ರ ಡಿಫ್ರೆನ್ಸ್ ಮಾತಾಡೋಣ. ಅದಾದ್ಮೇಲೆ ಸೆಲೆಕ್ಟ್ ಮಾಡಾಯ್ತು, ನೆಕ್ಸ್ಟ್ ಏನು ಡಾಕ್ಯುಮೆಂಟ್? ಆಮೇಲೆ ಬೇಸಿಕ್ ಡಾಕ್ಯುಮೆಂಟ್ಸ್ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್. ಆಧಾರು, ಪ್ಯಾನ್, ಪರ್ಸನಲ್. ಓಕೆ, ಪಾರ್ಟ್ನರ್ ಆದ್ರೆ ಪಾರ್ಟ್ನರ್ಸ್, ಡೈರೆಕ್ಟರ್ ಆದ್ರೆ ಡೈರೆಕ್ಟರ್ಸ್. ಆಮೇಲೆ ಕಂಪನಿ ಅಫಿಷಿಯಲ್ ಇಮೇಲ್ ಐಡಿ, ಅಫಿಷಿಯಲ್ ಇಮೇಲ್ ಐಡಿ, ಓಕೆ, ಬ್ರ್ಯಾಂಡ್ ನೇಮು, ಟ್ರೇಡ್ ಮಾರ್ಕು, ಬ್ರ್ಯಾಂಡ್ ನೇಮು, ಓಕೆ, ಬ್ರ್ಯಾಂಡ್ ಇದ್ರೆ ಅದ್ರ ನೇಮು, ಓಕೆ, ಟ್ರೇಡ್ ಮಾರ್ಕು. ಸರಿ. ಅಂದ್ರೆ ನೀವೇನು ಯಾವ ರಿಲೇಟೆಡ್ ಬಿಸ್ನೆಸ್ ಮಾಡ್ತೀರಾ ಅದೊಂದು ಸ್ಪೆಸಿಫಿಕೇಶನ್, ಅದೆಲ್ಲ ಏನೆಲ್ಲ ಮಾಡ್ತೀರಾ, ಬಿಸ್ನೆಸ್ ಬಗ್ಗೆ ಒಂದು ಎಲಾಬ್ರೇಷನ್, ಇದನ್ನೆಲ್ಲ ಇದ್ದು ಅಪ್ಲೈ ಮಾಡಿದ್ರೆ. ಸೊ ಜಿ ಎಸ್ ಟಿ ಸಹ ಇಂಪಾರ್ಟೆಂಟ್ ಅಲ್ಲ? ಇದು ಜಿ ಎಸ್ ಟಿ ನಾವು ಫಸ್ಟ್ ಇನಿಷಿಯಲಿ 20 lakhs ವರೆಗೂ ಲಿಮಿಟ್ ಇರುತ್ತೆ. ಅಲ್ಲ, ಇದನ್ನ ಇದೆಲ್ಲ ಇನ್ಕಾರ್ಪೊರೇಷನ್ ಆದ್ಮೇಲೆ ಜಿ ಎಸ್ ಟಿ ನೆಕ್ಸ್ಟ್ ಪಾರ್ಟ್ ಬರುತ್ತೆ. ಸೊ ಇದಾದ್ಮೇಲೆ ಪ್ಯಾನ್ ಸಿಗುತ್ತೆ, ಪ್ಯಾನ್ ಸಿಗುತ್ತೆ. ಪ್ಯಾನ್ ನಾವು ಆ ಪ್ಯಾನ್ ಥ್ರೂ ಜಿ ಎಸ್ ಟಿ ತಗೋಬೇಕಾಗುತ್ತೆ. ಕರೆಕ್ಟ್. ಸೊ ನಾನು ಫಸ್ಟ್ ನನ್ನ ವರ್ಷದಲ್ಲಿ ಪ್ಯಾನ್ ಕಾರ್ಡ್ ಇಲ್ಲ, ಏನಿಲ್ಲ, ನನ್ನ ಪರ್ಸನಲ್ ಪ್ಯಾನ್ ಕಾರ್ಡ್ ಇತ್ತು. ಯಾಕಂದ್ರೆ ಜಾಬ್ ಮಾಡ್ತಿದ್ನಲ್ಲ, ಆಗ ಪ್ಯಾನ್ ಕಾರ್ಡ್ ಕೊಡ್ಲೇಬೇಕಿತ್ತು. ಸೊ ಐ ಮೇಡ್ ಮೈ ಪ್ಯಾನ್ ಕಾರ್ಡು. ಅದಾದ್ಮೇಲೆ ಇಲ್ಲ, ನನ್ನಷ್ಟಕ್ಕೆ ಮಾಡ್ತಾ ಇದ್ದೆ. ನನಗೆ ಕರೆಂಟ್ ಅಕೌಂಟ್ ಬಗ್ಗೆ ಸಹ ಗೊತ್ತಿರಲಿಲ್ಲ. ಕರೆಂಟ್ ಅಕೌಂಟ್ ಅಂದ್ರೆ ಹೇಗೆ, ಏನು ಅಂತ ಅದು ಹೇಳಿದ್ರಿ. ಕರೆಂಟ್ ಅಕೌಂಟ್ ಓಪನ್ ಮಾಡಿದ್ವಿ. ಕರೆಂಟ್ ಅಕೌಂಟ್ ಓಪನ್ ಮಾಡುವಾಗ ನಿಮ್ಮ ಕಂಪನಿ ಪ್ಯಾನ್ ಕೇಳಿದ್ರು. ಇಲ್ಲ, ನಂದು ಪ್ಯಾನ್ ಸಹ ಕೊಡ್ಬೋದಿತ್ತು, ಬಟ್ ನಂದು ಪ್ರೊಪ್ರೈಟರ್ಶಿಪ್ ಇರಲಿಲ್ಲ. ನಾನು ಇದರಲ್ಲಿ ಪಾರ್ಟ್ನರ್ಶಿಪ್ ಅಲ್ಲಿ ಮಾಡಿದೆ, ಇಬ್ರು ಸೇರಿ. ಅದಕ್ಕೆ ಓಕೆ ಸರಿ, ಪಾರ್ಟ್ನರ್ಶಿಪ್ ಮಾಡೋದಾದ್ರೆ ನಾವು ಇಬ್ರು ಕಂಪನಿದ ಹೆಸರು ಸೆಲೆಕ್ಟ್ ಮಾಡಿ ಇದೆಲ್ಲ ಮಾಡಿ ಅದರದೇ ಸ್ಪೆಸಿಫಿಕ್ ಪ್ಯಾನ್ ಕಾರ್ಡ್ ಸಿಗಬೇಕು. ಪ್ಯಾನ್ ಕಾರ್ಡ್ ಬಂದಾದ್ಮೇಲೆ ಮುಂದೆ ನೆಕ್ಸ್ಟ್ ಏನು ಪ್ರೊಸೆಸ್ ಇದೆ ಅದು ಮಾಡಬೇಕಾಗುತ್ತೆ. ಅಯ್ಯೋ, ನಂಗೆ ಬಿಕಾಸ್ ಸ್ನೇಹಿತರೆ, ನಾನು ಒಂದು ವಿಷಯ ಹೇಳ್ತೀನಿ. ಬಿಕಾಸ್ ನಂಗೆ ಇದೆಲ್ಲ ಗೊತ್ತಿರಲಿಲ್ಲ, ನಂಗೆ ತುಂಬಾ ಕಷ್ಟ ಆಯ್ತು ಸ್ಟಾರ್ಟಿಂಗ್ ಅಲ್ಲಿ. ಆ ಕಡೆ ಈ ಕಡೆ ತುಂಬಾ ಕಷ್ಟ ಆಯ್ತು. ಅಡ್ರೆಸ್ ಬಗ್ಗೆ ಈಗಂತೂ ಮುಂಚೆ ಅಷ್ಟು ವರ್ಚುವಲ್ ಅಡ್ರೆಸ್ ಇರಲಿಲ್ಲ. ಈಗಾದ್ರೆ ನೀವು ವರ್ಚುವಲ್ ಅಡ್ರೆಸ್ ಸಿಗತ್ತಲ್ಲ ಕಂಪನಿ ರಿಜಿಸ್ಟರ್ ಮಾಡಿ. ಈಗ ಸ್ಟಾರ್ಟಿಂಗ್ ಇನಿಷಿಯಲ್ ಡೇಸ್ ಅಲ್ಲಿ ಒಂದು ಆಫೀಸ್ ಮಾಡೋದಂತ ಹೇಳಿದ್ರೆ ಸಹ ನಂಗೆ ಒಂದು ಟೆನ್ಷನ್ ವಿಷಯ. ರೆಂಟ್ ಕಟ್ಟಬೇಕು, ಡೆಪಾಸಿಟ್ ಕೊಡಬೇಕು, 5 ಲಕ್ಷ ಡೆಪಾಸಿಟ್ ಅಲ್ಲಿಂದ ಕೊಡೋದು. ಆಲ್ ದಟ್ ವಾಸ್ ಅ ವೆರಿ ಬಿಗ್ ಸ್ಟ್ರಗಲ್. ಹೇಗೋ ಅಡ್ಜಸ್ಟ್ ಮಾಡಿ ಸೆಟ್ ಆಗಿರೋದು. ಸೊ ಟಾಕಿಂಗ್ ಅಬೌಟ್ ಓವರ್ ಆಲ್ ಡಾಕ್ಯುಮೆಂಟ್, ಇದು ಬೇಸಿಕ್ ಡಾಕ್ಯುಮೆಂಟ್. ಇದಾದ್ಮೇಲೆ ಜಿ ಎಸ್ ಟಿ ಕ್ರೈಟೀರಿಯಾ ಏನು? ಇಫ್ ಯು ಗೋ ವಿತ್ ಯುವರ್ ಬಿಸ್ನೆಸ್ ಇಸ್ ಸರ್ವಿಸ್ ರಿಲೇಟೆಡ್, ದ ಜಿ ಎಸ್ ಟಿ ಲಿಮಿಟ್ ಇಸ್ 20 lakhs. 20 ಲಕ್ಷವರೆಗೂ ಎಕ್ಸೆಂಪ್ಷನ್. ಟರ್ನ್ ಓವರ್, ಇಯರ್ಲಿ ಟರ್ನ್ ಓವರ್. ಇಫ್ ನಿಮ್ದು ಏನಾದ್ರು ಪ್ರಾಡಕ್ಟ್ ಇದ್ದು ಆ ಪ್ರಾಡಕ್ಟ್ ನ ಸೆಲ್ ಮಾಡ್ತೀವಿ ಅಂದ್ರೆ 40 lakhs ವರೆಗೂ ಎಕ್ಸೆಂಪ್ಷನ್ ಸಿಗುತ್ತೆ. ಇದು ಪ್ರಾಡಕ್ಟ್ ಯಾವುದು? ಎನಿ ಪ್ರಾಡಕ್ಟ್ ಲೈಕ್ ಬುಕ್ಸ್. ಈಗ ನಾನೊಂದು ಪ್ರಾಡಕ್ಟ್ ಬೇಸ್ಡ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ, ನಾನು 40 ಲಕ್ಷ ಆದ್ಮೇಲೆ ಜಿ ಎಸ್ ಟಿ ಕಟ್ಟಲಿಕ್ಕೆ ಇದೆ. ಮತ್ತೆ ನೀವು ಇನ್ನಿಷ್ಟು ತನಕ ನಂಗೆ ಯಾಕೆ ಹೇಳಲಿಲ್ಲ? ಸರ್ವಿಸ್ ಬೇಸ್ಡ್ ಅದು ನಿಮ್ಗೆ ಇನ್ಫಾರ್ಮ್ ಮಾಡಿದ್ರೆ ನೀವು ಸ್ಟಾರ್ಟ್ ಮಾಡ್ತಾ ಇದ್ದೀರಿ. ಮತ್ತೆ 40 ಲಕ್ಷದ ಮತ್ತೆ ಜಿ ಎಸ್ ಟಿ 18% ಕಟ್ಟಬೇಕಲ್ಲ. ಅಂಡ್ ಅದನ್ನ ತಪ್ಪಿಸಕ್ಕೆ ಸಹ ಆಗಲ್ಲ, ಯಾಕಂದ್ರೆ ಎಲ್ಲ ಕರೆಕ್ಟ್ ಆಗಿ ಟ್ರ್ಯಾಕ್ ಆಗುತ್ತೆ. ಸೊ ಯು ಹ್ಯಾವ್ ಟು ಪೇ ಇಟ್ಸ್ ಫಿಕ್ಸ್ಡ್. ಅದನ್ನ ತಪ್ಪಿಸಿದ್ರೆ ಪ್ರಾಬ್ಲಮ್ ಆಗುತ್ತೆ. 20 ಲಕ್ಷ ಆದ್ಮೇಲೆ ಕಟ್ಟಬೇಕು. ಸರ್ವಿಸ್ ಇಂಡಸ್ಟ್ರಿ, ಪ್ರಾಡಕ್ಟ್ ಇಂಡಸ್ಟ್ರಿ ಅಂದ್ರೆ 40 ಲಕ್ಷ. ಈಗ ನಾನೊಂದು ಆ್ಯಪ್, ನಮ್ದು ಆ್ಯಪ್ ಇದೆ. ನಮ್ದು ಆ್ಯಪ್ ಒಂದು ಪ್ರಾಡಕ್ಟ್, ಡಿಜಿಟಲ್ ಪ್ರಾಡಕ್ಟ್, ಸರ್ವಿಸ್ ರಿಲೇಟೆಡ್ ಆಗುತ್ತೆ ಸರ್. ಪ್ರಾಡಕ್ಟ್ ಅಂದ್ರೆ ವಿ ಕ್ಯಾನ್ ಟಚ್ ಅಂಡ್ ಫೀಲ್ ಇಟ್. ಪ್ರಾಡಕ್ಟ್ ಫಿಸಿಕಲ್ ಪ್ರಾಡಕ್ಟ್. ವೆರಿ ನೈಸ್. ಇದು ನಂಗೆ ಗೊತ್ತಿರಲಿಲ್ಲ, ನಾನು ಸಹ ನೋಡಿ ಕಲಿತಿದ್ದೆ. ಸೊ 40 ಲಕ್ಷನಾ? ಈಗ ಒಂದು ಪ್ರಾಡಕ್ಟ್ ಬೇಸ್ಡ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು. ಹಾಗಂತ ಜಿ ಎಸ್ ಟಿ ಇದಿದೆ ಅಂತ ಅಲ್ಲ, ಬಟ್ ದಟ್ ಈಸ್ ಆಲ್ವೇಸ್ ದೇರ್ ಇನ್ ಮೈ ಮೈಂಡ್. ಓಕೆ, ಜಿ ಎಸ್ ಟಿ ಬಗ್ಗೆ ಈಗ ಐಡಿಯಾ ಸಿಕ್ತು. ನೆಕ್ಸ್ಟ್ ಇದು ಬೇಸಿಕ್ ಡಾಕ್ಯುಮೆಂಟ್. ಈಗ ನೀವು ಹೇಳಿದ್ರಿ ಪ್ರೊಪ್ರೈಟರ್ಶಿಪ್, ಪಾರ್ಟ್ನರ್ಶಿಪ್, LLP, ಪ್ರೈವೇಟ್ ಲಿಮಿಟೆಡ್, 1 ಕಂಪನಿ. ಡಿಫ್ರೆನ್ಸ್ ಇಂದ ಟಕ್ 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 ಅಂತ ನೀವು ಹೇಳ್ಬೇಕು. ಈಗ ಪ್ರೊಪ್ರೈಟರ್ಶಿಪ್ ಅಂದ್ರೆ ನೀವು ಅಲೋನ್ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಸರ್. ಅದು ಪ್ಯಾನ್ ನನ್ನ ಹೆಸರು, ನಿಮ್ಮ ಹೆಸರಲ್ಲಿ ಇರುತ್ತೆ. ಓಕೆ. LLP ಮತ್ತೆ ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಬಂದ್ರೆ ನೀವೇನಾದ್ರು ನಿಮ್ಮ ಫ್ರೆಂಡ್ಸ್ 1 or more ಕಂಪನೀಸ್ ಪಾರ್ಟ್ನರ್ ಜೊತೆ ಮಾಡೋದು. ಇದು ಪಾರ್ಟ್ನರ್ಶಿಪ್ ಮತ್ತು LLP ಗಿಂತ ವ್ಯತ್ಯಾಸ. ಇದು ಪಾರ್ಟ್ನರ್ಶಿಪ್. ಇದು LLP ಅಂದ್ರೆ ಅದು ಲಿಮಿಟೆಡ್ ಲೈಬಿಲಿಟಿ ಪಾರ್ಟ್ನರ್ಶಿಪ್. ಪಾರ್ಟ್ನರ್ಶಿಪ್ ಫರ್ಮ್ ಹೋಲಿಸ್ಕೊಂಡ್ರೆ ಅದು ಲೀಗಲಿ ಬೆಟರ್ ಫಾರ್ ಫ್ಯೂಚರ್. ಯಾವುದು LLP? ಪಾರ್ಟ್ನರ್ಶಿಪ್ ಫರ್ಮ್ ಅಂದ್ರೆ ನಾರ್ಮಲ್, ಅದು ಲೀಗಲ್ ಇರೋದಿಲ್ಲ, ಎಂತ ಇರೋದಿಲ್ಲ. LLP ಅಂದ್ರೆ ಅದು ಒಂದು ಲೀಗಲ್ ಇರುತ್ತೆ, ROC ಫೈಲ್ ಮಾಡಬೇಕು, MC ಲಿಂಕ್ ಒಂದು ಲೆವೆಲ್ ಮೇಲೆ ಫ್ಯೂಚರ್ ಸ್ವಲ್ಪ ಕಷ್ಟ ಇರುತ್ತೆ. ಆಮೇಲೆ ಡಾಕ್ಯುಮೆಂಟೇಶನ್ ಎಲ್ಲ ಪ್ರಾಪರ್ ಮೇಂಟೈನ್ ಮಾಡಬೇಕು ಅದರಲ್ಲಿ LLP ಅಲ್ಲಿ. ಪ್ರೈವೇಟ್ ಲಿಮಿಟೆಡ್ ಅಂದ್ರೆ ನೀವು 2 ಡೈರೆಕ್ಟರ್ಸ್, 2 or more ನೀವು ಡೈರೆಕ್ಟರ್ಸ್ ಕೂತಿ ಅದು ಇದು ಇನ್ಕಾರ್ಪೊರೇಷನ್ ಮಾಡಬೇಕಾಗುತ್ತೆ. ಇದರಲ್ಲಿ ನೀವೇನಾದರೂ ಫ್ಯೂಚರಲ್ಲಿ ಬ್ರ್ಯಾಂಡ್ ನೇಮ್ ಹೋಗಿ, ಫಂಡಿಂಗ್ ಹೋಗಿ, ನಿಮ್ಮದೇ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಬೇಕು ಅಂದರೆ ಪ್ರೈವೇಟ್ ಲಿಮಿಟೆಡ್ ಬೆಟರ್. ನಮ್ಮದು ಪ್ರೈವೇಟ್ ಲಿಮಿಟೆಡ್ ಇದೆ, ಮತ್ತು ಚಿಕ್ಕ ಕಂಪನೀಸ್ ಪಾರ್ಟ್ನರ್ಶಿಪ್ ಇದೆ. ಪ್ರೈವೇಟ್ ಲಿಮಿಟೆಡ್ ಇಸ್ ದ ಬೆಟರ್. ಇಫ್ ಯು ಗೋ ವಿತ್ ಟ್ರೇಡ್ ನೇಮ್ ದೊಡ್ಡದು ಮಾಡಬೇಕಂದ್ರೆ ನಿಮಗೆ ಪ್ರೈವೇಟ್ ಲಿಮಿಟೆಡ್ ಚಿಕ್ಕದು ಮಾಡಬೇಕು ಅಂದರೆ ಪಾರ್ಟ್ನರ್ಶಿಪ್ ಫರ್ಮ್ ಇದೆ ಬೆಟರ್. ಮತ್ತೆ ಓವರ್ ದ ಪೀರಿಯಡ್ ಈಗ ನಾವು ಒಬ್ರು ಪಾರ್ಟ್ನರ್ಶಿಪ್ ಮಾಡಿ ಮತ್ತೆ ಅಪ್ಗ್ರೇಡ್ ಮಾಡಬಹುದು ಎನಿ ಟೈಮ್ ಅಪ್ಗ್ರೇಡ್ ಮಾಡಬಹುದು, ಚೇಂಜ್ ಮಾಡಿ ಅದನ್ನ ಪಾರ್ಟ್ನರ್ಶಿಪ್ ಇಂದ LLP ಗೆ ಅದು ಡಿಪೆಂಡ್ ಆಗುತ್ತೆ ನಿಮ್ಮ ಸ್ಕೇಲ್ ಆಫ್ ಬಿಸ್ನೆಸ್ ಮೇಲೆ ಹೋದಾಗ. ಕರೆಕ್ಟಾ?
ಸ್ನೇಹಿತರೆ, ಡಿಸ್ಟರ್ಬೆನ್ಸಿಗೆ ಸ್ವಲ್ಪ ಸಾರಿ, ಯಾಕಂದರೆ ನಾವು ಲೈವ್ ಆಫೀಸಲ್ಲಿ ಪಾಡ್ಕಾಸ್ಟ್ ಮಾಡ್ತಾ ಇರೋದಲ್ಲ, ಅದಕ್ಕೆ ಬೇಜಾರು ಮಾಡಬೇಡಿ. ಬೇಜಾರಿಲ್ಲ, ಬೇಜಾರಿಲ್ಲ ಅವರಿಗೆ, ನನಗೆ ಬೇಜಾರು ಅಲ್ಲ ಮಹೇಶ್. ಸೊ ವೇರ್ ಆರ್ ವಿ ನಾವು? ನೆಕ್ಸ್ಟ್ ಗೋಯಿಂಗ್ ಟು ಎಮರ್ಜೆನ್ಸಿ ಫಂಡ್ ಡಿಸ್ಕಷನ್. ನನಗೆ ಇದು ಟ್ಯಾಕ್ಸ್, ಬಿಸ್ನೆಸ್ ಓನರ್ಸಿಗೆ, ಚಿಕ್ಕ ಬಿಸ್ನೆಸ್ ಓನರ್ಸಿಂದ ದೊಡ್ಡ ಟ್ಯಾಕ್ಸನ್ನು ಹೇಗೆ, ಟ್ಯಾಕ್ಸ್ ಕಟ್ಟಬೇಕಂತೇಳಿ ಬೇಜಾರಾಗುತ್ತೆ ಜನರಿಗೆ. ಸೊ ಹೇಗೆ ನೀವು ಟ್ಯಾಕ್ಸನ್ನು ಮ್ಯಾನೇಜ್ ಮಾಡ್ಬೋದು ಅಂತ ಹೇಳಬೇಕು. ಯಾವ ಥರ ಟ್ಯಾಕ್ಸ್ನ ಉಳಿಸ್ಬೋದಾ, ಟ್ಯಾಕ್ಸ್ನ ಕಟ್ಟೋದಾ, ಯಾವ ಥರ ರೇಷಿಯೋ ಅಲ್ಲಿ ಟ್ಯಾಕ್ಸ್ ಕಟ್ಟೋದು, ಅದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಟ್ಯಾಕ್ಸಲ್ಲಿ ಯಾವ ಟೈಪ್, ಒಂದು ಬಿಸ್ನೆಸ್ ಮಾಡೋದು ಯಾವ ಟೈಪ್ ಇದು ಟ್ಯಾಕ್ಸ್ ಇದೆ? ಅಡ್ವಾನ್ಸ್ ಟ್ಯಾಕ್ಸು, ರೆಗ್ಯುಲರ್ ಟ್ಯಾಕ್ಸು. ರೆಗ್ಯುಲರ್ ಟ್ಯಾಕ್ಸ್ ಅಂದರೆ ನಿಮ್ದು ನಾರ್ಮಲ್ ಇಯರ್ಲಿ ಒನ್ಸ್ ಅಲ್ಲ, ಇನ್ಕಮ್ ಟ್ಯಾಕ್ಸಾ? ಅದು ಇನ್ಕಮ್ ಟ್ಯಾಕ್ಸ್ ಸರ್. ಇನ್ಕಮ್ ಟ್ಯಾಕ್ಸ್ ಇದೆಲ್ಲ ನೀವು ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಹೇಳ್ತಾರೆ. ಅದು ಇನ್ಕಮ್ ಟ್ಯಾಕ್ಸ್ ಅಲ್ಲಿ ರೆಗ್ಯುಲರ್ ಟ್ಯಾಕ್ಸು, ಸೆಲ್ಫ್ ಅಸೆಸ್ಮೆಂಟ್ ಟ್ಯಾಕ್ಸು, ಈ ತರ 3-4 ಟೈಪ್ ಇದೆ ಸರ್ ಇನ್ಕಮ್ ಟ್ಯಾಕ್ಸ್ ಅಲ್ಲಿ. ನೆಕ್ಸ್ಟ್ GST ಸಹ ಒಂದು ಟೈಪ್. GST ದಲ್ಲಿ ಒಂದು ಟೈಪ್ ಆಫ್ ಟ್ಯಾಕ್ಸ್, ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್. ಮತ್ತೆ ಪ್ರೊಫೆಷನಲ್ ಟ್ಯಾಕ್ಸ್, ಅದೆಲ್ಲ ಇನ್ಕ್ಲೂಡಿಂಗ್ ಇನ್ಕಮ್ ಟ್ಯಾಕ್ಸ್ ಓನ್ಲಿ. ಸೊ ಮೇನ್ 2 ಕ್ಯಾಟಗರಿ ಟ್ಯಾಕ್ಸ್ ಇದೆ ಅಂತ ಹೇಳಿದ್ರೆ GST, ಇನ್ಕಮ್ ಟ್ಯಾಕ್ಸ್. ಒಂದು ಬಿಸ್ನೆಸ್ ಗೆ ರಿಲೇಟೆಡ್, ಇನ್ನೊಂದು ನಾರ್ಮಲ್ GST ಗೆ. ಪರ್ಸನಲ್ ಆದ್ರೆ ಬೇರೆ ಏನಾದ್ರು ಟ್ಯಾಕ್ಸ್ ಇದೆಯಾ? ಇಲ್ಲ ಸರ್, ನಾರ್ಮಲ್ ಇದೆ ಇನ್ಕಮ್ ಟ್ಯಾಕ್ಸ್ ಅಲ್ಲಿ. ಇನ್ಕಮ್ ಟ್ಯಾಕ್ಸ್ ಇದು ಸ್ಲ್ಯಾಬ್ ಏನಿದೆ? ಯಾವಾಗಿಂದ ಎಷ್ಟು ದುಡ್ಡು ಮಾಡಿದ್ರೆ ಎಷ್ಟು ಪ್ರಾಫಿಟ್ ಮಾಡಿದ್ರೆ ಟ್ಯಾಕ್ಸ್ ಕಟ್ಟಬೇಕು? ಪ್ರೈವೇಟ್ ಲಿಮಿಟೆಡ್ಗೆ ಯಾವುದೇ ಥರ ಎಕ್ಸಾಮ್ಷನ್ಸ್ ಇಲ್ಲ ಸರ್. ನೀವು 1 ರೂಪಾಯಿಂದನೂ ನೀವು ಟ್ಯಾಕ್ಸ್ ಕಟ್ಟಲಿಕ್ಕೆ ಇರುತ್ತೆ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ. ಇಂಡಿವಿಜುವಲ್ ಮಾತ್ರ ಅಪ್ ಟು 12 lakhs ವರೆಗೂ ಎಕ್ಸಾಮ್ಷನ್ ಇದೆ. ಪಾರ್ಟ್ನರ್ಶಿಪ್ ಫರ್ಮ್ ಅಲ್ಲಿ ಸಿಗೋದಿಲ್ಲ, ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ಯಾವುದೇ ಥರ ಎಕ್ಸಾಮ್ಷನ್ ಸಿಗೋದಿಲ್ಲ. ಖಾಲಿ ಇಂಡಿವಿಜುವಲ್ ಪ್ರೊಪ್ರೈಟರಿ ಇದೆಯಾ? ಪ್ರೊಪ್ರೈಟರ್ ಇದೆ. ಪ್ರೊಪ್ರೈಟರ್ಗೆ ಅಪ್ ಟು 2 lakhs ವರೆಗೂ ಸಿಗುತ್ತೆ. ಸೊ ಪ್ರೊಪ್ರೈಟರ್ ಆದ್ರೆ 12 ಲಕ್ಷವರೆಗೂ ಟ್ಯಾಕ್ಸ್ ಇರೋದಿಲ್ಲ, ಟ್ಯಾಕ್ಸ್ ಕಟ್ಟೋದಿಲ್ಲ. ಸೊ ಈಗ ಬಿಸ್ನೆಸ್ ಓನರ್ಸ್ಗೆ, ಬಿಗಿನರ್ಸ್ಗೆ ಟ್ಯಾಕ್ಸ್ ಅನ್ನು ಲೀಗಲಿ ತುಂಬಾ ಜನ ಟ್ಯಾಕ್ಸ್ ತಪ್ಪಿಸ್ತಾರೆ. ಸೊ ಲೀಗಲಿ ಅದನ್ನ ಪ್ರಾಪರ್ ಆಗಿ ಮೇಂಟೈನ್ ಮಾಡ್ಲಿಕ್ಕೆ ಏನ್ ಮಾಡ್ಬೇಕಂತೆ ಒಂದು 3-4 ಸ್ಟೆಪ್ ಏನ್ ಮಾಡಬೇಕು? ಮೊದಲ ಸ್ಟೆಪ್ ಏನಂದ್ರೆ ಅವರು ಪ್ರಾಪರ್ ಅಕೌಂಟಿಂಗ್ ಮೇಂಟೈನ್ ಮಾಡಬೇಕು ಸರ್. ಅಕೌಂಟ್ ಪ್ರಾಪರ್ ಆಗಿ ಮೇಂಟೈನ್ ಫ್ರಮ್ ಡೇ ಒನ್. ನಾನು ಸ್ಟಾರ್ಟಿಂಗ್ ಅಲ್ಲಿ ನಂಗೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಮತ್ತೆ ಅದನ್ನ ಅರ್ಥ ಮಾಡ್ಕೊಂಡು ನಾನು ಇಂಪಾರ್ಟೆನ್ಸ್ ಅರ್ಥ ಮಾಡ್ಕೊಂಡು ಓಕೆ ಅಕೌಂಟಿಂಗ್, ಪ್ರಾಪರ್ ಅಕೌಂಟಿಂಗ್. ಓಕೆ, ಆಮೇಲೆ ಪ್ರಾಪರ್ ನೀವು ಡೈಲಿ ಎಕ್ಸ್ಪೆನ್ಸ್ ಅನ್ನು ಟ್ರ್ಯಾಕ್ ಮಾಡಬೇಕು. ಎಕ್ಸ್ಪೆನ್ಸ್ ಟ್ರ್ಯಾಕ್ ಮಾಡಿ ಆಮೇಲೆ ಬಿಲ್ಸ್ ಎಲ್ಲ ಮೇಂಟೈನ್ ಮಾಡಬೇಕು. ಅಯ್ಯೋ, ಶರತ್ ನನ್ನ ನೋಡಿ ನಗಡ್ತಾ ಇದ್ದಾರೆ. ಥರ್ಡು, ಅಂಡ್ ಆನ್ ಟೈಮ್ಗೆ GST ಟ್ಯಾಕ್ಸು, ಆಮೇಲೆ ಇನ್ಕಮ್ ಟ್ಯಾಕ್ಸು, ಅಡ್ವಾನ್ಸ್ ಟ್ಯಾಕ್ಸ್, ಇದೆಲ್ಲ ಆನ್ ಟೈಮ್ಗೆ ಪೇಮೆಂಟ್ ಮಾಡಿ ಫೈಲ್ ಮಾಡ್ಕೋಬೇಕು. ಪೇಮೆಂಟ್ ಆ್ಯಂಡ್ ಫೈಲಿಂಗ್ ಮಾಡದಿದ್ರೆ ಪೆನಾಲ್ಟಿ, ಇಂಟ್ರೆಸ್ಟ್ ಅದೆಲ್ಲ ಎಕ್ಸ್ಟ್ರಾ ಬೇಕಾಗುತ್ತೆ. ಸೊ ರಿಸ್ಕ್ ತಗೊಳ್ಳೇಬಾರ್ದು, ಫ್ಯೂಚರಿಗೆ ಪ್ರಾಬ್ಲಮ್ ಆಗುತ್ತೆ. ಸೊ ನಾವು ಟ್ಯಾಕ್ಸ್ ಬಗ್ಗೆ, ಸೊ ಬೇಸಿಕಲಿ ಅಕೌಂಟ್ಸ್ನ ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು, ಎಕ್ಸ್ಪೆನ್ಸು ಬಿಲ್ಸ್ನ ಟ್ರ್ಯಾಕ್ ಮಾಡಬೇಕು, ಪೇ ಮಾಡಬೇಕು, ಬಿಲ್ಸ್ನ ಮೇಂಟೈನ್ ಮಾಡಬೇಕು, ಮತ್ತೆ ಆನ್ ಟೈಮ್ಗೆ ಫೈಲ್ ಮಾಡಿ ಪೇ ಮಾಡಿ ಪೆನಾಲ್ಟಿ ಪ್ರಾಬ್ಲಮ್ ಆಗುತ್ತೆ. ನ್ಯಾಯದಿಂದ ಕೆಲಸ ಮಾಡಬೇಕು. ಅರ್ಥ ಆಯ್ತಲ್ಲ ಸ್ನೇಹಿತರೆ? ನೆಕ್ಸ್ಟು ಬಂದ್ಬಿಟ್ಟು ಈಗ ನಾವು ಕಾಂಟೆಂಟ್ ಕ್ರಿಯೇಟರ್ ಇಂಡಸ್ಟ್ರಿಯಲ್ಲಿ ಇರೋದ್ರಿಂದ ಯೂಟ್ಯೂಬಲ್ಲಿ ಬಂದದ್ದು ಟ್ಯಾಕ್ಸ್ ಎಲ್ಲ ಹೇಗೆ ಅದರಲ್ಲಿ ಕಟ್ಟಾಗಿ ಬರುತ್ತಾ? ಅದರಲ್ಲಿ ಕಟ್ಟಾಗಿ ಬರೋದಿಲ್ಲ ಸರ್. ನೀವು ವ್ಯಾಲೆಂಟಿಯರ್ ಆಗಿ ಡಿಕ್ಲೇರ್ ಮಾಡಿ ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಪೇಮೆಂಟ್ ಮಾಡಿ. ಸೊ ಈಗ ಈ 12 ಲಕ್ಷಕ್ಕಿಂತ ಮೇಲೆ ಇದ್ರೆ ಟೋಟಲ್ ಇಯರ್ಲಿ ಆಗ ನಾವು ಮಾಡಬೇಕು. ಸೊ ಅವ್ರದ್ದೇನು ಕಟ್ಟಾಗಲ್ಲ? ಅವ್ರದ್ದೇನು ಕಟ್ಟಾಗೋದಿಲ್ಲ ಸರ್. ಇಲ್ವಾ? ಅವ್ರದ್ದೇನು ಜೀರೋ ರೆಗ್ಯುಲರ್ ಇನ್ಕಮ್ ತರ ಟ್ರೀಟ್ ಆಗುತ್ತೆ. ಅದು ಯಾವ ತರ GST ಇರೋದಿಲ್ಲ. ನೀವು ಅದನ್ನ ವ್ಯಾಲೆಂಟಿಯರ್. ಈಗ ನಾನು ಯೂಟ್ಯೂಬಲ್ಲಿ ನಂಗೊಂದು 20 ಲಕ್ಷಕ್ಕಿಂತ ಮೇಲೆ ಆಯ್ತು ಅಂತ ಅನ್ಕೊಳ್ಳಿ, ಆಗ ನಾನು ಇದು ಕಟ್ಟಬೇಕಾ? GST ಕಟ್ಟಿಲ್ಲ ಸರ್, ಅದು ಫ್ರೀ ಇದೆ. ಯೂಟ್ಯೂಬ್ಗೆ GST ಇಲ್ಲ. ಮತ್ತೆ ನಾವು ಯೂಟ್ಯೂಬ್ನ ಬೆಳೆಸ್ಬೇಕಲ್ಲ. ನಮಗೆ ಯೂಟ್ಯೂಬಲ್ಲಿ ದುಡ್ಡೇ ಬರುತ್ತೆ, ತುಂಬ ಕಮ್ಮಿ ಬರ್ತಿರೋದು. ಸೊ ಹೌದಾ? ಅದು GST ಎಕ್ಸಂಪ್ಷನ್ ಇರುತ್ತೆ. GST ಯಾಕೆ ಎಕ್ಸಂಪ್ಷನ್? ಅದು ಇಂಪೋರ್ಟ್ ಇದಾಗುತ್ತಲ್ಲ ಸರ್, ಇಂಪೋರ್ಟ್ ಮತ್ತೆ ಎಕ್ಸ್ಪೋರ್ಟ್ ಇದಕ್ಕೆ ಇದಾಗುತ್ತೆ. ಹೊರಗಿಂದ ದುಡ್ಡು ಬಂದ್ರೆ ಫಾರಿನ್ ಇನ್ಕಮ್ ಆದ್ರೆ ಅದು ವಿತೌಟ್ GST ಬರುತ್ತೆ. ಎಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ, ಈಗ ಎಲ್ಲ ಸ್ಟಾರ್ಟ್ ಮಾಡ್ತಾರೆ. ಈಗ ಒಂದು ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್, ತುಂಬಾ ಜನರಿಗೆ ನಿಮ್ಮ ಪ್ರಕಾರ ಫೈನಾನ್ಸ್ ಬಗ್ಗೆ ಎಂತ ಮಿತ್ ಇದೆ? ಟ್ಯಾಕ್ಸ್ ಬಗ್ಗೆ ಇರ್ಬೋದು, ಇನ್ವೆಸ್ಟ್ಮೆಂಟ್ ಮಿತ್ ಅಂದ್ರೆ ಅರ್ಥ ಆಯ್ತಲ್ಲ ನಿಮ್ಗೆ? ಏನಂದ್ರೆ ಏನ್ ಸುಳ್ಳು? ಅದೇ ಅದು ಸುಳ್ಳು, ಬಟ್ ಜನ ಅದನ್ನ ನಂಬ್ತಿದ್ದಾರೆ. ನಿಮ್ ಪ್ರಕಾರ ಏನಿದೆ? ಏನಾದ್ರೂ ಇದೆಯಾ? ಅದೇ ಸರ್, 1 ಲಕ್ಷ ಸ್ಯಾಲ್ರಿ ತಗೊಂಡವರು ನಾನು ರಿಚ್ ಆಗಿರ್ತೀನಿ, ನಾನು ಆಗಿರ್ತೀನಿ, ಈಗಿರ್ತೀನಿ, ಅದು ಸುಳ್ಳು. ನೀವು 15,000 ಇಂದನೂ ಸ್ಟಾರ್ಟ್ ಮಾಡಿ ನೀವು ರಿಚ್ ಆಗೋ ಚಾನ್ಸಸ್ ಇರುತ್ತೆ. ನೀವು 15,000ದಿಂದ ಬರೀ 5,000 ನೀವು ಇನ್ವೆಸ್ಟ್ ಮಾಡ್ಕೊಬಂದು 15 to 20. ಈಗ ಸಹ ನಾನು ಪೂರ್ ಅಂತ ಅನಿಸ್ತದೆ ಶರತ್. ಎಂತ ಮಾಡೋದು, ಹೇಗೆ ಮಾಡೋದು ಹೇಳಿ? ಈಗ ಸರ್ ಅದು ನೀವು ಏನು ದಾರಿ ತೋರಿಸಿ. ನೀವು ಇನ್ಕಮ್ ಏನು ಅರ್ನ್ ಮಾಡ್ತೀರಾ ಅದ್ರಲ್ಲಿ 40% ಫಾರ್ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿದ್ರೆ ನೀವು ಕ್ರೋರ್ಪತಿ ಆಗ್ಬೋದು. ಹೇಗೆ? ಫಿಕ್ಸೆಡ್ ಆಗಿ ರೆಗ್ಯುಲರ್ ಆಗಿ ಒಂದು ಇಷ್ಟು ಅಮೌಂಟ್ ಅಂತ. ಆಯ್ತಾಯ್ತು, ಒಂದು 15,000 ಸ್ಯಾಲ್ರಿ ಇದೆ ಅಂತ ಅನ್ಕೊಳ್ಳಿ. 15,000 ಲಾಂಗ್ ಟರ್ಮು ಒಂದು ಒಳ್ಳೆ ಜಾಗದಲ್ಲಿ ಮುಟ್ಟಬೇಕು ಅಂದ್ರೆ ಅವನ 4 ಸ್ಟೆಪ್ ಅವನು ಏನು ತಗೊಳ್ಬೇಕು? ಡೇ 1 ಇಂದ ಫಸ್ಟ್ ಡೇ 1 ಇಂದ 5,000 SIP ರಿಜಿಸ್ಟರ್ ಮಾಡ್ಬೇಕು ಸರ್. 5,000 SIP ರಿಜಿಸ್ಟರ್ಡ್. ಓಕೆ. ಎವ್ರಿ ಇಯರ್ 10% ಇನ್ಕ್ರಿಮೆಂಟ್ ಮಾಡ್ತಾ ಹೋಗ್ಬೇಕು.
ಎವ್ರಿ ಇಯರ್. ಸಪೋಸ್ ಈ ಫಸ್ಟ್ ಇಯರ್ 5,000 ಮಾಡಿದ್ರೆ ನೆಕ್ಸ್ಟ್ ಇಯರ್ 5,500. ಓಕೆ ಓಕೆ. ಆ ಥರ ಇನ್ಕ್ರೀಸ್ ಮಾಡಿಕೊಂಡು ನೆಕ್ಸ್ಟ್ ಅವ್ರು 15 to 20 ಇಯರ್ಸ್ ಇನ್ವೆಸ್ಟ್ ಮಾಡಿದ್ರೆ ಅರೌಂಡ್ 1.34 crores ಅವ್ರದ್ದು ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಇರುತ್ತೆ. ಇದಕ್ಕೆಲ್ಲ ಡೀಟೇಲ್ ಕ್ಯಾಲ್ಕುಲೇಷನ್ ಇದೆಯಾ? ಡೀಟೇಲ್ ಕ್ಯಾಲ್ಕುಲೇಷನ್ ಪ್ರೂಫ್ ಇದೆಯಾ? ಪ್ರೂಫ್ ಇದೆ ಸರ್, 100% ಪ್ರೂಫ್ ಇದೆ. ಸೊ ಬೇಸಿಕಲಿ ರೈಟ್ ಇನ್ವೆಸ್ಟ್ಮೆಂಟ್ ಮಾಡಿದರೆ ಓಕೆ. ಈಗ ನೋಡಿ, ಇದು ನಾವು ಇದ್ರ ಬಗ್ಗೆ ಮಾತಾಡಿದ್ವಿ, ಇಕ್ವಿಟಿಯೇ. ಬಟ್ ದೆನ್ ಮ್ಯೂಚುವಲ್ ಫಂಡ್ ಇದ್ರ ಬಿಟ್ಟೆ ಟ್ರೇಡಿಂಗು ಮಾಡ್ತಾರೆ. ಫಾರೆಕ್ಸ್ ಅದಕ್ಕಿಂತ ಇಂಟ್ರಾಡೇ ಟ್ರೇಡಿಂಗ್, ಡೆಲಿವರಿ, ಅದು ಕಂಪ್ಲೀಟ್ ಬೇರೆ ಸೆಕ್ಟರಾ? ಅದು ಬೇರೆ ಸೆಕ್ಟರ್, ಅದು ಸ್ಟಾಕ್ಸ್ ಬಂದ್ಬಿಡುತ್ತೆ ಸರ್. ಸ್ಟಾಕ್ಸ್ ಬರುತ್ತೆ. ಮ್ಯೂಚುವಲ್ ಫಂಡ್ ಸಪ್ರೇಟ್. ಇದು ನೀವು ಒಂದು ಫಿಕ್ಸೆಡ್ ಅಮೌಂಟ್ನ ನೀವು ಇನ್ವೆಸ್ಟ್ ಮಾಡಿ ಅದ್ರ ಬಗ್ಗೆ ಏನೋ ತಲೆ ಕೆಡಿಸ್ಕೊಳ್ದಲೆ, ಮಾರ್ಕೆಟ್ ಟೈಮಿಂಗ್ ಇದು ಮಾಡ್ಕೊಳ್ದಲೆ, ಅದಕ್ಕೆ ಫುಲ್ ಟೈಮ್ ಕೊಡ್ಬೇಕು ಸ್ಟಾಕ್ಸ್ಗೆ. ಓಕೆ. ನಾನು ಟ್ರೇಡಿಂಗ್ ಮಾಡ್ತೀನಿ, ಬಟ್ ನನ್ನ ಪೋರ್ಟ್ಫೋಲಿಯೋನ ಬೇರೆ ಮ್ಯಾನೇಜ್ ಮಾಡ್ತಾರೆ. ಅದು ನಮ್ಮ ಇನ್ನೊಬ್ಬ ಪಾರ್ಟ್ನರ್ ಇದ್ದಾರೆ ಸರ್, ಸಂಜಯ್ ಅಂತ. ಅವ್ರು ಬೇಕಾದ್ರೆ ನೀವು ಟ್ರೇಡಿಂಗ್ ಇಂಟ್ರೆಸ್ಟ್ ಇದ್ದರೆ ಅವ್ರ ಕಡೆ ಒಂದು ಪಾಡ್ಕಾಸ್ಟ್ ಮಾಡಲಿಕ್ಕೆ ನಾವು ರೆಡಿ ಇರ್ತೀವಿ. ಸ್ನೇಹಿತರೆ ನೋಡಿ, ದಿಸ್ ಈಸ್ ಅಬೌಟ್ ಬಿಸ್ನೆಸ್ ಸ್ಟಾರ್ಟಪ್ ಇರ್ಬೋದು, ಲೀಗಲ್ ಸೈಡ್ಸು, ಅದಾದಮೇಲೆ ಇಲ್ಲಿ ನಾವು ಬೇಸಿಕ್ ಇನ್ವೆಸ್ಟ್ಮೆಂಟ್ ಬಗ್ಗೆ, ಫರ್ಮ್ಸ್ ಬಗ್ಗೆ ಎಲ್ಲ ಮಾತಾಡಿದ್ದೀವಿ. ನಿಮಗೆ ಅಕಸ್ಮಾತ್ ಟ್ರೇಡಿಂಗ್ ಬಗ್ಗೆ ಜನರಲ್ ನೋಡಿ, ಟ್ರೇಡಿಂಗ್ ಬಗ್ಗೆ ನಾಲೆಜ್ ಅಂತೇಳಿ ಅವ್ರು ಬಂದು ಇಲ್ಲಿ ಅವ್ರ ಕೋರ್ಸ್ನ ಪಿಚ್ ಮಾಡಲ್ಲ, ಅದ್ರ ಬಗ್ಗೆ ಅಲ್ಲ. ನಾವು ಏನು ಹೇಳ್ತೀವಿ, ಏನು ಜನರಲ್ ನಾಲೆಜ್ ಏನಿದೆ ಅದ್ರ ಬಗ್ಗೆ ನಿಮಗೆ ಬೇಕು ಅಂತೇಳಿ ನನಗೆ ಟ್ರೇಡಿಂಗ್ ಅಂತ ಕಮೆಂಟ್ ಮಾಡಿ. ಯಾಕಂದರೆ ನಾನು ಯಾರ ಜೊತೆ ಮಾತಾಡ್ತೀನಿ, ನಾನು ಯಾರ ಜೊತೆ ಕೆಲಸ ಮಾಡಿದ್ದೀನಿ ಅವ್ರ ಜೊತೆ ಮಾತಾಡೋದು. ನಾನು ರ್ಯಾಂಡಮ್ ಗೆಸ್ಟನ್ನು ಕರೆಸಿ ಇನಿಷಿಯಲಿ ನನ್ನ ಎಕ್ಸ್ಪೀರಿಯನ್ಸ್ ನನಗೆ ಶೇರ್ ಮಾಡಿ, ನೋಡಿದ್ರಿ ಕಂಪನಿ ಹೇಗೆ ಬೆಳೆಸಿರೋದು ಏನು ಅದ್ರ ಬಗ್ಗೆ ಸಹ ಮಾತಾಡ್ತೀವಿ ಗೋಯಿಂಗ್ ಅಹೆಡ್. ಬಟ್ ದೆನ್ ದಿಸ್ ಈಸ್, ನಿಮಗೆ ಇಂಟ್ರೆಸ್ಟ್ ಇದ್ದರೆ ಟ್ರೇಡಿಂಗ್ ಬಗ್ಗೆ, ಟ್ರೇಡಿಂಗ್ ಅಂತ ಕಮೆಂಟ್ ಹಾಕಿ, ವಿ ವಿಲ್ ಹ್ಯಾವ್ ಅ ಡಿಸ್ಕಷನ್ ಆನ್ ದ್ಯಾಟ್ ಆಸ್ ವೆಲ್. ಕರೆಕ್ಟ್ ಅಲ್ಲ? ಅದೊಂದು ಅದರದ್ದೇ ತುಂಬ ವಿಷಯ ಉಂಟು ಸರ್ ಅದರಲ್ಲಿ. ತುಂಬ ವಿಷಯ, ನನಗೆ ತುಂಬ ವಿಷಯ ಗೊತ್ತಿಲ್ಲ. ಅವ್ರು ಹೇಳ್ತಾರೆ ಇಲ್ಲಿ ಇನ್ವೆಸ್ಟ್ ಮಾಡೋ, ನಾನು ಹಾಗಾಗಿ ಮಾಡ್ತೀನಿ, ಬಟ್ ಅವರು ಹೆಲ್ಪ್ ಮಾಡ್ತಾರೆ ನಂಗೆ. ಎನಿವೇಸ್, ಗೋಯಿಂಗ್ ಹೆಡ್. ಸೊ ಮಿತ್ತೇನು ಅಂದರೆ, ಕಮ್ಮಿ ದುಡ್ಡು ಮಾಡ್ತಿರೋರು ಕರೆಕ್ಟಾಗಿ ನಾವು ಅಲ್ಲೇ ಉಳಿತೇವೆ. ಬಟ್ ದೆನ್ ಮೈಂಡ್ ಯೂಸ್ ಮಾಡಿ ಕರೆಕ್ಟಾಗಿ ಮಾಡಿದರೆ ದೇ ಕ್ಯಾನ್ ಆಲ್ಸೋ ರಿಚ್ ಆಗ್ಬೋದು ಅಲ್ಲ. ಗೋಲ್ಡ್ ಆರ್ ಇಕ್ವಿಟಿ, ನಿಮ್ಮ ಹತ್ರ ಕೇಳಿದ್ರೆ ನೀವೇನು ಹೇಳ್ತೀರಾ? ಗೋಲ್ಡ್ ಇಸ್ ಎ ಸೇಫ್ ಅಸೆಟ್ ಸರ್. ಗೋಲ್ಡ್ ಈಸ್ ಅ ಸೇಫ್ ಅಸೆಟ್. ಈಕ್ವಿಟಿ ಇಸ್ ಎ ನೀವು ವೆಲ್ತ್ ಕ್ರಿಯೇಷನ್, ವೆಲ್ತ್ನ ಬಿಲ್ಡ್ ಮಾಡ್ತಾ ಹೋಗುತ್ತೆ ಓವರ್ ಎ ಪೀರಿಯಡ್. ಡಿಸೈಡ್ ಮಾಡ್ಬೇಕು ನೀವು, ಗೋಲ್ಡಾ ಇಕ್ವಿಟಿನ? 50-50 ಸರ್. ಈಗದ ಸಿಚುವೇಶನಲ್ಲಿ ಈಕ್ವಿಟಿ ಬಿಟ್ಟರೆ ಈಕ್ವಿಟಿ. ದಿಸ್ ಈಸ್ ಸಮಥಿಂಗ್ ತುಂಬ ಜನರಿಗೆ ಕನ್ಫ್ಯೂಷನ್. ನಂದು 10 ಲಕ್ಷ ಇದೆ, ಗೋಲ್ಡಿಗೆ ಹಾಕ್ಲಾ ಇಕ್ವಿಟಿಗೆ ಹಾಕ್ಲಾ? ತುಂಬ ನನಗೆ ಸಹ ಇತ್ತು ಕನ್ಫ್ಯೂಷನ್ ಅಲ್ಲ. ಯಾಕಂದ್ರೆ ಗೋಲ್ಡ್ ನಮ್ಮ ಎದುರು ಇರುತ್ತೆ, ಅದು ಸಹ ಮೈಂಡ್ ಸೆಟ್ ಇದೆ. ನನ್ನ ಎದುರಿದೆ, ನಾನು ಹಾಕೊಳ್ತೀನಿ, ತೋರಿಸ್ಬೋದು, ಸಹ ಮೈಂಡ್ ಸೆಟ್ ಇರ್ಬೋದು, ಪಾಶ್ ಅಂತ ಅಲ್ಲ. ಪ್ರಾಬ್ಲಮ್ ಬಂದ್ರೆ ಪ್ಲೆಡ್ಜ್ ಮಾಡಿ ಅಮೌಂಟ್ ಅದು ಕೊಟ್ರೆ ನಮ್ಮ ಹತ್ರನೇ ಇರುತ್ತೆ ನಮ್ಮ ದುಡ್ಡು. ಬಟ್ ಇದು ಇಕ್ವಿಟೀಸ್ ಹಾಗೆ ಅಲ್ಲ. ಹಾಗೆ ಸರ್, ಅದು ನಿಮ್ದು ಏನಿದೆ ಅದು ಓವರ್ ಪೀರಿಯಡ್ ನಿಮ್ದು ಅಮೌಂಟ್ನ ಗ್ರೋ ಮಾಡ್ತಾ ಹೋಗುತ್ತೆ. ಕರೆಕ್ಟ್. ಸೊ ನೀವೇನು ಹೇಳ್ತೀರಾ? 50-50 ಇಸ್ ಬೆಟರು, ಬಟ್ ಈಗದ ಸಿಚುವೇಶನಿಗೆ ಈಕ್ವಿಟಿಗೆ ಹೋಗೋದು ಬೆಟರ್ ಅಂತ ಹೇಳ್ತೀರಾ? ಏನೋ ಬೇರೆ ಬೇರೆ ಥರದ ಕಂಪ್ನಿ ಬಗ್ಗೆ ಮಾತಾಡಿದ್ವಿ, ಕರೆಕ್ಟಾ? ಸೊ ಎಷ್ಟು ಜನ ಈಗ ಪ್ರೈವೇಟ್ ಲಿಮಿಟೆಡ್ ಸ್ಟಾರ್ಟ್ ಮಾಡಲಿಕ್ಕೆ ಇಬ್ರು ಇರಿದ್ರೆ ಸಾಕಾ? ಪ್ರೈವೇಟ್ ಲಿಮಿಟೆಡ್ ಪಾರ್ಟ್ನರ್ಶಿಪ್ಗೆ LLPಗೆ ಇಬ್ರು ಸೋಲ್ ಪ್ರೊಪ್ರೈಟರ್ಶಿಪ್ ಒಂದು ಒನ್ ಮ್ಯಾನ್ ಕಂಪನಿ ಅಂತ ಇದು ಹೊಸತ್ತು ಬಂದಿದೆ. ಅದೇ ಅಂದ್ರೆ ಒಬ್ಬನೇ ಪರ್ಸನ್ ಸರ್. ಇವಾಗ ನೀವು ಸಪ್ರೇಟ್, ನೀವು ಒಬ್ಬರು ಅಲೋನ್ ಆಗಿ ಪ್ರೊಪ್ರೈಟರ್ಶಿಪ್ಗೆ ಅಂತ ವ್ಯತ್ಯಾಸ? ಅದು ನಾರ್ಮಲಿ ಸರ್, ಇದು ಪ್ರೈವೇಟ್ ಲಿಮಿಟೆಡ್ ಅಂತ ಕನ್ಸಿಡರ್ ಆಗುತ್ತೆ. ನಿಮ್ಗೆ ಏನಾದರೂ ಫಂಡಿಂಗ್ ಹೋಗಬೇಕು, ಇದಕ್ಕೆ ಹೋಗ್ಬೇಕಂದ್ರೆ ಇದು 1 ಪರ್ಸನ್ ಕಂಪ್ನಿ ಯೂಸ್ ಆಗುತ್ತೆ. ಪ್ರೊಪ್ರೈಟರ್ಶಿಪ್ ಅಂದ್ರೆ ಯಾರು ಟ್ರಸ್ಟ್ ಮಾಡಿ ಇದು ಮಾಡಿ. ನಾವು ಸ್ಟಾರ್ಟ್ ಮಾಡೋದು ಇದು ಇರಲಿಲ್ಲ ಅನ್ಸುತ್ತೆ ಅಲ್ಲ? ಇತ್ತು ಸರ್, ಇತ್ತಾ 1% ನಾವು ಯಾಕೆ? ಬಿಕಾಸ್ ವಿ ಹ್ಯಾಡ್ ಡೈರೆಕ್ಟರ್ಸ್. ಸೊ ಒಬ್ರು ಸಹ ಪ್ರೈವೇಟ್ ಲಿಮಿಟೆಡ್ ಸ್ಟಾರ್ಟ್ ಮಾಡಬಹುದು. ಅದು ಪ್ರೈವೇಟ್ ಲಿಮಿಟೆಡ್ ಅಂತಲೇ ಬರ್ತದೆ. ಪ್ರೈವೇಟ್ ಲಿಮಿಟೆಡ್ ಅಂತಲೇ ಬರುತ್ತೆ ಸರ್. ನಾವು ಮಾಡಬೇಕಿತ್ತಲ್ಲ, ಹಾಗೆ ಸುಮ್ಮನೆ ಹೇಳ್ತೀವಿ. ಬಟ್ ದೆನ್ ಎಸ್, ಇಟ್ ಕ್ಯಾನ್ ಬಿ ಡನ್. ಓಕೆ. ಕಂಪನಿ ರಿಜಿಸ್ಟ್ರೇಷನ್ಗೆ ಏನೇನು ಡಾಕ್ಯುಮೆಂಟ್ ಬೇಕು ನೀವು ಎಕ್ಸ್ಪ್ಲೇನ್ ಮಾಡಿದ್ದೀರಾ. ಓಕೆ. ಈಗ ಟ್ಯಾನ್ ಅಂದರೆ ಎಂತ? ಟ್ಯಾನ್ ಬಗ್ಗೆ ನಾನು ಕೇಳಲಿಲ್ಲ. ಟ್ಯಾನ್ ಅಂದರೆ ಪ್ಯಾನ್ ಇಸ್ ಪರ್ಸ್ ಎಂತ ಫುಲ್ ಫಾರ್ಮ್? ಪರ್ಮನೆಂಟ್ ಅಕೌಂಟ್ ನಂಬರ್. ಇಟ್ ಈಸ್ ಎ ಇನ್ಕಮ್ ಟ್ಯಾಕ್ಸ್ ಐಡೆಂಟಿಟಿ ಪ್ರೂಫ್. ಓಕೆ. ದಟ್ ನೀವು ಟ್ಯಾಕ್ಸ್ ಕಟ್ತಿದ್ದೀರಾ ಅಂತ ನಿಮ್ಗೆ ಅದು ಪ್ರೂಫ್. ಆಧಾರ್ ಕಾರ್ಡ್ ತರ ಒಂದು ಫೈನಾನ್ಷಿಯಲ್ ಪ್ರೂಫ್, ಇನ್ಕಮ್ ಟ್ಯಾಕ್ಸ್ ಪ್ರೂಫ್. ಟ್ಯಾನ್ ಅಂದ್ರೆ ಎಂತ? ಅದು ಟ್ಯಾನ್ ಅಲಾಟ್ಮೆಂಟ್ ನಂಬರ್ ಅಂತ ಸರ್. ನೀವು ಆ ದಿನ ನಮಗೆ ಟ್ಯಾನ್ ಬೇಕು ಅಂತ ಹೇಳಿ ಫಸ್ಟ್ ಇರಲಿಲ್ಲ ಸರ್. ಅದಾದ್ಮೇಲೆ ತಗೊಂಡಿದ್ದೆ ನಾವು. ನಿಮ್ಗೆ ಏನಾದ್ರು TDS ಮಾಡಬೇಕು, TCS ಮಾಡಬೇಕು ಅಂದ್ರೆ ನಮಗೆ ಟ್ಯಾನ್ ನಂಬರ್ ಇದಾಗುತ್ತೆ. TDS ಅಂದ್ರೆ ಎಂತ? ಟ್ಯಾಕ್ಸ್ ಡಿಡಕ್ಷನ್ ಅಟ್ ಸೋರ್ಸ್. ಅದು ನಾವಿವಾಗ ಕಂಪನಿದು ಏನಾದರೂ CAಗೆ ಪ್ರೊಫೆಷನಲ್ ಫೀಸ್ ಪೇ ಮಾಡಬೇಕಂದ್ರೆ ಅದು 30,000 ಮಾತ್ರ ಲಿಮಿಟ್ ಇರುತ್ತೆ. ಆ 30,000 ಮೇಲೆ ನಾವೇನಾದರೂ ಪೇ ಮಾಡ್ತೀವಿ ಅಂದರೆ ಅದ್ರಲ್ಲಿ 10% TDSನ ಡಿಡಕ್ಟ್ ಮಾಡಿ ರಿಮೈನಿಂಗ್ ಪೇಮೆಂಟ್ ಮಾಡಲಿಕ್ಕೆ ಇರುತ್ತೆ. ಬೇರೆ ಯಾರಾದರೂ ಪೇಮೆಂಟ್ ಮಾಡಲಿಕ್ಕೆ ನಾವು ಕಂಪ್ನಿ ಕಡೆಯಿಂದ ಏನಾದರೂ ಪ್ರೊಫೆಷನ್ ಫೀಸ್ನ CAಗೆ, CSಗೆ ಅಥವಾ ಏನಾದರೂ ಕಸ್ಟಮರ್ಸ್ಗೆ ಆ ಥರ ಏನಾದರೂ ಪೇಮೆಂಟ್ ಮಾಡಲಿಕ್ಕೆ ಇರಬೇಕಾದ್ರೆ ಅದು ನಾವು 10% TDSನ ಕಟ್ ಮಾಡಿ ರಿಮೈನಿಂಗ್ ಪೇಮೆಂಟ್ ಮಾಡಬೇಕಿರುತ್ತೆ. ನಾವು ಅದು TDS ಮಾಡಲಿ ಅಂದರೆ ಗೌರ್ಮೆಂಟಿಂದ ನಮಗೆ ಅದು ಏನೇ ನಾವು ಎಕ್ಸ್ಪೆಂಡಿಚರ್ ಪೇ ಮಾಡಿರ್ತೀವಿ ಅದು ನಮ್ಗೆ ಎಕ್ಸೆಂಪ್ಷನ್ ಸಿಗೋದಿಲ್ಲ. ಅದು ಫುಲ್ಲು ಟ್ಯಾಕ್ಸೇಬಲ್ ಆಗುತ್ತೆ. ಫುಲ್ ಟೆಕ್ನಿಕಲ್ ಇದು. ನನಗೆ ಸಹ ಕೆಲವೊಮ್ಮೆ ಕನ್ಫ್ಯೂಸ್ ಆಗುತ್ತೆ. ಪ್ಯಾನ್ ಎಲ್ಲ ಓಕೆ, ಟ್ಯಾನು ಈ ಥರ ತುಂಬ PF ಓಕೆ.
ಒನ್ ಮೋರ್ ಇಂಪಾರ್ಟೆಂಟ್ ಕ್ವೆಶ್ಚನ್, PF ಪ್ರಾವಿಡೆಂಟ್ ಫಂಡ್ ಅಲ್ಲ, PF ಅಂದ್ರೆ ಎಂತ, ಯಾರು ಪ್ರಾವಿಡೆಂಟ್ ಫಂಡ್ ನ ಮಾಡಬೇಕು, ಎಂತ ಯೂಸ್ ಬೆನಿಫಿಟ್ ಎಂತ ಅದ್ರಲ್ಲಿ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ? ಅದು ಪ್ರಾವಿಡೆಂಟ್ ಫಂಡ್ ಅಂದರೆ ಅಪ್ ಟು 20 ಎಂಪ್ಲಾಯೀಸ್ವರೆಗೂ ಮ್ಯಾಂಡೇಟ್ ಇರೋದಿಲ್ಲ ಸರ್. ಓಕೆ, ಮೋರ್ ದೆನ್ 20, 25, 21, 22 ಎಂಪ್ಲಾಯೀಸ್ ಆದರೆ ಸ್ಟಾರ್ಟ್ ಮಾಡಬೇಕು. ನಮ್ದು ಸಹ ಹಾಗೆ, ನಮ್ದು ಕಂಪನಿಯಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಇರಲಿಲ್ಲ, ಸ್ವಲ್ಪ ನಾವು ಗ್ರೋ ಆದ್ವಿ, ಅದನ್ನ ಅಂಡರ್ಸ್ಟ್ಯಾಂಡ್ ಆಯ್ತು. ನಾನು ಸಹ ಹಾಗೆ ಸ್ಟೆಪ್ ಬೈ ಸ್ಟೆಪ್ ಕಲ್ತಿರೋದು. ಸೊ ದೆನ್ ವಿ ಗಾಟ್ ಇಟ್. ಸೊ ಎಂತ ಬೆನಿಫಿಟ್ ಅದರಲ್ಲಿ, ಹೇಗೆ ಒಬ್ಬರು PF ನ ಯಾವ ತರ ಯೂಸ್ ಮಾಡ್ಕೊಳ್ಬಹುದು, ಒಳ್ಳೇದಾ ಕೆಟ್ಟದಾ ಅಂತ? ಅಂದರೆ ಆಸ್ ಎ ಎಂಪ್ಲಾಯಿಗೆ ಅದು ಸೇಫ್ ಫಂಡ್ ಥರ ಇನ್ವೆಸ್ಟ್ ಆಗ್ತಾ ಹೋಗುತ್ತೆ ಸರ್. ಅವರು ಎಂಪ್ಲಾಯ್ಮೆಂಟ್ ಇರೋವರೆಗೂ ಅದು 12% ಫ್ರಮ್ ಎಂಪ್ಲಾಯಿ ಸೈಡ್, 12% ಫ್ರಮ್ ಎಂಪ್ಲಾಯರ್ ಸೈಡ್. ಅದು ರೆಗ್ಯುಲರ್ ಆಗಿ ಸಮ್ ಅಮೌಂಟು ಇದರಲ್ಲಿ ಇನ್ವೆಸ್ಟ್ ಆಗ್ತಾ ಹೋಗುತ್ತೆ, ಸೇವಿಂಗ್ಸ್ ಥರ. ಸಪೋಸ್ ಅವರು ಫಾರ್ ಎಂಪ್ಲಾಯಿ ಇವಾಗ ಸಡನ್ ಆಗಿ ಕೆಲಸ ಬಿಟ್ಟರೆ ಅವ್ರಿಗೆ ನೆಕ್ಸ್ಟ್ ಒಂದು 6 months 1 year ಆಗೋಷ್ಟು ಅದು ಏನಿರುತ್ತೆ ಅದು PF ಅಮೌಂಟ್ ಇದೆ ತಗೊಳ್ಬೋದು. ಆ PF ಅಮೌಂಟ್ ಎಲ್ಲಿ ಹೋಗುತ್ತೆ? ಅದು ಗೌರ್ಮೆಂಟ್ ಅಲ್ಲಿ ಸ್ಟೋರ್ ಆಗಿರುತ್ತೆ ಸರ್. ಗೌರ್ಮೆಂಟ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ಅವರು ಇಯರ್ಲಿ ಒಂದು 6 to 7% ಇಂಟ್ರೆಸ್ಟ್ ಕೊಡ್ತಾ ಹೋಗ್ತಾರೆ ಅದಕ್ಕೆ. ಅದಕ್ಕೂ ಇಂಟ್ರೆಸ್ಟ್ ಸಿಗುತ್ತೆ. ವೆರಿ ನೈಸ್, ಇದು ನಂಗೆ ಗೊತ್ತಿರಲಿಲ್ಲ. ಇಂಟ್ರೆಸ್ಟ್ ಇರುತ್ತೆ. ಓವರ್ ದ ಪೀರಿಯಡ್ ಆಫ್ ಟೈಮ್ ಲಾಸ್ಟ್ ಈಗ ತಗೊಳ್ಳೋದು, ಲಾಸ್ಟ್ ಲಂಸಮ್ ಆಗಿ ರಿಟೈರ್ಮೆಂಟ್ ಆಗೋ ಟೈಮಲ್ಲಿ ಪೆನ್ಷನ್ ಕೂಡ ಸಿಗುತ್ತೆ ಸರ್. ಅದ್ರಲ್ಲಿ ನೀವು ಅಪ್ ಟು 60 years ವರೆಗೆ ಏನು ನೀವು ವಿಡ್ರಾ ಮಾಡ್ಕೊಂಡಿಲ್ಲ ಅಂದ್ರೆ ಆಫ್ಟರ್ 61 years ಇಂದ ಅದು ಪೆನ್ಷನ್ ಅಲ್ಲಿ ನಿಮಗೆ ಮಂತ್ಲಿ ಇಷ್ಟ ಅಮೌಂಟ್ ಅಂತ ಬರ್ತಾ ಹೋಗುತ್ತೆ. ಹೌದಾ? ಯಾಕಂದ್ರೆ ನನ್ನೊಬ್ಬರು ಫ್ರೆಂಡ್ ಇದು ಮಮ್ಮಿ, ಅವರು ತುಂಬಾ ವರ್ಷ ಕೆಲಸ ಮಾಡಿ ಸಡನ್ಲಿ ಅವ್ರಿಗೆ ಲಂಸಮ್ ದೊಡ್ಡ ದುಡ್ಡು ಸಿಗುತ್ತೆ ಬಿಕಾಸ್ ಶಿ ನೆವರ್ ಯೂಸ್ಡ್ ಇಟ್. ಸೊ ಇದೊಂದು ಯೂಸ್ ಆಗುತ್ತೆ. ಈಗ ಟಾಕಿಂಗ್ ಅಬೌಟ್, ಈಗ ವೆರಿ ಇಂಪಾರ್ಟೆಂಟ್ ಟಾಪಿಕ್ ನನಗೆ ಮಾತಾಡಬೇಕು, ಏನಂದರೆ ಪರ್ಸ್ನಲ್ ಫೈನಾನ್ಸ್ ಬಗ್ಗೆ. ಆಯಿತಾ? ಪರ್ಸ್ನಲ್ ಫೈನಾನ್ಸ್ ಅಂತ ಹೇಳುವಾಗ ಟಾಕಿಂಗ್ ಅಬೌಟ್ ತುಂಬ ಜನ ಲಕ್ಸುರಿ ಇನ್ವೆಸ್ಟ್ ಮಾಡ್ತಾರೆ. ಈಗ ನಾನು ಕಾರ್, ಒಂದು BMW ಕಾರ್ ತೊಗೊಂಡೆ. ವಾಟ್ ಡು ಯು ಫೀಲ್ ದಟ್ ಜನರು ಯಾವಾಗ ಡಿಸೈಡ್ ಮಾಡಬೇಕು? ಪರ್ಸ್ನಲ್ ಡಿಸಿಷನ್ ಹೌದು, ಬಟ್ ಹೌ ಸ್ಟ್ರಾಂಗ್ ಶುಡ್ ದೇ ಬಿ ದಟ್ ಅದು ಲಕ್ಸುರಿಯಲ್ಲಿ ಇನ್ವೆಸ್ಟ್ ಮಾಡಿ? ಯಾಕೆ ತುಂಬ ಜನ ಈಗ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾರಲ್ಲ, ಆಸೆ ಆಗುತ್ತೆ ತಗೊಳ್ಬೇಕು ಹಾಗೆ ಹೀಗೆ ಅಂತ. ಪ್ರಾಬ್ಲಿ ನನಗೆ ಸಹ ಆಂಬಿಷನ್ ಇರುತ್ತೆ, ನಾನು ತಗೊಳ್ಬೇಕು, ಬಟ್ ನಾನು ನನ್ನ ಕ್ಯಾಲ್ಕುಲೇಷನ್ ಮಾಡಿ ತಗೊಂಡೆ, ಕರೆಕ್ಟಾ, ಹೀಗೆ ಎಲ್ಲಿ ಇನ್ವೆಸ್ಟ್ ಮಾಡೋದು ಏನು ಅಂತ. ಬಟ್ ದೆನ್ ನಿಮ್ಮ ಈಗ ಬಿಗಿನರ್ಸಿಗೆ ಯಾವಾಗ ಅವರೊಂದು ಲಕ್ಸುರಿಯಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಏನು ಹೇಳ್ತೀರಾ? ವಾಟ್ ಇಸ್ ದ ಸೇಫ್ ಪ್ಲೇಸ್? ನೀವು ಲಕ್ಸುರಿ ತಗೋಬೇಕು ಅಂದರೆ ನೀವು ಅದೇ ಥರ ಒಂದು 2-3 ಕಾರ್ ತೊಗೊಳೋ ಕೆಪಬಿಲಿಟಿ ಇದ್ದರೆ ಮಾತ್ರ ನೀವು ಅದು ಲಕ್ಸುರಿಯಲ್ಲಿ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ನೀವು ಸಪೋಸ್ ಒಂದು ಲೋನಲ್ಲಿ ತೊಗೊಳೋದು, ನಿಮ್ಮ ಏನು ಸೇವಿಂಗ್ಸ್ ಮಾಡಿರೋ ಫಂಡಲ್ಲಿ ತೊಗೊಳೋದು, ಅದು ರಾಂಗ್ ಆಗುತ್ತೆ. ಇಲ್ಲ, ನಾನು ಲೋನಲ್ಲೇ ತೊಗೊಂಡಿರೋದಲ್ಲ. ಅದು ನಿಮ್ಮ ಬೇಸಿಡ್ ಆನ್ ಇನ್ಕಮ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಸಪೋಸ್ ನಿಮ್ಮ ಇನ್ಕಮ್ ಮೇಲೆ ನೀವು 40%ಗಿಂತ EMI ಜಾಸ್ತಿ ಹೋಗಬಾರ್ದು. ಅದು ನಾನು ನೋಡ್ಕೊಂಡಿದ್ದೀನಿ. EMI ನಾನು ನನ್ನ ಕೆಪಾಸಿಟಿ ಉಂಟು, ನನ್ನ ಕೆಪಾಸಿಟಿ ದಾಟಿ ಕಷ್ಟಪಟ್ಟು ಸಾಲ ತಗೊಂಡು ಅದು ರಾಂಗ್ ಆಗುತ್ತೆ. ನಿಮ್ದು ಇನ್ಕಮ್ ಮೇಲೆ ನಿಮ್ದು EMI 40%ಗಿಂತ ಮೇಲೆ ಹೋಗ್ಬಾರ್ದು. ಅಂಡ್ ಆಲ್ಸೋ ನಾನು ಲೋನಲ್ಲಿ ಈಗ ಟ್ಯಾಕ್ಸ್ ಸಹ ಬೆನಿಫಿಟ್ ಸಿಗತ್ತಲ್ಲ. ಈಗ ಟ್ಯಾಕ್ಸ್ ಬೆನಿಫಿಟ್ಸ್ ಇಲ್ಲ. ನನ್ನ ಮೇನ್ ಇಂಟೆನ್ಷನ್ ಏನಿದೆ ಅಂದ್ರೆ, ಒಂದೇ ಸತಿ ಅಲ್ಲಿಗೆ ದುಡ್ಡು ಅದನ್ನು ಬಿಸ್ನೆಸ್ಸಿಗೆ ಹಾಕಿ ಸ್ವಲ್ಪ ಟರ್ನ್ ಓವರ್ ಮಾಡಿ ನೀವು ಮಾಡಿ ಇದು ಮಾಡ್ಬೋದು. ಆಗ ಅದರಲ್ಲಿ ಹಾಕಿದ್ರೆ ಓವರ್ ದ ಪೀರಿಯಡ್ ಆಫ್ ಟೈಮ್ ನಿಮಗೆ ರಿಟರ್ನ್ ಸಿಗುತ್ತೆ, ಬೆಟರ್ ಆಗುತ್ತೆ. ಓಕೆ, ಬಟ್ ದೆನ್ ಥಂಬ್ ರೂಲ್ ಏನು ಅಂದ್ರೆ, ಸಾಲ ಮಾಡಿ ಯಾವುದೇ ಲಕ್ಸುರಿ ಕಾರ್ ತಗೋಬಾರ್ದು. ಯಾವುದೇ ಲಕ್ಸುರಿ ಕಾರ್ ತಗೋಬಾರ್ದು. ನೀವು ಅದನ್ನ 1 or 2 times 3 times ನೀವು ಲಕ್ಸುರಿ ತಗೊಳೋ ಕೆಪಬಿಲಿಟಿ ಇದ್ರೆ ಮಾತ್ರ ನೀವು ಲಕ್ಸುರಿ ಕಾರು ಏನು ಬೇಕಾದ್ರೂ ನೀವು ಹೋಗ್ಬೋದು ಸರ್. ಇವ್ರು ಯೋಚನೆ ಮಾಡ್ತಾರೋ ಇವರಿಗೆ ಹಾಗೆ. ಸೊ ಆ ಥರ ವಿಷಯ. ಬಟ್ ಮನೆ ಅಂತ ಹೇಳುವಾಗ ನೀವೇನು ಹೇಳ್ತೀವಿ, ತುಂಬ ಜನ ಹೋಮ್ ಲೋನ್. ನನ್ನ ಪರ್ಸ್ನಲ್ ಫೀಲಿಂಗ್ ಆಯಿತಾ, ನಾನೊಂದು 3 ವರ್ಷ ಕೆಲಸ ಮಾಡಿ ಆದಮೇಲೆ ನಾನು ಮನೆ ತೊಗೊಂಡಿರೋದು. ಆ್ಯಂಡ್ ನನಗೆ ಯಾವುದೇ ಥರದ ಲೋನ್ ಮಾಡಿ ಅಥವಾ ತುಂಬ ಜಾಸ್ತಿ ಲೋನ್ ಮಾಡಿ ಮನೆ ತೊಗೊಳ್ಬೇಕಂತ ಆಸೆ ಇರಲಿಲ್ಲ. ನಾನೇನು ಯೋಚನೆ ಮಾಡ್ತಿದ್ದೆ ಅಂದರೆ, EMI 20 ವರ್ಷ 30 ವರ್ಷ, ವಾಟ್ ಡು ಯು ಫೀಲ್? ಈಗ ಹೋಮ್ ಲೋನ್ ಅಂತ ಹೇಳ್ತಾರೆ, ಹೋಮ್ ಲೋನ್ ಮಾಡಬೇಕಾ ಬೇಡವಾ, ಅದರ ಕ್ರೈಟೀರಿಯಾ ಎಂತ? ಹೋಮ್ ಲೋನ್ ಮಾಡಲೇಬಾರ್ದು ಸರ್. ಹೋಮ್ ಲೋನ್ ಮಾಡಲೇಬಾರ್ದು. ಸಪೋಸ್ ಅದೇ ದುಡ್ಡನ್ನ ನೀವು SIP ಇನ್ವೆಸ್ಟ್ ಮಾಡಿ, ಸೇಮ್ ಪೀರಿಯಡಲ್ಲಿ ನೀವು SIP ಇನ್ವೆಸ್ಟ್ ಮಾಡಿ, ಮನೆ ಇರಲಿಕ್ಕೆ ಅದೇ ದುಡ್ಡಲ್ಲಿ ನೀವು ಇದು ರೆಂಟಲ್ ಕಟ್ತಾ ಹೋಗಿ ಸರ್. ಫಾರ್ 30 years ನೀವು ಏನು ಲೋನ್ ಹಾಕ್ಸ್ಕೊತೀರಾ ಅದೇ ದುಡ್ಡಲ್ಲಿ ನೀವು ಸೇಮ್ ಅಮೌಂಟ್ನ ನೀವು ಇದರಲ್ಲಿ ಇನ್ವೆಸ್ಟ್ ಮಾಡಿ, SIPಲಿ. ಓಕೆ, ಎರಡು ಡಿಫ್ರೆನ್ಸ್ ನೋಡಿ. ಅಟ್ ದ ಎಂಡ್ ಆಫ್ ದ ಇಯರ್ ನೀವು 30 years ಆದಮೇಲೆ ನೀವು ಅದೇ ಥರ 2-3 ಹೋಮ್ ತೊಗೊಳೋಷ್ಟು ನಿಮ್ದು SIP ಬಿಲ್ಡ್ ಆಗಿರುತ್ತೆ. ಬಟ್ ಆಗ ಪ್ರೈಸ್ ಜಾಸ್ತಿ ಆಗಿಬಿಡುತ್ತಲ್ಲ, ಅದು 2 times ಡಬಲ್ ಆಗಿರುತ್ತೆ. ಬಟ್ ಜನ ಕೇಳೋದಿಲ್ಲ, ಎಲ್ಲರಿಗೆ ಒಂದು ಮನೆ ಇದ್ರೆ ಒಳ್ಳೇದಲ್ಲ, ಸೇಫು ಮನೆ ಇದ್ರೆ. ನಾನು ಸಹ ಅದೇ ಯೋಚನೆ ಮಾಡಿ ನಾನು ಫಸ್ಟ್ ಮನೆ ತೊಗೊಂಡಿರೋದು. ಆಯಿತಾ, ಒಂದು ಬ್ಯಾಕಪ್ ಬೇಕು ಅಂತ ಹೇಳಿನೇ ನಾನು ಫಸ್ಟ್ ಮನೆ ತೊಗೊಂಡಿರೋದು. ಬಟ್ ದೆನ್ ನನಗೆ ಸಹ ಕೆಲವೊಂದು ಸತಿ ಆಗುತ್ತೆ, ವಾಸ್ ಇಟ್ ನೆಸಸರಿ ಅಂತ ಫೀಲ್ ಇದೆ ನನಗೆ. ಬಟ್ ಇದೊಂದು ಸ್ಯಾಟಿಸ್ಫ್ಯಾಕ್ಷನ್ ಸಹ ಇದೆ ದಟ್ ಅದನ್ನು ಹೇಗೆ ಬ್ಯಾಲೆನ್ಸ್ ಮಾಡೋದು. ಈಗ ನೋಡಿ, ಗೊತ್ತು ಟೆಕ್ನಿಕಲಿ ಹೋದರೆ ನಾವು ಇನ್ವೆಸ್ಟ್ ಮಾಡಿದ್ರೆ ಹೋಮ್ ಲೋನ್ ತೊಗೊಳ್ದೇ ಇದ್ರೆ ನಮಗೆ ಓವರ್ ದ ಪೀರಿಯಡ್ ಆಫ್ ಟೈಮ್ ವೆಲ್ತ್ ಬರುತ್ತೆ. ಬಟ್ ಒಂದು ಸೇಫ್ ಪ್ಲೇಸು, ನಂದೇ ಮನೆ ಇರುತ್ತೆ ಅಂತ ಇಮೋಷನಲಿ ಸಹ ತಲೆ ಹೇಳುತ್ತೆ, ಕರೆಕ್ಟಾ? ಸೊ ಹೌ ಡು ವಿ ಬ್ಯಾಲೆನ್ಸ್? ಇದು ಯಾವುದಕ್ಕೆ ನಾವು ಜಾಸ್ತಿ ವ್ಯಾಲಿಡಿಟಿ ಕೊಡಬೇಕು? ಅಂದರೆ ಸರ್ ನಿಮ್ಮದು EMI 30 to 40%ಗಿಂತ ಮೇಲೆ ಹೋಗ್ಬಾರ್ದು. ಅದರೊಳಗಡೆ ಇರುತ್ತೆ ಅಂದರೆ ನೀವು
30-40% ಆಫ್ ಯುವರ್ ಇನ್ಕಮ್ ನೀವೇನು ಉಳಿಸ್ತಾ ಇದೆ ಪ್ರಾಫಿಟಾ? ಓವರ್ ಆಲ್ ಇನ್ಕಮ್ ಅಲ್ಲಿ ನಿಮ್ಗೆ 30-40% ಓವರ್ ಆಲ್ ಇನ್ಕಮ್ ಒಂದು ಬಿಸ್ನೆಸ್ ಮಾಡುವವರಿಗೆ ಓವರ್ ಆಲ್ ಬಿಸ್ನೆಸ್ ರೆವೆನ್ಯೂನ ನಿಮ್ಮ ಪರ್ಸನಲ್ ಇನ್ಕಮ್ ನಮ್ಮ ಪರ್ಸನಲ್ ಇನ್ಕಮಿನ 30% ಮೇಲೆ EMI ಯಾವುದಕ್ಕೆ ಸಹ ಹೋಗ್ಬಾರ್ದು. ದಟ್ ಇಸ್ ಒಂದು ತಂಬ್ ಸೇಫ್ ಇರೋದಕ್ಕೆ. ಕರೆಕ್ಟ್. ಸೊ ನೀವು 30-40% ಮನೆ ಇರಲಿ, ಕಾರ್ ಇರಲಿ, ಮನೆ ಬಟ್ ಅಗೇನ್ ಕಾರಿಗೆ ಮತ್ತೆ ಮನೆಗೆ ವ್ಯತ್ಯಾಸ ಇದೆಯಲ್ಲ. ಕಾರ್ ಇಸ್ ಡಿಪ್ರಿಸಿಯೇಟಿಂಗ್ ಅಸೆಟ್, ಮನೆ ಅದು ಅಪ್ರಿಷಿಯೇಟ್ ಆಗುತ್ತೆ. ಮತ್ತೆ ಅದು ಬೇಸಿಸ್ ಆನ್ ಯುವರ್ ನೀಡ್ಸ್ ಮೇಲೆ ಇದು ಡಿಪೆಂಡ್ ಆಗುತ್ತೆ ಸರ್. ನಾನು ಡಿಸೈಡ್ ನೀವು ಡಿಸೈಡ್ ಮಾಡ್ಕೋಬೇಕು. ಬಟ್ ನೀವು ಹೇಳ್ತಾ ಇರೋದು EMI ತಮ್ ರೂಲ್ ಏನಂದ್ರೆ EMI 30% ಗಿಂತ ಜಾಸ್ತಿ ಓವರ್ ಆಲ್. ಈಗ 1 ಲಕ್ಷ ದುಡಿತಾ ಇದ್ರೆ 30,000 ಜಾಸ್ತಿ EMI ಹೋಗ್ಲೇಬಾರ್ದು. EMI ಒಂದು ಹೌದು, ಅದು ಹೌದು. ನಾನು ತುಂಬಾ ಸತಿ ಕೇಳಿದ್ದೀನಿ EMI ಕಟ್ತಾ ಟ್ರಾಪಿಗೆ ಬಿದ್ಬಿಟ್ರೆ ಮತ್ತೆ ಅದೇ ಟ್ರಾಪಲ್ಲಿ ಹೋಗ್ತಾ ಇರ್ತೀರಿ ಸರ್. ಅದರ ಬದಲು ದುಡ್ಡು ಮಾಡಿ ಮತ್ತೆ ಇನ್ವೆಸ್ಟ್ ಮಾಡಿ ಇದು ಅಲ್ಲ, ಸೇಫ್ ಫಂಡ್ ನ ಮಾಡಿ, ಎಮರ್ಜೆನ್ಸಿ ಫಂಡ್ ಅದೇ ರೆಡಿ ಮಾಡಿ ಇನ್ವೆಸ್ಟ್ ಮಾಡಿ, ಅದಾದ್ಮೇಲೆ ಮನೆ ಅಥವಾ ಲಕ್ಸುರಿನ ತಗೋಬೇಕು. ನನಗೆ ಇದರ ನಾಲೆಜ್ ಇಲ್ಲದಿದ್ರೆ ಸಹ ನನ್ನ ಮೈಂಡ್ ಇದೇ ಥರ ರನ್ ಆಗಿರೋದು ಶರತ್. ಈಗ ನಾನು ಸಹ ನನ್ನ ಫಸ್ಟ್ ಸೇಫ್ ಫಂಡ್ನ ರೆಡಿ ಮಾಡಿ, ಎಮರ್ಜೆನ್ಸಿ ಫಂಡ್ನ ಮಾಡಿ ಆದಮೇಲೆ ಬಿಸ್ನೆಸ್ ಎಕ್ಸ್ಪಾನ್ಷನ್ ಮಾಡಿ ಆದಮೇಲೆ ನಾನು ಮನೆ ತೊಗೊಂಡಿರೋದು. ನಾನು ಫಸ್ಟ್ ಮನೆ ತೊಗೊಂಡಿಲ್ಲ. ಎಲ್ಲರೂ ಮೈಂಡ್ ಸೆಟ್ ನಿಮ್ಮ ಥರನೇ ಇರಲ್ಲ. ಹಾಗಲ್ಲ, ಬಟ್ ನನಗೆ ಏನಿತ್ತು ಅಂದರೆ ಮನೆ ತೊಗೊಂಡು ನಾನು ಏನು ಮಾಡ್ತೀನಿ, ಲಾಸ್ಟಿಗೆ ಬಂದು ಮಲಗಬೇಕು, ಇರಬೇಕು. ಮನೆ ತೊಗೊಂಡ್ಮೇಲೆ ಕೆಲಸ ಮುಗೀತಾ? ಇಲ್ಲ. ಈಗ ನಾವು ಮನೆ ತೊಗೊಂಡು ಲೈಫ್ ಸೆಟ್ಲ, ಅದಾದ್ಮೇಲೆ ದುಡಿಬೇಕು, ಅದಾದ್ಮೇಲೆ ಬೆಳಿಬೇಕು, ಮಕ್ಕಳು ಬರ್ತಾರೆ, ಮದುವೆ ಆಗ್ತೀವಿ, ಖರ್ಚಿರತ್ತೆ, ಎಲ್ಲ ಇರತ್ತೆ ಅಲ್ಲ. ಸೊ ನಾನೇನು ಯೋಚನೆ ಮಾಡಿದೆ ಅಂದರೆ, ನನ್ನ ಮೈಂಡ್ ಸೆಟ್ ಹೇಗಿತ್ತು ಅಂದರೆ, ಇವೊಂದು ಐ ನ್ಯೂ ದಟ್ ನನಗೆ ಬೆಂಗಳೂರಲ್ಲಿ ಒಂದು ಮನೆ ತೊಗೊಳ್ಬೇಕು ಆಸೆ ಇತ್ತು. ತಗೊಂಡ್ರೆ ಸೆಟಲ್ ಫೀಲಿಂಗ್. ನಾನೇನು ಯೋಚನೆ ಮಾಡಿದೆ, ನಾನು ಕೂತೆ ಆಯ್ತಾ, ಮನೆ ತೊಗೊಂಡ್ರೆ ಎಲ್ಲಿ ಮುಟ್ತೀನಿ ನಾನು, ಅದೇ ನನ್ನ ಮೇಲೆ ಇನ್ವೆಸ್ಟ್ ಮಾಡಿ ನನ್ನ ಬಿಸ್ನೆಸ್ ಅನ್ನು ಗ್ರೋ ಮಾಡಿ ನಾನು ಎಲ್ಲಿ ಮುಟ್ತೀನಿ ಅಂತ ಯೋಚನೆ ಮಾಡಿದೆ. ಸೊ ಆಗ ನಾನು ಬಿಸ್ನೆಸ್ ಗ್ರೋ ಆದ್ರೆ 1 ಮನೆ ಅಲ್ಲ 4 ಮನೆ ತಗೊಳ್ಬಹುದು. ಇನ್ವೆಸ್ಟ್ಮೆಂಟ್ ಇಂದ ಸೇವಿಂಗ್ಸ್ ಇದ್ರೆ, ನೀವು ಹೇಳಿದ ನಾನು ಸೇವಿಂಗ್ಸ್ ಮೇಲೆಕ್ಕಿಂತ ಜಾಸ್ತಿ ನಾನು ಫಸ್ಟ್ ಬಿಸ್ನೆಸ್ ಮೇಲೆ ಇನ್ವೆಸ್ಟ್ ಮಾಡಿ. ಸ್ನೇಹಿತರೆ, ಇದು ತುಂಬಾ ಇಂಪಾರ್ಟೆಂಟ್ ವಿಷಯ. ನನ್ನ ಫೈನಾನ್ಷಿಯಲ್ ಡಿಸಿಷನ್, ನನ್ನ ಸ್ಟೆಪ್ ಹೇಗಿತ್ತು ಅಂದ್ರೆ, ಫಸ್ಟ್ ಐ ಸೇವ್ಡ್, ಸೆಕೆಂಡ್ ಐ ಇನ್ವೆಸ್ಟೆಡ್ ಇನ್ ಟು ದ ಬಿಸ್ನೆಸ್ ಆರ್ ಗ್ರೋತ್. ಅದು ಮಲ್ಟಿಪ್ಲೈ ಆಯ್ತು. ಅದಾದ್ಮೇಲೆ ನಾನು ಸೈಡ್ ಇನ್ವೆಸ್ಟ್ಮೆಂಟ್ ಮಾಡಿದೆ. ನಿಮ್ಗೆ ಅರ್ಥ ಆಯ್ತಾ ಲಾಜಿಕ್ ನಾನು ಎಂತ ಹೇಳ್ತೇನೆ? ಮೊದಲು ಬಿಸ್ನೆಸ್ ಎಕ್ಸ್ಪೆಂಡ್ ಆಯ್ತು, ಅದಾದ್ಮೇಲೆ ಸೇವಿಂಗ್ಸ್, ಬಿಸ್ನೆಸ್, ದೆನ್ ಇನ್ವೆಸ್ಟ್ಮೆಂಟ್, ದೆನ್ ಹೋಮ್, ದೆನ್ ಅಗೇನ್ ಬಿಸ್ನೆಸ್, ದೆನ್ ಲಕ್ಸುರಿ. ಸ್ವಲ್ಪ ಪಾತ್ ಅರ್ಥ ಆಯ್ತಾ? ಸೊ ಈ ಪಾತ್ ಒಂದು ನಂಗೆ ಒಂದು ಬೆನಿಫಿಟ್ ತರ ಆಗಿದೆ. ಬಟ್ ಕೆಲವು ಸತಿ ಫೀಲ್ ಆಗತ್ತೆ ಸ್ವಲ್ಪ ಅನ್ನೆಸೆಸರಿ ಖರ್ಚು ಆಗತ್ತೆ ಅಂತ ಸಹ ಫೀಲ್ ಆಗುತ್ತೆ. ಬಟ್ ದೆನ್ ಐ ಟೆಲ್ ಮೈ ಸೆಲ್ಫ್, ಕಷ್ಟಪಟ್ಟಿದ್ದೀನಿ ನನ್ನ ಈಗ ಕೆಲಸ ಮಾಡು, ಮತ್ತೆ ಸ್ವಲ್ಪ ರಿವಾರ್ಡ್ ತಗೋ ಅಂತ ನಾನು ಆ ಥರ ಕನ್ಸಿಡರ್ ಮಾಡ್ತೀನಿ. ಬಟ್ ದೆನ್ ದಿಸ್ ಈಸ್ ದ ಪಾತ್ ಐ ಫಾಲೋಡ್. ಬಟ್ ಈ ಪಾತ್ ಫಾಲೋ ಮಾಡುವಾಗ ತುಂಬ, ಈಗ ನೀವು ಏನೆಲ್ಲ ಹೇಳಿದಿರಲ್ಲ ಇದನ್ನು ನಾನೀಗ ಏನು ಹೇಳಿದ್ದೀನಲ್ಲ ಇದನ್ನು ನಾನು 7 ವರ್ಷದಲ್ಲಿ ಕಲ್ತಿರೋದು. ಸೊ ಓವರ್ ದ ಪೀರಿಯಡ್ ಆಫ್ ಟೈಮ್ 6 to 7 years ಅಲ್ಲಿ ನಾನು ಸ್ಟೆಪ್ ಬೈ ಸ್ಟೆಪ್ ಕಲ್ತಿರೋದು. ಸೊ ಈ ಪಾತ್ವೇ, ನಾನೀಗ ಏನು ಹೇಳಿದೆ ಪಾತ್ವೇ, ದಿಸ್ ಈಸ್ ವಾಟ್ ಐ ಫಾಲೋ. ಬಟ್ ದೆನ್ ತುಂಬ ಜನ ಹೇಳ್ತಾರೆ, ಈಗ ನಾನು ದೇವ್ರನ್ನ ದಯೆಯಿಂದ ಕೆಲಸ ಮಾಡಿ ಎಲ್ಲ ಆಯಿತು, ಅವ್ರು ನಮ್ಮ ಮೇಹನತಿಂದ. ಬಟ್ ದೆನ್ ಬಿಸ್ನೆಸ್ ಇನ್ವೆಸ್ಟ್ ಮಾಡಿ ಲಾಸ್ ಆಗಿಬಿಟ್ರೆ, ಈಗ ನಾನು ಸೆಕೆಂಡ್ ಸ್ಟೆಪ್ ಏನು ತೊಗೊಂಡೆ, ನನ್ನ ಗ್ರೋತ್ ಮೇಲೆ, ಬಿಸ್ನೆಸ್ ಮೇಲೆ, ಅಲ್ಲಿ ಪುಸ್ತಕ ಆದರೆ ನೀವು ಆ ಥರ ಆಗದಿರೋ ಥರ ನೋಡ್ಕೋಬೇಕು ಸರ್. ಅದು ನಿಮ್ಮ ಜವಾಬ್ದಾರಿ. ಅದು ನಮ್ಮ ವರ್ಕ್ ಮಾಡಿ ನೀವು ಅದು ಬಿಸ್ನೆಸ್ನ ಎಲ್ಲಿ ತೊಗೊಂಡೋಗ್ಬೇಕು ಅದು ನೀವು ತೊಗೊಂಡೋಗ್ಬೇಕು. ಅದಕ್ಕೆ ಎಂತ ಮಾಡಬೇಕು, ಕಷ್ಟಪಡಬೇಕು. ಯಾವುದೇ ಫೈನಾನ್ಷಿಯಲ್ ಪಾತ್ ಸಿಗ್ಲಿ, ಯಾವುದೇ ಇನ್ವೆಸ್ಟ್ಮೆಂಟ್ ಸಿಗ್ಲಿ, ಮೆಹನತ್ ನಾವು ಪಡಲೇಬೇಕು ಅಲ್ಲ. ಈಗ ನಾನು ಅಲ್ಲಿ ಸೋಲ್ತಾ ಇದ್ರೆ, ನಾನು ಕಷ್ಟಪಡದಿರ್ತಿದ್ರೆ ಇಟ್ ವುಡ್ ಹ್ಯಾವ್ ಬಿನ್ ಡಿಫಿಕಲ್ಟ್. ನಾನು ಬಿಸ್ನೆಸ್ ಮಾಡಿ ಫೇಲ್ ಆಗಿದ್ರೆ ಮತ್ತೆ ನಾನು ಕೂಗ್ತಿದ್ದೆ. ಸೊ ಸ್ನೇಹಿತರೆ, ಇದೊಂದು ಇಂಪಾರ್ಟೆಂಟ್ ವಿಷಯ. ವೆನ್ ವಿ ಫೇಲ್ ಇನ್ ಸಮಥಿಂಗ್, ಹೇಳ್ತಾ ಇದ್ದೀನಿ ಇನ್ನೊಮ್ಮೆ ಕೇಳಿ, ನಾವೊಂದು ವಿಷಯದಲ್ಲಿ ಫೇಲ್ ಆದಾಗ ಆ ಕಡೆ ಈ ಕಡೆ ತಿರುಗಿ ಬ್ಲೇಮ್ ಮಾಡುವಕ್ಕಿಂತ ನಿಮ್ಮನ್ನೇ ನೀವು ಬ್ಲೇಮ್ ಮಾಡಿದ್ರೆ ನೀವು ಇಂಪ್ರೂವ್ ಆಗ್ತೀರಾ. ನಿಮ್ಮನ್ನೇ ನೀವು ಬ್ಲೇಮ್ ಮಾಡುವ ಅಪರ್ಚುನಿಟಿ ನೀವು ಯಾವತ್ತೂ ಕೊಡಬಾರ್ದು. ಕೊಡಬಾರ್ದು ಅಂದರೆ ಹಗಲು ರಾತ್ರಿ ದುಡಿಬೇಕು, ಕೆಲಸ ಮಾಡಬೇಕು. ದಿಸ್ ಈಸ್ ದ ಗೋಲ್ಡನ್ ರೂಲ್. ಇನ್ವೆಸ್ಟ್ಮೆಂಟು ಮನೆ, ಬಿಸ್ನೆಸ್ ಎಲ್ಲ ಮತ್ತೆ ಅಲ್ಲ. ನೀವು ಇನ್ವೆಸ್ಟ್ ಮಾಡಿದ್ರು ಸಹ ನೀವು ಯೋಚನೆ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು, ದುಡ್ಡಿದ್ದಾಗ ಬೆಟ್ಟಿಂಗೂ ಮಾಡ್ಬೋದು, ಕರೆಕ್ಟಾ? ದುಡ್ಡಿದ್ದಾಗ ಇದು ನೀವು ಹೇಳಿದಾಗೆ ಬೇರೆ ಬೇರೆ ಇನ್ವೆಸ್ಟ್ಮೆಂಟು ಮಾಡ್ಬೋದು. ಬೆಟ್ಟಿಂಗ್ ಮಾಡಿದ್ರೆ ಬೇಗ ಜಾಸ್ತಿ ದುಡ್ಡಾಗುತ್ತೆ. ಬಟ್ ಯಾರು ಸೋತ್ರೆ ಯಾರು ನಮ್ಮ ತಲೆ ಮೇಲೆ ಬರೋದಲ್ಲ. ಯಾರೋ ಬೆಟ್ಟಿಂಗ್ ಪ್ರಮೋಷನ್ ಮಾಡಿದ್ರು, ಅದಕ್ಕೆ ನಾನು ಬೆಟ್ಟಿಂಗ್ ಮಾಡಿದೆ ಅಂತ ಹೇಳೋ ಬದಲು, ಪ್ರಮೋಷನ್ ಮಾಡೋದೇ ತಪ್ಪು, ಅದು ತಪ್ಪು. ಆದರೆ ನಾವು ಸಹ ನಾಲೆಜಬಲ್ ಇದ್ದೇವಲ್ಲ. ಯಾರೆಲ್ಲ ನೋಡ್ತಾ ಇದ್ದೀರಾ, ದಯವಿಟ್ಟು ನೀವು ಮಾಡ್ತಾ ಇದ್ರೆ ನಿಲ್ಲಿಸ್ಬಿಡಿ ಈಗಲೇ. ಅದ್ರ ಬದಲು
ಸರಿದಾರಿನೂ ಇದೆ ಇನ್ವೆಸ್ಟ್ ಮಾಡಿ ವೆಲ್ತ್ ಕ್ರಿಯೇಟ್ ಮಾಡೋದು, ಕರೆಕ್ಟ್ ತಾನೆ? ಓಕೆ, ಗೋಯಿಂಗ್ ಅಹೆಡ್, ನಿಮ್ಮ ಒಪಿನಿಯನ್ ರಿಯಲ್ ಎಸ್ಟೇಟ್ ಮೇಲೆ ಏನಿದೆ? ಈಗ ನೀವೊಂದು ಫೈನಾನ್ಸ್ ಬ್ಯಾಕ್ಗ್ರೌಂಡ್ ಇಂದ ಬರುವವರು, ಗೋಲ್ಡ್ ಮತ್ತೆ ಇಕ್ವಿಟಿ ಕೇಳಿದೆ ನಾನು. ಈಗ ರಿಯಲ್ ಎಸ್ಟೇಟ್ ಮತ್ತೆ ಇಕ್ವಿಟಿ ಅಂತ ಹೇಳಿದ್ರೆ ನೀವೆಂತ? ರಿಯಲ್ ಎಸ್ಟೇಟಲ್ಲಿ ಅದು ಅಷ್ಟು ಬೇಗ ಲಿಕ್ವಿಡಿಟಿ ಸಿಗೋದಿಲ್ಲ ಸರ್. ಸಪೋಸ್ ನೀವು ಯಾರಾದ್ರು ಸೆಲ್ ಮಾಡೋಕೆ ಹೋದಾಗ, ಮಾರೋದು ಆದಾಗ ಅದು ಲಿಕ್ವಿಡಿಟಿ ಬೇಗ ಸಿಗೋದಿಲ್ಲ. ಇದಾದರೆ ನೀವು ಇಮಿಡಿಯೇಟ್ ವಿತಿನ್ ಸೆಕೆಂಡಲ್ಲಿ ಸೆಲ್ ಮಾಡೋ, ನೀವು ಅಮೌಂಟ್ ನಿಮ್ಮ ಅಕೌಂಟ್ಗೆ 2-3 ದಿವಸ ಅಕೌಂಟಿಗೆ ಬಂದ್ಬಿಡೋ ದುಡ್ಡು. ಇದು ರಿಯಲ್ ಎಸ್ಟೇಟ್ ಅಂದರೆ ಕಾಯಬೇಕು, ಕ್ಯಾಶ್ ಫ್ಲೋ ಇರಲ್ಲ. ಕ್ಯಾಶ್ ಫ್ಲೋ ಇರೋದಿಲ್ಲ. ಯಾರು ದೊಡ್ಡ ರಿಚ್ ಆಗಿರ್ತಾರ ದುಡ್ಡು ಮಾಡೋದು ಏನು ಮಾಡೋದು? ರಿಯಲ್ ಎಸ್ಟೇಟ್. ನೀವೇನು ಮಾಡಿದ್ರೆ ರಿಯಲ್ ಎಸ್ಟೇಟ್, ನೀವೇನು ಮಾಡಿದ್ರೆ ರಿಯಲ್ ಎಸ್ಟೇಟ್. ಇದು ಎಂತ ಫಂಡ ಎಂತ? ರಿಯಲ್ ಎಸ್ಟೇಟ್ ಇದು ಫಂಡ ಎಂತ? ಯಾರು ಸಹ ದುಡ್ಡು ಮಾಡೋರು ಇದ್ರೆ ನಾನು ನೋಡಿದ 70% ರಿಯಲ್ ಎಸ್ಟೇಟ್. ಎಂತ ಅದೇನು ಮಾಡ್ತಾರೆ ಅಂದರೆ ರಿಯಲ್ ಎಸ್ಟೇಟ್ ತೊಗೊಂಡು ಅಲ್ಲಿ ಒಂದು ಏನಾದರೂ ಬಿಲ್ಡಿಂಗ್ ಇದು ಮಾಡಿ ಅದರ ರೆಂಟಲ್ ಬೇಸಿಸ್ ಆ ಥರ ಮಾಡ್ಕೊಂಡು ಅವ್ರು ಇನ್ಕಮ್ ಮಾಡ್ಕೋತಾರೆ ಸರ್. ಈಗ ನೋಡಿ, ಇವ್ರು ಏನು ಹೇಳಿದ್ರು, ಜಾಗ ತಗೊಳ್ತಾರೆ, ಕನ್ಸ್ಟ್ರಕ್ಟ್ ಮಾಡ್ತಾರೆ. ಬಟ್ ಪೀಪಲ್ ನೀಡ್ ಟು ಅಂಡರ್ಸ್ಟ್ಯಾಂಡ್, ರಿಯಲ್ ಎಸ್ಟೇಟ್ ಅಂತ ಹೇಳುವಾಗ ದ ಇನ್ವೆಸ್ಟ್ಮೆಂಟ್ ಅಮೌಂಟ್ ಈಸ್ ಅ ಲಾಟ್. ನೀವು ಚಿಕ್ಕ ದುಡ್ಡು ಹಾಕ್ಲಿಕ್ಕೆ ಆಗುದಿಲ್ಲ ಅಲ್ಲ ಅಲ್ಲಿ. ಇದು ನಾನು ಕಲ್ತಿರೋದು ಬೆಂಗಳೂರಲ್ಲಿ. ಚಿಕ್ಕ ದುಡ್ಡು ಅಂದ್ರೆ 20 ಲಕ್ಷ ಸಹ ಚಿಕ್ಕ ದುಡ್ಡು ಇವತ್ತಿನ ಕಾಲದಲ್ಲಿ. 1 ಕೋಟಿ ಸಹ ಚಿಕ್ಕ ದುಡ್ಡು. ಎಂತ ಸಿಗ್ತದೆ? ಏನು ಸಿಗೋದಿಲ್ಲ ಸರ್ ಬೆಂಗಳೂರು. ಸೊ ರಾದರ್ ದ್ಯಾನ್, ಸೊ ನೀವು ರಿಯಲ್ ಎಸ್ಟೇಟ್ ಎಂಟರ್ ಆಗಬೇಕು. ಈಗ ಬ್ರೋಕರೇಜ್ ಅಲ್ಲಿ ಓಕೆ, ಬಟ್ ದೆನ್ ಬಿಸ್ನೆಸ್ ತರ ನೋಡ್ಕೊಳ್ಬೇಕು ಅಂತ ಹೇಳುವಾಗ ನೀವು ಸ್ವಲ್ಪ ಲಂಸಮ್ ಅಮೌಂಟ್ ಇರಬೇಕು ನಿಮ್ಮ ಹತ್ರ, ದೊಡ್ಡ ಅಮೌಂಟು. ಇಲ್ಲ ಇನ್ವೆಸ್ಟ್ಮೆಂಟ್ ಅಂತ ಕನ್ಸಿಡರ್ ಮಾಡಿದ್ರೆ, ಅಲ್ಲಿ ಇನ್ವೆಸ್ಟ್ಮೆಂಟ್ ದೊಡ್ಡದಾಗುತ್ತೆ. ಸೊ ಅದನ್ನ ರೆಡಿ ಮಾಡ್ಕೋಬೇಕು. ಲೋನ್ ಮಾಡಿ ಅದು ಮನೆ ತರ ಆಯ್ತು. ಮನೆ ಇಸ್ ಆಲ್ಸೋ ರಿಯಲ್ ಎಸ್ಟೇಟ್. ಓಕೆ, ಅಂದ್ರೆ ಲಿಕ್ವಿಡೇಷನ್ ಆ ತರ ಬೇಗ ಕಷ್ಟ ಆಗುತ್ತೆ. ಐ ಅಗ್ರಿ ವಿತ್ ದಿಸ್. ನಾನು ಸಹ ಜಾಗ ಏನೋ ತಗೊಳ್ಬೇಕಂದ್ರೆ ಫಸ್ಟ್ ಅದನ್ನ ರೆಡಿ ಮಾಡ್ಬೇಕಾಯ್ತಲ್ಲ. ಕಷ್ಟಪಟ್ಟು ದುಡ್ದು ಒಟ್ಟು ಮಾಡಿ ಸುಮ್ಮನೆ ಲೋನ್ ಮಾಡಿ ರಿಸ್ಕ್ ಯಾಕೆ ಬೀಳ್ಬೇಕು? ಅದರ ಬದಲು ಎಲ್ಲಿ ನೀವು ರಿಟರ್ನ್ಸ್ ತೆಗಿಬೋದು ಅಲ್ಲಿ ಇನ್ವೆಸ್ಟ್ ಅಲ್ಲಿ ಬೇಗ ಎಷ್ಟು ನಿಮಗೆ ಬೇಗ ರಿಟರ್ನ್ ಸಿಗುತ್ತೆ ಅಲ್ಲಿ ನೀವು ಇನ್ವೆಸ್ಟ್ ಮಾಡಿ. ಅದಾದ್ಮೇಲೆ ದೊಡ್ಡ ಅಮೌಂಟ್ ಆದ್ಮೇಲೆ ಆಗ ಲಾಂಗ್ ಟರ್ಮ್ ಆ ದುಡ್ಡು ಯಾವ ತರ ಇರ್ಬೇಕಂದ್ರೆ ನಿಮಗೆ ಟೆನ್ಷನ್ ಇರಬಾರ್ದು. ಇನ್ವೆಸ್ಟ್ ಮಾಡಿ 5 ವರ್ಷ ಆದ್ಮೇಲೆ ನೀವು ಅದು ತಗೊಂಡು ಅದನ್ನ ಬೇಕಾದ್ರೆ ನೀವು ಪ್ರಾಪರ್ಟಿ ರಿಯಲ್ ಎಸ್ಟೇಟ್ ಎಲ್ಲಿ ಬೇಕಲ್ಲಿ ಇನ್ವೆಸ್ಟ್ ಮಾಡಬಹುದು. ಸೊ ಫಂಡ್ ರೆಡಿ ಮಾಡಬೇಕು. ಫಂಡ್ ರೆಡಿ ಮಾಡುವ ದಾರಿ ಹುಡುಕಿ ಅದನ್ನ ಫಂಡ್ ಮಾಡಿ ಆದ್ಮೇಲೆ ರಿಯಲ್ ಎಸ್ಟೇಟ್ಗೆ ಹೋಗ್ಬೇಕು. ಸೊ ಇದು ರಿಯಲ್ ಎಸ್ಟೇಟ್ ದೊಡ್ಡ ಜಾಗ ಯಾರಿಗೆ ಜಾಸ್ತಿ ದುಡ್ಡಿದೆ ಅವರಿಗೆ ಅವ್ರು ಮಾತ್ರ. ಸೊ ಇನಿಷಿಯಲಿ ಅಂತ ಹೇಳುವಾಗ ಈಕ್ವಿಟಿ ಇರ್ಬೋದು, ಮಾತ್ರ ಸ್ವಲ್ಪ ಜಾಸ್ತಿ ಇದ್ರೆ ಒಂದು ಸ್ವಲ್ಪ ಗೋಲ್ಡ್ ತನಕ ಹೋಗ್ಬೋದು, ಸ್ಟೆಪ್ ಬೈ ಸ್ಟೆಪ್. ಈಗ ನಾವು ಜನರಲ್ ಟರ್ಮ್ಸ್ ಎಲ್ಲ ಮಾತಾಡಿದ್ವಿ. ನಾನು ಕ್ಯಾಟಗರಿ ಕೊಡ್ತೇನೆ. ಈಗ ನೀವು ಕ್ಯಾಟಗರಿ ಕೊಟ್ಟಾಗ ಆ ಕ್ಯಾಟಗರಿ ಅವರು ಏನೇನು ಮಾಡಬೇಕು ಅಂದ್ರೆ ಅವರ ಫೈನಾನ್ಸ್ ಅನ್ನು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಅಂತ ನೀವು ಹೇಳ್ಬೇಕು, ಆಯ್ತಾ? 2-3 ಕ್ಯಾಟಗರಿ ಕೊಡ್ತೇನೆ. ಫಸ್ಟ್ ಕ್ಯಾಟಗರಿ ಅಂದ್ರೆ ಹೌಸ್ ವೈಫ್ ಆದವರು ಅವರ ವೆಲ್ತ್ ನ ಇನ್ಕ್ರೀಸ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಅವರಿಗೆ ಮನೆಯಲ್ಲಿ ಒಂದು ಮನೆ ಖರ್ಚಿಗೆ ಅಂತ ಒಂದು ಸ್ವಲ್ಪ ದುಡ್ಡು ಸಿಗುತ್ತೆ, ಅದ್ರಲ್ಲಿ ಅವ್ರು ಸ್ವಲ್ಪ ದುಡ್ಡು ತೆಗಿತಾರೆ, ಆ ಕಡೆ ಈ ಕಡೆ ಮಾಡಿ ಏನೋ ಉಳಿಸ್ತಾರೆ. ಸೊ ಅವರ ಅಪ್ರೋಚ್ ಏನಿರಬೇಕು ಅಂದರೆ ಅವರು ಗೋಲ್ಡು ಇಲ್ಲ ಇನ್ವೆಸ್ಟ್ಮೆಂಟ್ಸ್ ಆ ಸೈಡ್ ಹೋಗಿ ಇದು ಮಾಡ್ಕೊಂಡ್ರೆ ಅವ್ರಿಗೂ ಬೆಟರ್ ಆಗುತ್ತೆ ಸರ್. ಯಾವ ಥರ ಈ ಸ್ಟಾರ್ಟ್ ಏನು ಮಾಡೋದು? ಅವರಿಗೆ ನಾಲೆಜೇ ಇರಲ್ಲ. ಈಗ ತುಂಬ ಜನರಿಗೆ ಈಗ ಅಂದರೆ ಅವ್ರು ಏನು ಮಾಡ್ತಾರೆ ಸರ್, ಇದಕ್ಕೆ ಹೋಗ್ಬಿಡ್ತಾರೆ ಚಿಟ್ ಫಂಡ್ಗೆ. ನಾರ್ಮಲ್ ಫಂಡ್, ಆ ಚಿಟ್ ಫಂಡ್ ಇವಾಗ ತುಂಬ ಸ್ಕ್ಯಾಮ್ ಆಗ್ತಾ ಇದೆ. ಲೇಡೀಸ್ ಎಲ್ಲ ಹೌಸ್ ವೈಫ್ ಎಲ್ಲ ಅದೇ ಮೇಜರ್ 90% ಅದೇ ಮಾಡ್ತಾರೆ ಸರ್. ಚಿಟ್ ಫಂಡ್ ಅಲ್ಲಿ ಹೋಗಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಅವ್ರದ್ದು ಸೇಫ್ ಏನು? ಹೌಸ್ ವೈಫ್ ಅವರು ದುಡ್ಡು ಮಾಡಬೇಕು, ವೆಲ್ತ್ ಕ್ರಿಯೇಟ್ ಮಾಡ್ಬೇಕಂದ್ರೆ ಏನು ಮಾಡಬೇಕು ಅಂತ ಹೇಳ್ತೀರಾ? ಸ್ಟೆಪ್ ಹೇಳಿ. ಫಸ್ಟ್ ಸೇವ್ ಮಾಡ್ಬೇಕು ಸರ್. ಸೇವ್ ಮಾಡಿ ದುಡ್ಡಲ್ಲಿ ಮಾಡಬೇಕು. ಗೋಲ್ಡ್ ಆ ಥರ ಫಂಡಲ್ಲಿ ಹೋಗ್ಬೇಕು. ಅದಾದ್ಮೇಲೆ SIP ಮಾಡಬೇಕು. ಅದಾದ್ಮೇಲೆ RD FD ಗೋಲ್ಡ್ ಆಲ್ರೆಡಿ ಮಾಡ್ತಾ ಇರ್ತಾರೆ. SIP ಮಾಡಬೇಕು, ಇಲ್ಲ ಬೇರೆ ಏನಾದರೂ ಇನ್ವೆಸ್ಟ್ ಮಾಡಬೇಕು. RD FD ಲೈಕ್ ದಿಸ್ ಇಸ್ ದ ವೇ. ಓಕೆ, ಅವ್ರದ್ದು ಇನ್ಕಮ್ ಸೋರ್ಸ್ ಸ್ವಲ್ಪ ಕಮ್ಮಿ ಇರುತ್ತೆ, ಯಾಕಂದ್ರೆ ಹಸ್ಬೆಂಡ್ ಮೇಲೆ ಅಥವಾ ಫ್ಯಾಮಿಲಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ಸ್ವಲ್ಪ ಬಿಗಿನರ್ ಲೆವೆಲ್ಸ್ಗೆ ಹೋಗೋಣ. ಬಿಗಿನರ್ ಅವ್ರು ಕರಿಯರ್ ಸ್ಟಾರ್ಟ್ ಮಾಡಿದ್ದಾರೆ. ಕರಿಯರ್ ಸ್ಟಾರ್ಟ್ ಮಾಡಿದವರಿಗೆ ಸ್ಟೆಪ್ ಅಂತ ಏನು ಹೇಳ್ತೀರಾ? ಈಗ ಒಬ್ಬ ಫ್ರೆಶರು ಒಂದು 25,000 ಸ್ಯಾಲ್ರಿ ಬಂತು, ಅವ್ರು ಏನು ಮಾಡಬೇಕು? 25,000 ನಂಗೆ ಸ್ಪ್ಲಿಟ್ ಕೊಡಿ. 25,000 ಎಲ್ಲೆಲ್ಲ ಹಾಕ್ಬೇಕು? 50% ಅವ್ರ ಬೇಸಿಕ್ ನೀಡ್ಸ್ ಇಟ್ಕೋಬೇಕು ಸರ್. 50% ಬೇಸಿಕ್ ನೀಡ್ಸ್ ಅವ್ರದ್ದು ನಾರ್ಮಲ್ ಡೇ ಟು ಡೇ ಎಕ್ಸ್ಪೆನ್ಸ್ ಅದಕ್ಕೆ. 30% ಅವ್ರದ್ದು ಟ್ರಾವೆಲಿಂಗ್ ಲಕ್ಸುರಿಗೆ ಯೂಸ್ ಮಾಡಬೇಕು. ಓಕೆ, ರಿಮೈನಿಂಗ್ 20% ಅವ್ರು ಇನ್ವೆಸ್ಟ್ ಮಾಡಬೇಕು ಕಂಪಲ್ಸರಿ. 20% ಸೇವಿಂಗ್ ಎಲ್ಲಿ ಬಂದಿದ್ರಲ್ಲಿ? 20% ಸೇವಿಂಗ್ ಏನಾಗುತ್ತೆ ಅದು 20% ಇನ್ವೆಸ್ಟ್ ಮಾಡಬೇಕು. ಆ 30% ಅಲ್ಲಿ ಅವರು ಒಂದು 10% ಸೇಫ್ ಫಂಡ್ ತರ ಸೇವ್ ಮಾಡಿ ರಿಮೈನಿಂಗ್ 20% ಅವರು ಪರ್ಸನಲ್ ಲೈಫ್ಗೆ ಯೂಸ್ ಮಾಡಬೇಕು. ದೇರ್ ಇಸ್ ಅ ಕನ್ಫ್ಯೂಷನ್ ಹಿಯರ್. ಈಗ ನನ್ನ ಕೈಗೆ 25,000 ಬಂತು, ನಾನು ಫಸ್ಟ್ ಎಂತ ಮಾಡಬೇಕು? 50% ನೀವು ಬೇಸಿಕ್ ನೀಡ್ಸ್ ಅಂತ ತೆಗೆದುಬಿಡ್ಬೇಕು. ಇಲ್ಲ ಸರ್, ನಾನೇನು ಹೇಳ್ತೀನಿ ಅಂದರೆ ಫಸ್ಟ್ ನನ್ನದು ಉಲ್ಟಾ ಪ್ರೊಸೀಜರು. ನಾನೇನು ಮಾಡ್ತೀನಿ, ಫಸ್ಟ್ ಇಡ್ತೀನಿ, ಮತ್ತೆ ಖರ್ಚು ನೋಡ್ತೀನಿ. ಸೊ ನೀವು ಹೇಳ್ತೀರಾ ಫಸ್ಟ್ ನೀಡ್ಸ್, ಅದು ಹೇಗೆ 50% ನೀಡ್ಸು? ನಮ್ಮ ಹತ್ರ ಈಗ ನನ್ನ ಕಾಲ ಇಷ್ಟೇ ಉಳಿದಿದೆ ಅಂತ ನಾನು ಇಷ್ಟರಲ್ಲೇ ಹೇಗಾದರೂ ಮ್ಯಾನೇಜ್ ಮಾಡ್ಬೇಕು ತಾನೆ? ಅದಕ್ಕೆ ಮುಂಚೆ ನೀವು ಮೊದಲು ಸೇವ್ ಮಾಡಿ ಅದಾದ್ಮೇಲೆ ಸೊ ಹೀಗೆ ಬರೋಣ.
ಹೀಗೆ ಬರೋದಾದ್ರೆ ಫಸ್ಟು ನಂಗೆ ಗೊತ್ತಾಯ್ತು ನಿಮ್ದು ಪ್ರೊಸೀಜರ್ ನೀವು ಹೇಳ್ತಿರೋದು ಸ್ಪ್ಲಿಟ್ ವೈಸ್, ಬಟ್ ಲೆಟ್ಸ್ ಗೋ ಫ್ರಮ್ ಸೇವಿಂಗ್ ಇಂದ. ಸೊ ಈಗ 25,000 ಸ್ಯಾಲರಿ ಇದ್ರೆ ಎಷ್ಟು ಪರ್ಸೆಂಟೇಜು ಅವರು ಏನೇನ್ ಮಾಡ್ಬೇಕಂದ್ರೆ 25 to 30% ಇನ್ವೆಸ್ಟ್ ಮಾಡ್ಬೇಕು ಸರ್. ಅದರಲ್ಲಿ ಸೇವಿಂಗ್ಸ್ ಬಂತ? ಅದ್ರಲ್ಲಿ ಸೇವಿಂಗ್ಸ್ ಬಂತು. 25 to 30% ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ನೆಕ್ಸ್ಟ್ 30% ಅಲ್ಲಿ ಅವ್ರದ್ದು ಬೇಸಿಕ್ ನೀಡ್ಸು ಮತ್ತೆ ಎಮರ್ಜೆನ್ಸಿ ಫಂಡ್ಗೆ ಸೇವ್ ಮಾಡ್ಕೋಬೇಕು. ಎಮರ್ಜೆನ್ಸಿ ಫಂಡ್ ಈಗ ಎಮರ್ಜೆನ್ಸಿ ಫಂಡ್ ಇಲ್ಲಿ 20% ಹೋಯ್ತು, 25 ಇಲ್ಲಿ 30% ಹೋಯ್ತು. 70 ಉಳಿದಿದೆ. ಅದ್ರಲ್ಲಿ 30% ಅವ್ರದಲ್ಲಿ ಎಮರ್ಜೆನ್ಸಿ ಫಂಡು ಪ್ಲಸ್ ಅವ್ರದ್ದು ಲಕ್ಸುರಿ ಪರ್ಸನಲ್ ಲೈಫ್ಗೆ ಇದು ಮಾಡ್ಕೋಬೇಕು. ರಿಮೈನಿಂಗ್ 40% ಅವರು ನಾರ್ಮಲ್ ರೆಂಟು, ಬೈಕ್ EMI ಅವ್ರದ್ದೇನಾಗುತ್ತೆ ಬೇಸಿಕ್ ನೀಡ್ಸ್ಗೆ ಯೂಸ್ ಆಗುತ್ತೆ. ಓಕೆ, ನೀವೇನು ಹೇಳಿದ ಪ್ರಕಾರ ನಂಗೇನು ಅರ್ಥ ಆಯ್ತು ಅಂದ್ರೆ 25ರಿಂದ 30% ಇನ್ವೆಸ್ಟ್ ಮಾಡಬೇಕು. ಅದು RD ಇರ್ಲಿ, FD ಇರ್ಲಿ, ಅಥವಾ ETF ಗೋಲ್ಡ್ ಇರ್ಲಿ, ಅಥವಾ ಸೇಫ್ ಇನ್ವೆಸ್ಟ್ಮೆಂಟ್ ಅಥವಾ SIP. ಆಯ್ತು, 30 ಹೋಯ್ತು, 70 ಉಳಿತು. ಇನ್ನು 30% ಎಮರ್ಜೆನ್ಸಿ ಫಂಡಿಗೆ, ಮತ್ತೆ ಇನ್ನೊಂದಕ್ಕೆ ಅಂತ ಹೇಳಿದ್ದು ಅವ್ರ ಪರ್ಸನಲ್ ಲೈಫ್ ಲಕ್ಸುರಿಗೆ ಏನಾದ್ರು ತಗೊಳ್ಬೇಕು, ಇಲ್ಲದ್ರೆ ಟ್ರಾವೆಲಿಂಗ್, ಇಲ್ಲದ್ರೆ ಇದು. ಅಂಡ್ ಈ ಲಕ್ಸುರಿ ಟ್ರಾವೆಲಿಂಗ್ ಎಲ್ಲ ಫಸ್ಟ್ ಸ್ವಲ್ಪ ದುಡ್ಡು ಒಟ್ಟು ಮಾಡಿ ಆದ್ಮೇಲೆ ಮಾಡ್ಬೇಕು ತಾನೆ. ಸೊ ಇದು ಸೇವಿಂಗ್ ಎಮರ್ಜೆನ್ಸಿ ಫಂಡ್ಸ್ 60% ಅಲ್ಲಿ ಹೋಯ್ತು. ಇನ್ನು 40% ಡೇ ಟು ಡೇ ಆಕ್ಟಿವಿಟೀಸ್ ನ ಮಾಡಿ ಕಂಪ್ಲೀಟ್ ಮಾಡಬೇಕು. ಸ್ನೇಹಿತರೆ, ಸ್ಪ್ಲಿಟ್ ಅರ್ಥ ಆಯ್ತಾ? ನಾನೇನ್ ಮಾಡಿದೆ, ನನ್ನ ಪ್ರೊಸೀಜರ್ ಹೇಳ್ತೀನಿ. ನಾನೇನ್ ಮಾಡಿದೆ ಅಂದ್ರೆ ಈ 60% ಸೇವ್ ಮಾಡಿದೆ. ಸೊ ಅದು ಬಿಗಿನಿಂಗ್ ಸ್ಟೇಜಲ್ಲಿ 30ರಿಂದ 40% ನಾನು ರೆಗ್ಯುಲರ್ ಆಕ್ಟಿವಿಟಿ ವ್ಯಾಲ್ಯೂ ಆಡೋದು ಖರ್ಚು ಮಾಡಿ. ಅದರ ಬದಲು ಈ 60% ಅಲ್ಲಿ ನೀವು 30% ಇನ್ವೆಸ್ಟ್ಮೆಂಟ್ ದಾರಿಯೊಟ್ಟಿಗೆ, ಸೊ ದಟ್ ಇಟ್ ಕಾಂಪೌಂಡ್ಸ್ ಇನ್ಕ್ರೀಸ್ ಆಗುತ್ತೆ. ಆ್ಯಂಡ್ ಈ 30% ಎಮರ್ಜೆನ್ಸಿ ಫಂಡಿಗೆ ಇಡಿ. ಸೊ ಆ 60% ಅಲ್ಲಿ ನನ್ನ ಮಿಸ್ಟೇಕ್ ಏನು ಅಂದರೆ, ನಾನು ಎಲ್ಲ ಸೇವಿಂಗ್ಸ್ ಮಾತ್ರ ಮಾಡಿದೆ ಫಸ್ಟ್ 1 ವರ್ಷ 2 ವರ್ಷದಲ್ಲಿ. ನಾನು ಇನ್ವೆಸ್ಟ್ ಎಲ್ಲೂ ಮಾಡಿಲ್ಲ. ಅದರ ಬದಲು ನೀವು ಅದನ್ನೇ ಸ್ಪ್ಲಿಟ್ ಮಾಡಿಬಿಟ್ಟು 60ರಲ್ಲಿ 30 ಸೇವಿಂಗ್ಸು, 30 ಇನ್ವೆಸ್ಟ್ಮೆಂಟ್ ಅಲ್ಲ, ಅದೇ ಸೇವಿಂಗ್ಸ್ ಅಂದ್ರೆ ಎಮರ್ಜೆನ್ಸಿ ಫಂಡ್ ಅಲ್ಲ, ಮತ್ತೆ ಇನ್ವೆಸ್ಟ್ಮೆಂಟ್ 30% ಇನ್ವೆಸ್ಟ್ಮೆಂಟ್, ಉಳಿದಿರೋದು ಖರ್ಚು ಮಾಡಬೇಕು. ಓಕೆ, ದಿಸ್ ಈಸ್ ದ ಬಿಗಿನರ್ ಸ್ಟೇಜ್ ಕ್ಯಾಟಗರಿ. ಓವರ್ ದ ಪೀರಿಯಡ್ ಆಫ್ ಟೈಮ್ ಯಾವ ತನಕ ಅವ್ರು ಸ್ವಲ್ಪ ದುಡ್ಡು ಮಾಡಲ್ಲ ಅಲ್ಲಿ ತನಕ. ಅದಾದ್ಮೇಲೆ ಗೋಲ್ಡಾ, ರಿಯಲ್ ಎಸ್ಟೇಟಾ ಏನೋ ಆದ್ಮೇಲೆ ಅವ್ರು ಏನಿದೆ. ಓಕೆ, ಈಗ ಒಂದು ಸ್ವಲ್ಪ ಒಳ್ಳೆ ದುಡ್ಡು ಮಾಡ್ತಾ ಇದ್ದಾರೆ, ಸಕ್ಸಸ್ಫುಲ್ ಆಗಿದ್ದಾರೆ, ದುಡ್ಡು ಬರ್ತಿದೆ, ಅವ್ರೆಂತ ಮಾಡಬೇಕು? ಈಗ ಅವರು ಈಗ ನಾನು ನಿಮಗೆ ಕೇಳ್ತಿರೋದು, ದುಡ್ಡು ಮಾಡ್ತಿದ್ದಾರೆ ಅಂದರೆ ಆಲ್ರೆಡಿ ಅವ್ರದ್ದೊಂದು ಮ್ಯೂಚುವಲ್ ಫಂಡ್ ಪೋರ್ಟ್ಫೋಲಿಯೋ ಆಗಿದೆ, ಬಿಸ್ನೆಸ್ ಮಾಡ್ತಿದ್ದಾರೆ, ಮ್ಯೂಚುವಲ್ ಫಂಡ್ ಪೋರ್ಟ್ಫೋಲಿಯೋ ಆಗಿದೆ, ಆಯಿತಾ, SIP ಎಲ್ಲ ಆಗಿದೆ. ಸೊ ಎಮರ್ಜೆನ್ಸಿ ಫಂಡ್ ಇದೆ. ಈಗ ದುಡ್ಡು ಬರ್ತಿದೆ, ಅವರ ಲಕ್ಸುರಿ ಏನೋ ಖರ್ಚು ಮಾಡ್ತಿದ್ದಾರೆ, ಆದರೆ ಸಹ ಸೇವ್ ಮಾಡ್ತಾರೆ, ಒಂದು ಸ್ವಲ್ಪ ದುಡ್ಡಿದೆ. ಆಗ ಅವರು ತುಂಬ ಜಾಸ್ತಿ ದುಡ್ಡಿದ್ರೆ ರಿಯಲ್ ಎಸ್ಟೇಟಿಗೆ ಹೋಗಬೇಕು. ಇಲ್ಲ ಅಂತ ಹೇಳಿದರೆ ಹೌ ಕ್ಯಾನ್ ದೇ ಮ್ಯಾನೇಜ್ ದೇರ್ ವೆಲ್ತ್? ಸೊ ವೆಲ್ತ್ ಕ್ರಿಯೇಷನ್ ಬಗ್ಗೆ, ಸೇವಿಂಗು, ಇನ್ವೆಸ್ಟ್ಮೆಂಟ್, ಓಕೆ, ಹೌ ಟು ಇನ್ಕ್ರೀಸ್ ಒಬ್ಬರ ವೆಲ್ತನ್ನು ಹೇಗೆ ಇನ್ಕ್ರೀಸ್ ಮಾಡೋದು? ವಾಟ್ ಈಸ್ ದ ರೈಟ್ ವೇ ಟು ಇನ್ಕ್ರೀಸ್ ದ ವೆಲ್ತ್? ಈಗ ನಾನು ಪೋರ್ಟ್ಫೋಲಿಯೋ ಅಂತ ಹೇಳುವಾಗ ಸ್ವಲ್ಪ ಮ್ಯೂಚುವಲ್ ಫಂಡ್ ಮಾಡ್ತಿದ್ದಾರೆ, ಸ್ವಲ್ಪ ಎಮರ್ಜೆನ್ಸಿ ಫಂಡ್ ಇದೆ, ಅದನ್ನ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ, FDನ ಏನು ಮ್ಯೂಚುವಲ್ ಫಂಡು ಇದೆ, ಸ್ವಲ್ಪ ಗೋಲ್ಡ್ ಮಾಡಿ ಇಟ್ಕೊಂಡಿದ್ದಾರೆ, ಯಾಕಂದ್ರೆ ಈ ವರ್ಷದಿಂದ ದುಡ್ಡು ಮಾಡ್ತಿದ್ದಾರೆ. ಜಾಸ್ತಿ ದುಡ್ಡಿದ್ರೆ ರಿಯಲ್ ಎಸ್ಟೇಟ್. ಈಗ ರಿಯಲ್ ಎಸ್ಟೇಟನ್ನು ಹೊರಗೆ ತಗೊಂಡು ಅದೊಂದು ಕಂಪ್ಲೀಟ್ ಡಿಫ್ರೆಂಟ್ ಟಾಪಿಕ್. ಅದು ಬಿಟ್ಟರೆ ಅವರ ವೆಲ್ತನ್ನು ಹೇಗೆ ಇನ್ಕ್ರೀಸ್ ಮಾಡ್ಬೋದು? ಸಪೋಸ್ ಅವ್ರು ಸ್ವಲ್ಪ ಒಂದು 40% ಇದೆಲ್ಲ ಹೋಗ್ಬೇಕು ಸರ್. SIPಲಿ ಒಂದು ಟರ್ಮ್ ಇನ್ಸೂರೆನ್ಸ್ ತೊಗೋಬೇಕು, ಇನ್ಶೂರೆನ್ಸ್, ಒಂದು ಟರ್ಮ್ ಇನ್ಸೂರೆನ್ಸು, ಒಂದು ಪರ್ಸನಲ್ ಇನ್ಸೂರೆನ್ಸು. ಓಕೆ, ಸೊ ಅವಾಗ ನಿಮ್ಗೆ ಏನಾದರೂ ಸಡನ್ ಎಮರ್ಜೆನ್ಸಿ ಬಂದರೆ ನೀವು ಸೇಫ್ ಅಸೆಟ್ಟು ಇಲ್ಲ ಆ ಥರ ಬೇಡ, ಇನ್ಶೂರೆನ್ಸ್ ಮೇಲೆ. ಓಕೆ, ಇನ್ಶೂರೆನ್ಸ್ ಯಾವಾಗಲೂ ಇದ್ರ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬರೋದು, ಇದೆಲ್ಲ ಮಾಡಿ ಆದಮೇಲೆ. ಓಕೆ, ನೆಕ್ಸ್ಟ್. ಅದಕ್ಕೆ ಬ್ಯಾಂಕ್ ಅವ್ರು ಇನ್ಶೂರೆನ್ಸ್ ಮತ್ತೆ ಪಿಚ್ ಮಾಡೋದು. ಫಸ್ಟ್ FD ಹೇಳ್ತಾರೆ, ಆಮೇಲೆ FD ಅಲ್ಲಿ ಹಣ ಇದೆ ಅಂದ್ರೆ ಇವ್ರ ಹತ್ರ ಈಗ ಇನ್ಶೂರೆನ್ಸ್ ದುಡ್ಡಿದೆ ಅಂತ ಅರ್ಥ. ಆಯ್ತು, ಸರಿ, ಓಕೆ. ಮತ್ತೆ ಬೇರೆ ಅದೇ ಸರ್ ಮೇಜರು SIP, ಆಮೇಲೆ ಇದನ್ನ ಇನ್ಕ್ರೀಸ್ ಮಾಡ್ತಾ ಹೋಗ್ಬೇಕು. ಇದನ್ನ ಇನ್ಕ್ರೀಸ್ ಮಾಡಿ ನೀವು ಒಂದು 80% ಸೇವಿಂಗ್, ಸಪೋಸ್ ಇವಾಗ ವೆಲ್ ರಿಚ್ಡ್ ಅವ್ರು ಇದ್ರೆ ಒಂದು 80% ಸೇವಿಂಗ್ಸ್ ಅಂತಾನೆ ಹೋಗ್ಬೇಕು. ಒಂದು 40% SIP, ಒಂದು 40% ಗೋಲ್ಡ್, ರಿಯಲ್ ಎಸ್ಟೇಟ್. ಸೊ ಇದನ್ನ ನಿಮ್ಗೆ ಈಗ ಒಬ್ಬರಿಗೆ ಹೇಳಬೇಕು ಅಂತ ಹೇಳಿದ್ರೆ ನೀವು ಅವರ ಹೇಗೆ ಪರ್ಸನಲೈಸ್ ಮೇಲೆ ಡಿಪೆಂಡ್. ನಂದು ಬೇರೆ, ಇನ್ನೊಬ್ರದ್ದು ಬೇರೆ, ಅವರ ಡೇಟಾ ಅನಾಲಿಸಿಸ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ. ಇದನ್ನ ನೀವು ಮಾಡ್ತೀರಾ? ಮಾಡ್ತೀವಿ ಸರ್. ಓಕೆ, ಸೊ ಇದನ್ನ ಮಾಡ್ಬೇಕಂದ್ರೆ ಇಲ್ಲಿ ಕನ್ನಡ ಫೈನಾನ್ಸ್ ಕ್ಲಬ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ. ಓಕೆ, ಬಟ್ ಅವರ ಫುಲ್ ಪೋರ್ಟ್ಫೋಲಿಯೋ ಫುಲ್ ಅನಾಲಿಸಿಸ್ ಮಾಡಿ, ಅವ್ರ ಪರ್ಸನಲ್ ಅನಾಲಿಸಿಸ್ ಮಾಡಿ ಅವ್ರಿಗೆ ಇದು ಸಜೆಷನ್ ಕೊಡೋದು. ಆಗ ಏನು ಮಾಡಬೇಕು ಅಂತ ನಾವು ಹೇಳ್ತೀವಿ. ಸೊ ದಿಸ್ ಈಸ್ ದ ಒನ್. ಸೊ ಒಂದು ಐಡಿಯಾ ಸಿಕ್ಕಿತ್ತೀಗ ಎಲ್ರಿಗೆ, ಕರೆಕ್ಟಾ? ನಿಮಗೆ ಈಗ ಫೈನಾನ್ಸ್ ಅಂತ ಹೇಳುವಾಗ ಲಾಸ್ಟ್ ರ್ಯಾಪಿಡ್ ಫೈರ್ ರೌಂಡ್ ಒಂದು ಕೇಳ್ತೇನೆ. ನೀವು ಒಂದು ವರ್ಡಲ್ಲಿ ಆನ್ಸರ್ ಕೊಡು. ನಾನು ಒಂದು ವರ್ಡ್ ಹೇಳ್ತೇನೆ, ನೀವು ಒಂದು ವರ್ಡಲ್ಲಿ ಆನ್ಸರ್ ಕೊಡಬೇಕು, ಕರೆಕ್ಟಾ? ಹೇಳ್ತೀರಾ? ಹಾಂ ಸರ್. ರೆಡಿನಾ? ರೆಡಿ. ಟಕ್ 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 ಟಕ್. ಸ್ನೇಹಿತರೆ, ರ್ಯಾಪಿಡ್ ಫೈರ್ ರೌಂಡ್ ಆನ್ಸರ್ ಕೊಡ್ತಾರ ನೋಡೋಣ. ಗೋಲ್ಡ್, ಸೇಫ್ ಅಸೆಟ್. ಓಕೆ. ಲೋನ್ ಇದೆ. ಟ್ರ್ಯಾಪ್.
ಲೋನ್ ಟ್ರ್ಯಾಪಾ? ಟ್ರ್ಯಾಪ್ ಫಾರ್ ಯೂಸಿಂಗ್ ಬಿಸ್ನೆಸ್ ಮಾಡೋಗ ಲೋನ್ ಬಿಸ್ನೆಸ್ ಮಾಡೋಕ್ಕೆ ಯೂಸ್ ಆದರೆ ಇದೇ ಸೇಫ್. ಫಾರ್ ಲಕ್ಸುರಿ ಮಾಡ್ಕೊಂಡು ಸುಮ್ಮನೆ ಏನೋ ಅದು ಡಿಪೆಂಡ್ಸ್ ಆನ್ ದ ಇಂಟೆನ್ಷನ್. ಪಾರ್ಟ್ನರ್ಶಿಪ್ ಪಾರ್ಟ್ನರ್ಶಿಪ್ ಮಾಡಬೇಕಾ ಒಬ್ಬರೇ ಸ್ಟಾರ್ಟ್ ಮಾಡಬೇಕಾ? ಇಫ್ ಫಾರ್ ಗೋಲ್ ವಿತ್ ಲಾಂಗ್ ಟರ್ಮ್ ಯು ಕ್ಯಾನ್ ಗೋ ವಿತ್ ಪಾರ್ಟ್ನರ್ಶಿಪ್. ಓಕೆ. ಫಾರ್ ನಾರ್ಮಲ್ ಯೂಸ್ಗೆ ಪಾರ್ಟ್ನರ್ಶಿಪ್ ಬೆಟರ್. ಓಕೆ. ವೈಫ್ ಫೈನಾನ್ಷಿಯಲ್ ಟರ್ಮಲ್ಲಿ ವೈಫ್ ಏನು ಹೇಳ್ತಾರೆ? ವೈಫ್ ಎಂತ ಹೇಳ್ತಾರೆ? ಎಸೆಟ್ಟಾ ಅಥವಾ ಏನು, ಅಥವಾ ಲಯಬಿಲಿಟಿನಾ? ಲಯಬಿಲಿಟಿ ಅಸೆಟ್ ಎರಡೂ ಆಗುತ್ತೆ. ಅವ್ರ ಹಸ್ಬೆಂಡ್ ಅಂತ ಹೇಳೋ ಪಾರ್ಟ್ನರ್, ಹಸ್ಬೆಂಡ್ ಅವ್ರ ವೈಫು, ಸ್ಪೌಸ್, ಎಸೆಟ್ಟಾ ಲಯಬಿಲಿಟಿಯಾ? ಬೋತ್ ಅಸೆಟ್ಸ್ ಅಂಡ್ ಲಯಬಿಲಿಟಿ. ಅದು ಹೇಗೆ ಆಗುತ್ತೆ? ಎರಡೂ ಬರುತ್ತೆ. ಒಂದು ಡಿಸೈಡ್ ಆಗಬೇಕಲ್ಲ. ಸ್ನೇಹಿತರೆ, ನಿಮ್ಗೇನು ಅನ್ಸುತ್ತೆ ಕಮೆಂಟ್ ಮಾಡಿ ಹೇಳಿ. ಮ್ಯೂಚುವಲ್ ಫಂಡ್ ಫಾರ್ ವೆಲ್ತ್ ಕ್ರಿಯೇಷನ್. ವೆಲ್ತ್ ಕ್ರಿಯೇಷನ್. ಓಕೆ. ಟ್ಯಾಕ್ಸ್ ಇಸ್ ಬಿಲ್ಡಿಂಗ್ ಎಕಾನಮಿ, ಇಂಡಿಯನ್ ಎಕಾನಮಿ, ಗೌರ್ಮೆಂಟಿಗೆ. ಸೇವಿಂಗ್ಸ್ ಸೇಫ್ ಅಸೆಟ್ ಫಾರ್ ಎಮರ್ಜೆನ್ಸಿ ಫಂಡ್. ಓಕೆ. ದೀಸ್ ವರ್ ದ ಫ್ಯೂ ಕ್ವೆಶ್ಚನ್ಸ್. ನಿಮಗೆ ಏನಾದರೂ ಆಡಿಯನ್ಸಿಗೆ ಸ್ಪೆಸಿಫಿಕ್ ಆಗಿ ಹೇಳಕ್ಕಿದೆಯಾ? ವೆನ್ ಇಟ್ ಕಮ್ಸ್ ಟು ಫೈನಾನ್ಸಸ್ ಏನಿದೆ, ಏನಾದರೂ ಹೇಳಬೇಕು ಅಂದರೆ ದಯವಿಟ್ಟು ಶೇರ್ ಮಾಡಿ. ನೀವು ಸಪೋಸ್ ನಾವು ಲಕ್ಷ ತೊಗೊಂಡ್ರೆ ನಾವು ಸೇಫ್ ಮಾಡಿ ಕ್ರೋರ್ಪತಿ ಆಗಬೇಕಂತಿಲ್ಲ. ಸ್ವಲ್ಪ 15,000 ತೊಗೊಂಡ್ರು ಕ್ರೋರ್ಪತಿ ಆಗೋ ಚಾನ್ಸಸ್ ಇರುತ್ತೆ. ನೀವು ರೆಗ್ಯುಲರಾಗಿ ಇನ್ವೆಸ್ಟ್ ಮಾಡಿಕೊಂಡು ಸ್ಟೇ ಆಗಿ ಕನ್ಸಿಸ್ಟೆನ್ಸಿ ಆಗಿ ಫಾರ್ ಲಾಂಗ್ ಟರ್ಮ್ ಮಾಡಿದ್ರೆ 100% ಫಾರ್ ಶ್ಯೂರ್ ನೀವು ಕ್ರೋರ್ಪತಿ ಆಗೇ ಆಗ್ತೀರಾ ನೆಕ್ಸ್ಟ್ 15 to 20 ಇಯರ್ಸಲ್ಲಿ. ಈಗ ಒಬ್ಬರು SIP ಯಲ್ಲಿ ಇಲ್ಲಿ ಮಾಡಿ ಈಗ ಮಾಡಿ ಅಂತ ಹೇಳ್ತಾರೆ, ಅವ್ರನ್ನ ನಂಬುದು ಹೇಗೆ? ಇದು ಸೆಬಿ ರೆಗ್ಯುಲೇಟೆಡ್ ಸರ್. ನೀವು ಯಾರನ್ನೇ ನೀವು ಒಂದ್ಸ್ ಅಕೌಂಟ್ ಕ್ರಿಯೇಟ್ ಆಗಿ ನಿಮ್ದು SIP ಹೋಗ್ತಾರೆ ಅಂತ ಹೆದರಿಕೆ ಆ ಥರ ಯಾವುದೇ ಥರ ಮೋಸ ಇಲ್ಲ ಸರ್. ಇದು ನೀವೆಲ್ಲ ನಿಮ್ಮ ಬ್ಯಾಂಕಲ್ಲಿ ನಿಮ್ಮ ಪ್ಯಾನು ಮತ್ತು ಆಧಾರ್ ಎಲ್ಲ ಲಿಂಕ್ಡ್ ಇರುತ್ತೆ. ಇವಾಗ ನೀವು ಯಾರೋ ಸಪೋಸ್ ಅನ್ನೊಂದು ಥರ್ಡ್ ಪಾರ್ಟಿ ಹತ್ರ ಹೋಗಿ ನೀವು SIP ಮಾಡಿ ಬಂದರೆ ನೀವು ಅವ್ರು ಎಲ್ಲೇ ಹೋದ್ರೂ ನೀವು ಎನಿ ಟೈಮ್ ಬೇಕಾದ್ರೆ ವಿಡ್ರಾ ಮಾಡ್ಕೋಬೋದು. ಇದು ಸೆಬಿ ರೆಗ್ಯುಲೇಟೆಡ್, ಎಲ್ಲ ಅಥರೈಸ್ಡ್, ಯಾವುದೇ ಥರ ಮೋಸ ಇರೋದಿಲ್ಲ ಇದರಲ್ಲಿ. ಅವ್ರನ್ನ ಟ್ರ್ಯಾಕ್ ಮಾಡ್ಬೋದು ಎಲ್ಲ ಮಾಡ್ಬೋದು ಸರ್. ಅದು ನೀವು ನಿಮ್ಮದು ಪ್ಯಾನ್ ಕಾರ್ಡ್ ಲಿಂಕ್ ಆಗಿದ ಕೂಡಲೇ ನಿಮ್ಗೆ ಎವ್ರಿ ಡೇ ಮೆಸೇಜ್ ಬರ್ತಾ ಇರುತ್ತೆ. ನೀವಲ್ಲ ನಿಮ್ಮ ಫ್ಯೂಚರ್ ಯಾರಾದರೂ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಸಪೋಸ್ ನೀವು ಇನ್ ಕೇಸ್ ಏನಾದರೂ ಆಯಿತು ಅಂತಂದ್ರೆ ಅವ್ರು ಬೇಕಾದ್ರೆ ಕ್ಲೈಮ್ ಮಾಡ್ಬೋದು. ನಾಮಿನಿ ಬರೀಬೇಕು. ಸೊ ಆ ಪ್ಯಾನ್ ಇದು ನೀವು ಓಲ್ಡ್ ಡೇಟಾ ರೆಕಾರ್ಡ್ ಇದ್ದರೆ ಯಾರು ಬೇಕಾದ್ರೂ ಕ್ಲೈಮ್ ಮಾಡ್ಬೋದು ನಿಮ್ಮ ಫ್ಯಾಮಿಲಿಲಿ. ವೆರಿ ನೈಸ್. ಈಗ ಫೈನಲಿ ಲಾಸ್ಟ್ ನೀವು ಒಬ್ಬರಿಗೆ ಫೈನಾನ್ಸ್ ಬಗ್ಗೆ, ಅವರ ಪರ್ಸ್ನಲ್ ಫೈನಾನ್ಸ್ ಬಗ್ಗೆ 5 ವಿಷಯ ಟಿಪ್ಸ್ ಕೊಡಬೇಕು ಅಂದರೆ ಏನು ಹೇಳ್ತೀರಾ? ಒಬ್ಬರ ಪರ್ಸ್ನಲ್ ಫೈನಾನ್ಸಿಗೆ 5 ಟಿಪ್ಸ್ ಕೊಡಬೇಕು ಅಂದರೆ ಫೈನಲ್ ಇದನ್ನು ಮಾಡಿ, ಇದು ಬೇಸಿಕ್, ಇದು ಇರಲೇಬೇಕು ನಿಮ್ಮ ಲೈಫಲ್ಲಿ. ನೀವು ಫೈನಾನ್ಷಿಯಲಿ ಗ್ರೋ ಆಗಬೇಕಂದ್ರೆ ಇದು 5 ವಿಷಯ ಇರಲೇಬೇಕು, ಗೊತ್ತಿರಲೇಬೇಕು. ನಿಮ್ಮ ಸ್ಯಾಲ್ರಿ ಇನ್ಕಮಲ್ಲಿ 30 to 40% ಇನ್ವೆಸ್ಟ್ ಮಾಡಲೇಬೇಕು. ಓಕೆ. 30 to 40% ಇನ್ವೆಸ್ಟ್ ಸ್ಯಾಲ್ರಿ. ಓಕೆ. ಅದಾದಮೇಲೆ ಒಂದು 10 to 20% ಎಮರ್ಜೆನ್ಸಿ ಫಂಡ್ ಅಂತ ಸಪ್ರೇಟ್ ಇಡಬೇಕು. ಎಮರ್ಜೆನ್ಸಿ ಫಂಡ್. ಒಂದು ಲೈಫ್ ಇನ್ಶೂರೆನ್ಸ್ ತೊಗೋಬೇಕು. ಲೈಫ್ ಇನ್ಶೂರೆನ್ಸ್ ಮತ್ತು ಡೆತ್ ಲೈಫ್ ಇನ್ಶೂರೆನ್ಸ್ ಮತ್ತೆ ಇನ್ನೊಂದು ಲೈಫ್ ಇನ್ಶೂರೆನ್ಸ್ ಅಂದರೆ ಅದು ಇದು ಬರುತ್ತೆ ಸರ್. ಸಪೋಸ್ ನೀವು ಒಂದು ಫಿಕ್ಸ್ಡ್ ಅಮೌಂಟ್ ಕಟ್ಟಿ ಹೆಲ್ತ್ ಇನ್ಶೂರೆನ್ಸ್, ಅದು ಟರ್ಮ್ ಇನ್ಶೂರೆನ್ಸ್. ಸಪೋಸ್ ನೀವು ಬೈ ಎಲ್ಲಾದರೂ ಡೆತ್ ಆಯಿತು ಅನ್ಎಕ್ಸ್ಪೆಕ್ಟ್ ಆಯಿತು ಅಂದರೆ ಬಲ್ಕ್ ಅಮೌಂಟ್ ನಿಮಗೆ ಬರುತ್ತೆ. ಈಗ ಇನ್ಶೂರೆನ್ಸ್ ಬಗ್ಗೆ ಏನಾದ್ರು ಡೀಟೇಲ್ ಬೇಕಾದ್ರೆ ನೀವು ಮಾಡ್ತೀವಿ ಪೇಜಲ್ಲಿ? ಓಕೆ, ಸರಿ. ಓಕೆ, ಸರಿ. ಸೊ ಫಸ್ಟು ಇದು ಇನ್ವೆಸ್ಟ್ಮೆಂಟ್ 30% to 40% or 30% ಅಂತ ತಿಳ್ಕೊಳ್ಳೋಣ. ಮತ್ತೆ ಎಮರ್ಜೆನ್ಸಿ ಫಂಡು, ಇನ್ಶೂರೆನ್ಸ್ ಮತ್ತೆ ಕನ್ಸಿಸ್ಟೆನ್ಸಿ ಇನ್ವೆಸ್ಟ್ಮೆಂಟ್ಸ್. ಒಮ್ಮೆ ಮಾಡಿ ಬಿಡೋದಲ್ಲ, ಅದು ಕನ್ಸಿಸ್ಟೆನ್ಸಿ ಫಾರ್ ಲಾಂಗ್ ಟರ್ಮ್ ಫಾಲೋ ಮಾಡಬೇಕು. ಆಗ್ಲೇ ವೆಲ್ತ್ ಕ್ರಿಯೇಟ್ ಆಗೋದು. ಎಲ್ಲದಕ್ಕೆ ಕನ್ಸಿಸ್ಟೆನ್ಸಿ ಬೇಕು. ನಾನು ಇಲ್ಲಿ ಕೂತಿದ್ದೀನಿ ಅಂದ್ರೆ ಕನ್ಸಿಸ್ಟೆನ್ಸಿ ಬೇಕು. ಕರೆಕ್ಟ್. ಓಕೆ. ಇಲ್ಲಿ ಸಹ ಕನ್ಸಿಸ್ಟೆನ್ಸಿ. ದುಡ್ಡು ಮಾಡ್ಲಿಕ್ಕೆ, ವೆಲ್ತ್ ಕ್ರಿಯೇಟ್ ಮಾಡ್ಲಿಕ್ಕೆ ಇನ್ವೆಸ್ಟ್ ಮಾಡಿದ್ರೆ ಕನ್ಸಿಸ್ಟೆನ್ಸಿ. ಫೈನಲಿ ಯಾವುದೇ ಥರ ನೀವು ವೆಲ್ತ್ ಕ್ರಿಯೇಟ್ ಮಾಡಿದಾಗೇ ಲಕ್ಸುರಲ್ಲಿ ಇನ್ವೆಸ್ಟ್ ಮಾಡೋದು, ಸೋಷಿಯಲ್ ಮೀಡಿಯಾ ನೋಡ್ಕೊಂಡು ಅವ್ರು ಆಗಿ ಮಾಡ್ತಾರೆ ನಾವು ಈಗ ಮಾಡ್ತಾ ಇದೀವಿ ಅಂತ ಇದು ಮಾಡ್ಕೊಂಡು ಆ ಥರ ಮಾಡಬಾರ್ದು. ನಿಮ್ಮದೊಂದು ವೆಲ್ತ್ ಕ್ರಿಯೇಟ್ ಆದಮೇಲೆ ನೀವು ಫರ್ದರ್ ಏನಿದೆ ನೀವು ಲಕ್ಸುರಿನ ಎಂಜಾಯ್ ಮಾಡಬೇಕು. ಅನ್ನೆಸೆಸರಿ ಖರ್ಚು ಮಾಡಬಾರ್ದು. ಮೈಂಡ್ಫುಲ್ ಆಗಿ. ವೆರಿ ನೈಸ್. ಸೊ ಇಟ್ ವಾಸ್ ರಿಯಲಿ ನೈಸ್ ಕಾನ್ವರ್ಸೇಷನ್. ಏನಂದರೆ ಅದೇ ನಾನು ಹೇಳಿದ ಪ್ರಕಾರ ಒಂದು 6 to 7 ವರ್ಷದಲ್ಲಿ ನಾನು ಏನು ಕಲಿತೆ ಅದನ್ನು ನಾವು ಒಂದು ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಒಂದು ಪ್ರಾಬ್ಲಮ್ ಒಂದು 3/4 ಗಂಟೆ ಅಥವಾ 3/4 ಗಂಟೆ 1 ಗಂಟೆಯಲ್ಲಿ ಮಾತಾಡಿದ್ದೀವಿ. ನಿಮ್ಗೆ ಹೇಗೆ ಅನಿಸ್ತು ಫಸ್ಟ್ ಟೈಮ್ ನೀವು? ಫಸ್ಟ್ ಟೈಮ್ ಪಾಡ್ಕಾಸ್ಟ್ ಮಾಡ್ತಾರೆ ಸರ್. ನನಗೂ ಸ್ವಲ್ಪ ಫಿಯರ್ ಇತ್ತು. ಹೌದಾ? ಎಂತ ಫಿಯರ್? ನಾವು ಫೋನಲ್ಲಿ ಎಲ್ಲ ರೆಗ್ಯುಲರ್ಲಿ ಮಾತಾಡ್ತಿರ್ತೀವಿ. ಈ ಕ್ಯಾಮ್ರಾ ಮುಂದೆ ಬಂದರೆ ಸ್ವಲ್ಪ ಫಿಯರ್ ಆಗುತ್ತೆ. ಶರತ್ ಫುಲ್ ನರ್ವಸ್ ಆಗಿದ್ದಾರೆ. ಇಟ್ ಈಸ್ ಅ ಪಾರ್ಟ್ ಆಫ್ ದ ಗೇಮ್. ಈಗ ಎಲ್ಲರೂ ಕಾಂಟೆಂಟ್ ಕ್ರಿಯೇಷನ್ ಮಾಡ್ತಾರೆ, ಎಲ್ಲರೂ ಇಡ್ತಾರೆ. ನೀವು ಬೇರೆ ಸ್ಟಾರ್ಟ್ ಮಾಡಿದ್ದೀರಾ. ಸೊ ಓವರ್ ದ ಪೀರಿಯಡ್ ಆಫ್ ಟೈಮ್ ಸ್ಟ್ರೆಂತ್ ಆಗ್ತೀರಾ. ಸೊ ತುಂಬ ಥ್ಯಾಂಕ್ ಯು ಇಲ್ಲಿ ಬಂದು ನಿಮ್ಮ ಇನ್ಸೈಟನ್ನು ಶೇರ್ ಮಾಡಿರೋದಕ್ಕೆ. ಆ್ಯಂಡ್ ಪ್ರಾಬಬ್ಲಿ ಯಾರೆಲ್ಲ ನೋಡ್ತಾ ಇದ್ದೀರಾ ನಿಮಗೆ ಸ್ವಲ್ಪ ಕಲೀಲಿಕ್ಕೆ ಸಿದೀಗ. ನಾನೇ ತುಂಬ ಪಾಯಿಂಟ್ನ ನೋಟ್ ಡೌನ್ ಮಾಡ್ಕೊಂಡಿದ್ದೀನಿ. ನಂಗೆ ಗೊತ್ತಿತ್ತು, ಬಟ್ ಈಗ ರಿಮೈಂಡ್ಫುಲ್ ಆಯ್ತು. ಈಗ ನಾನು ವಾಪಸ್ ಹೋಗಿ ಇವ್ರು ಏನು ಹೇಳಿದ್ರು ಇದನ್ನು ನೋಡಿ ನಾನು ಇದನ್ನು ಮಾಡ್ತಾ ಇದ್ದೀನಲ್ಲ ಅಂತ ಚೆಕ್ ಮಾಡ್ತಿಲ್ಲ ನಾನು ಮಾಡ್ತೀನಿ. ಕರೆಕ್ಟಾ? ನೀವು
ಇದ್ರ ಬಗ್ಗೆ ಡೀಟೇಲ್ ಆಗಿ ಕೂತು ಅನಲೈಸ್ ಮಾಡಿ. ಯಾಕಂದ್ರೆ ಎಷ್ಟು ಬೇಗ ನಿಮಗೆ ನಿಮ್ಮ ಫೈನಾನ್ಸ್ ಬಗ್ಗೆ ಗೊತ್ತಾಗುತ್ತೆ ಅಷ್ಟು ಬೇಗ ನೀವು ಲೈಫಲ್ಲಿ ಗ್ರೋ ಆಗ್ಲಿಕ್ಕೆ ಇದು ನಾನು ಕಲ್ತಿರೋದು. ಸೊ ಒನ್ಸ್ ಅಗೇನ್ ನಿಮಗೆ ಶರತ್ ಅವರಿಗೆ ಥ್ಯಾಂಕ್ ಯು ಸೋ ಮಚ್. ಆಡಿಯನ್ಸಿಗೆ ಹೋಪ್ಫುಲ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಇನ್ ಕೇಸ್ ನಿಮಗೆ ಬೇರೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದರೆ, ಅವ್ರು ಕಂಟೆಂಟ್ ಕನ್ಸ್ಯೂಮ್ ಮಾಡಬೇಕು ಫೈನಾನ್ಸ್ ಬಗ್ಗೆ ಅಂತ ಹೇಳಿದರೆ, ನೀವು ಕನ್ನಡ ಫೈನಾನ್ಸ್ ಕ್ಲಬ್ನ ಚೆಕ್ ಮಾಡ್ಬೋದು ಇನ್ಸ್ಟಾಗ್ರಾಮ್, ಯೂಟ್ಯೂಬಲ್ಲಿ. ಅಲ್ಲಿ ತುಂಬ ಇನ್ಫಾರ್ಮೇಷನ್ ಶೇರ್ ಮಾಡ್ತಾರೆ. ಅದು ಬಿಟ್ಟರೆ ಬೇರೆ ಏನಾದರೂ ಹೇಳಲಿಕ್ಕಿದೆಯಾ? ಇಲ್ಲ, ಎಲ್ಲ ಶೇರ್ ಮಾಡಿ. ಸ್ವಲ್ಪ ರಿಸರ್ವ್ಡ್ ಪರ್ಸನ್ ಅವರು, ಹಾಗೆ. ಸೊ ನನ್ನ ಫೈನಾನ್ಷಿಯಲ್ ಜರ್ನಿ ಬಗ್ಗೆನೂ ಮಾತಾಡಿದ್ದೀನಿ. ನಿಮ್ಗೆ ಏನೇ ಡೌಟ್ ಇದ್ದರೆ ಇದ್ರ ಬಗ್ಗೆ ನೀವು ಕಮೆಂಟ್ ಬಾಕ್ಸಲ್ಲಿ ಬಿಡಿ, ಅದ್ರ ಬಗ್ಗೆ ಕ್ಲಾರಿಫೈ ಮಾಡ್ತೀನಿ. ಆ್ಯಂಡ್ ಆಸ್ ಐ ಟೋಲ್ಡ್ ಯು, ಟ್ರೇಡಿಂಗ್ ಬಗ್ಗೆ ಬೇಕು ಅಂತೇಳಿ ಟ್ರೇಡಿಂಗ್ ಅಂತ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ಮಾಡೋಣ ಮುಂದೆ ಹೋಗ್ತಾ. ಅಲ್ಲಿಗೆ ನಾವು ಈ ಪಾಡ್ಕಾಸ್ಟ್ಗಿಂತ ಜಾಸ್ತಿ ಐ ವುಡ್ ಲೈಕ್ ಟು ಕಾಲ್ ಇಟ್ ಅ ಡಿಸ್ಕಷನ್ ವೇರ್ ನಂದೇನು ಗೊತ್ತಿತ್ತು ನಾನು ಶೇರ್ ಮಾಡಿದೆ ಅವರಿಂದ. ಬೇಸಿಕಲಿ ನೀವು ಕಲಿಬೇಕು, ದಟ್ ಈಸ್ ದ ಮೇನ್ ಇಂಟೆನ್ಷನ್ ಹಿಯರ್ ಅಂತ ಹೇಳ್ತಾ ಈ ಪಾಡ್ಕಾಸ್ಟ್ನಲ್ಲೇ ವ್ರ್ಯಾಪ್ ಅಪ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರದ ಇನ್ನೂ ಜಾಸ್ತಿ ಡಿಸ್ಕಷನ್ನು, ಜಾಸ್ತಿ ವ್ಯಾಲ್ಯೂ ಆ್ಯಡೆಡ್ ಕಾಂಟೆಂಟ್ ಬರ್ತಾ ಇರುತ್ತೆ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋ ಪಾಡ್ಕಾಸ್ಟಲ್ಲಿ. ಓಕೆ, ಅಂಟಿಲ್ ದೆನ್ ಟೇಕ್ ಕೇರ್. ಶ್ರವಣ್ ಬ್ರೋ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ ಸರ್. ಪರವಾಗಿಲ್ಲ, ತುಂಬ ಖುಷಿ ಆಯಿತು ನಮ್ಮಿಂದ ಎಲ್ಲ ಕಲೀಲಿಕ್ಕೆ ಸಿಗ್ತದೆ ಅಲ್ಲ. ಈಗ ನಮ್ಮ ಕ್ಯಾಮ್ರಾ ಟೀಮ್ ಎಲ್ಲ ಹೋಗಿ ರಾಪ ಈಗ ಇನ್ವೆಸ್ಟ್ ಮಾಡಿ ದುಡ್ಡು ಮಾಡ್ತಾರೆ ನೋಡಿ. ಹಾಂ, ಅಗಡ್ತದೆ. ಇಲ್ಲ ಬ್ರೋ, ನೀವು ಜಾಸ್ತಿ ಕೊಟ್ಟರೆ ಎಲ್ಲ ಮಾಡ್ಲಿಕ್ಕೆ ಆಗೋದು.